ಬಹಳ ಒಂದು ಹೆಚ್ಚು ಮುದ್ರಣ ಹೊಂದಿರುವಂತ ಬುಕ್ಕು ಅಂದ್ರೆ ಪುಸ್ತಕ ಅಂದ್ರೆ ಎಲ್ಲರ ಒಡಲಲ್ಲೂ ಕಣ್ಣೀರ ಕಡಲು ಅನ್ನುವಂಥದ್ದು. ಹಾಗೇನೆ ಮತ್ತೊಂದು ಪುಸ್ತಕವಾಗಿದೆ ಚುಕ್ಕಿ ಅನ್ನುವಂಥದ್ದು. ಮತ್ತೆ ಇಲ್ಲಿಯವರೆಗೂ 300ಕ್ಕೂ ಹೆಚ್ಚು ಒಂದು ನಿರೂಪಣೆಯನ್ನ ಸಭಾ ಕಾರ್ಯಕ್ರಮಗಳಲ್ಲಿ ನಿರ್ವಹಿಸಿರುವಂತ ಏಕೈಕ ಮಹಿಳೆಯಾಗಿದ್ದಾರೆ. ಈ ಒಂದು ನಿವೇದಿತಾ ಹೂಗಾರ್ ಅನ್ನುವಂತ ಒಂದು ಟ್ರೈನರ್ಸ್ ಅಕಾಡೆಮಿಯನ್ನ ಸಂಸ್ಥಾಪನೆ ಮಾಡಿದ್ದಾರೆ. ಸೊ ಇವರಿಗೆ ಈ ಒಂದು ಸೆಷನ್ ನಡೆಸ್ಕೊಡ್ಬೇಕು ಅಂತ ಹೇಳಿ ಎಲ್ಲರ ಪರವಾಗಿ ನಾನು ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಸೆಷನ್ಗೆ ಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಮ್ಯಾಮ್ ಸ್ವಾಗತ, ಸುಸ್ವಾಗತ. ಅದಕ್ಕೂ ಮೊದಲು ಯಾರೆಲ್ಲ ಇವತ್ತು ಸೆಷನ್ಗೆ ಅಟೆಂಡ್ ಆಗಿದ್ರಿ, ಇದು ಬಹಳ ಬಹಳ ಇಂಪಾರ್ಟೆಂಟ್ ಸೆಷನ್ ಆಗಿದೆ. ಇವತ್ತಿಂದ ನಿನ್ನೆ ಮೊನ್ನೆ ಎಲ್ಲರೂ ಕೂಡ ಅಟೆಂಡ್ ಆಗಿದ್ದೀರಿ. ಇದು ಕೊನೆಯ ದಿನದ ಸೆಷನ್ ಆಗಿದೆ. ಎಲ್ಲರೂ ವಿಡಿಯೋ ಆನ್ ಮಾಡಿ, ಯಾಕೆಂದ್ರೆ ಮೇಡಮ್ ಮಾಸ್ಟರ್ ಮೈಂಡ್ ಟ್ರೈನರ್ ಅಷ್ಟೇ ಅಲ್ಲ, ಮೆಡಿಟೇಷನ್ ಟ್ರೈನರ್ ಕೂಡ ಆಗಿದ್ದಾರೆ. ಇವರು ಗುರುಗಳು ಸಹ ಆಗಿದ್ದಾರೆ. ಅವರೊಂದು ದೃಷ್ಟಿಯನ್ನ ತಗೊಳ್ರಿ. ವಿಡಿಯೋ ಆನ್ ಮಾಡಿ ಸೆಷನ್ ನ ಅವ್ರಿಗೆ ವೆಲ್ಕಮ್ ಮಾಡುವಾಗ ವಿಡಿಯೋ ಸೆಷನ್ ಆನ್ ಮಾಡಿ, ಮತ್ತೆ ಪೆನ್ ಬುಕ್ ತಗೊಂಡು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರುತ್ತೆ ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ನಾನು ಸ್ವಾಗತವನ್ನು ಮಾಡ್ತಾ, ಅದ್ರ ಜೊತೆಗೆ ಮತ್ತೊಮ್ಮೆ ನಾನು ಮ್ಯಾಮ್ಗೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಮ್ಯಾಮ್ ಪ್ಲೀಸ್ ವೆಲ್ಕಮ್. ಎಸ್. ಸೊ ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲುತ್ತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇವತ್ತಿನ ನನ್ನ ವೆಲ್ಕಮ್ ಮಾಡಿರುವಂತ ನಮ್ಮ ಅನನ್ಯಗೆ ಮೊದಲ ಶರಣಾರ್ಥಿಯನ್ನ ಹೇಳ್ತಾ, ಹಾಗೆ ಗುರುಮೂರ್ತಿ ಸರ್ ಶರಣಾರ್ಥಿ, ನೇತ್ರಾವತಿ ಅಮ್ಮ, ರಮೇಶ್ ಪಾಟೀಲ್ ಅವರಿಗೂ, ಹೇಮಾ ಅವರಿಗೂ, ಜೊತೆಗೆ GT ದೇವೇಂದ್ರ ಅವರಿಗೂ ಶರಣಾರ್ಥಿ, ಮಂಜುಳಾ ಹಾರುಗೇರಿ ಅವರಿಗೂ, ಆಶಾ ಪಾಟೀಲ್ ಅವರಿಗೂ, ವೆಂಕಟೇಶ್ ಸರ್, ಮಲ್ಲಿಕಾರ್ಜುನ್ ಸರ್, ಜೊತೆಗೆ ಅಶ್ವಿನಿ ನೀವು ನನ್ ಕಾಣ್ತಾ ಇಲ್ಲ, ಜ್ಯೋತಿ ಪಾಟೀಲ್ ಅವರಿಗೂ, ಅಹುಜಾ ಪಾಟೀಲ್ ಅವರಿಗೂ, ಹ್ಯಾಪಿ ದಿವ್ಯಾ ಅವರಿಗೂ ಶರಣಾರ್ಥಿ, ಸಿದ್ದರಾಜು ಅವರಿಗೂ, ಸಂತೋಷ್ ಟಿ ಅವರಿಗೂ, ಜೊತೆಗೆ ಸೀಮಾ ಕುಲಕರ್ಣಿ ಮ್ಯಾಮ್ ತಮಗೂ ಶರಣಾರ್ಥಿ, ಹಾಗೆ ಮೂರ್ತಿ ಸರ್ ತಮಗೂ ಶರಣಾರ್ಥಿ, ಜೈಪಾಲ್ ರೆಡ್ಡಿ ಅವರಿಗೂ, ಕೋಮಲಾ ಅವರಿಗೂ, ಇಲ್ಲಿ ಜ್ಯೋತಿ ಅಂತ ಹೆಸರು ಬರ್ತಾ ಇದೆ, ಅವರಿಗೂ ಶರಣಾರ್ಥಿ. ಹೆಸರು ಚೇಂಜ್ ಮಾಡ್ರಿ ಸರ್. ಹಾಗೆ ನಮ್ಮ ರಮೇಶ್ ರಾಮ್ ಸರ್ ಇದ್ದಾರೆ, ರೋಹಿಣಿ ಅವರಿದ್ದಾರೆ, ನಮ್ಮ ನಳಿನಿ ಮ್ಯಾಮ್ ತಮಗೂ ಕೂಡ ಅನಂತ ಶರಣಾರ್ಥಿಯನ್ನ ಹೇಳ್ತಾ ಇದ್ದೀನಿ. ಜೊತೆಗೆ ಎಲ್ಲರೂ ವಿಡಿಯೋ ಆನ್ ಮಾಡ್ರಿ. ರುದ್ರೇಶ್ ಅವರಿಗೂ, ರಘುಜಿ ಅವರಿಗೂ, ಕೃಷ್ಣ ದೇವಡಿಗ ಅವರಿಗೂ, ಜೊತೆಗೆ ನರಸಿಂಹ ಅವರಿಗೂ, ರಾಯಪ್ಪ, ಮಲ್ಲಿಕಾರ್ಜುನ್, ಮಹಾಂತೇಶ್, ಶಿವಣ್ಣ ಟಿಡಿ, ಜೊತೆಗೆ ವರುಣ್, ಅಂಕಿತಾ, ಮತ್ತೆ ಸಂಗೀತ, ಕೃಷ್ಣ, ವಿಶ್ವಶಕ್ತಿ ಅಂತ ಒಬ್ಬರಿದ್ದಾರೆ. ಸೊ ಸಮಸ್ತ, ಹಾಗೆ ನಿಹಾಲ್ ಅವರಿಗೂ, ಸಮಸ್ತ ಎಲ್ಲಾ ಆತ್ಮೀಯ ಬಾಂಧವರಿಗೂ ಕೂಡ ನನ್ನ ಶರಣಾರ್ಥಿಯನ್ನ ಹೇಳ್ತಾ, ನನ್ನ ಸೌಂಡ್ ಸಂಪೂರ್ಣ ನಿಮ್ಗೆ ಕ್ಲಿಯರ್ ಇದೆ ಅಂತ ಅನ್ಕೊಂಡಿನಿ. ಆಯ್ತಾ? ಹಾ, ಪವರ್ ಇಲ್ಲ ನರ್ಸಿಂಗ್, ಇಟ್ಸ್ ಓಕೆ, ನಡೆಯುತ್ತೆ. ಓಕೆನಾ? ಸೊ ಸೌಂಡ್ ಕ್ಲಿಯರ್ ಇದೆ ಅಂದ್ರೆ ಒಂದ್ಸಲ ಸಿ ಅಂತ ಹೇಳಿ ಹಾಕ್ರಿ. ಸೌಂಡು ನನ್ನ ಪಿಕ್ಚರ್ ನಿಮ್ಗೆ ಕ್ಲಿಯರ್ ಕಾಣ್ತಾ ಇದೆ ಅಂದ್ರೆ ಒಂದ್ಸಲ ಸಿ ಅಂತ ಹೇಳಿ. ಎಸ್, ವರುಣ್ ಅವರಿಗೂ ಕರೆಕ್ಟ್ ಇದೆ. ಓಕೆ, ಎಸ್. ರಮೇಶ್ ಪಾಟೀಲ್, ಎಸ್ ಎಸ್ ಎಸ್, ಓಕೆ. ಸೊ ಇವತ್ತು ನಾವು ಮತ್ತೆ 3ನೇ ದಿನಕ್ಕೆ ಬರ್ತಾ ಇದ್ದೀವಿ. 2 ದಿನಗಳ ಕಾಲ ಬಹಳಷ್ಟು ಅದ್ಭುತವಾಗಿರುವಂತ ನಮ್ಮ ಬ್ರೈನ್ ನ ವೇವ್ಸ್ ಗಳು ಅಥವಾ ನಮ್ಮ ಮೈಂಡ್ ಸೆಟ್ ಅಲ್ಲಿ ಏನೆಲ್ಲವೂ ಇರುತ್ತೆ, ನಾವು ಯಾವ ರೀತಿ ಅದನ್ನ ಗುರುತಿಸ್ಬೇಕು. ನಿನ್ನೆ ನೀವು ನೋಡಿರ್ಬೋದು ಸಮಸ್ಯೆಗಳು ಎಷ್ಟು ವರ್ಷದಿಂದ ಇವೆ, ಮತ್ತೆ ಎಷ್ಟು ವರ್ಷಗಳ ಕಾಲ ಅವುಗಳ ಜೊತೆಗೆ ಬದುಕಬೇಕು, ಅದರಿಂದ ಹೊರಗ್ ಬರ್ಬೇಕಂದ್ರೆ ನಾವೆಲ್ಲ ಏನೇನ್ ಮಾಡ್ಬೋದು ಅನ್ನುವಂಥದ್ದು ಸಂಪೂರ್ಣ ಮಾಹಿತಿಯನ್ನ ನಿನ್ನೆ ನಾವು ತೆಗೆದುಕೊಂಡಿವಿ. ನಿನ್ನೆ ಯಾರ್ಯಾರು ಜಾಯಿನ್ ಆಗಿದ್ರಿ ಒಂದ್ಸಲ ಹಿಂಗ್ ಮಾಡಿ 2 ಕೈಗಳನ್ನ. ಎಸ್, ನಾನ್ ಜಾಯಿನ್ ಆಗಿನಿ. ಒಂದ್ ವೇಳೆ ಯಾರಾದ್ರೂ ಜಾಯಿನ್ ಆಗ್ಲಿಲ್ಲ ಅಂದ್ರೆ ಇಟ್ಸ್ ಓಕೆ, ನಿನ್ನೆದು ರೆಕಾರ್ಡಿಂಗ್ ಇರ್ಬೋದು, ಒಂದ್ಸಲ ನೋಡ್ತೀನಿ ನಾನು. ಇದ್ರೆ ನಿಮ್ಗೆ ನಿಮ್ಮ ಟೀಮ್ಗೆ ಕಳಿಸುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ. ಓಕೆನಾ? ಸೊ ಎಲ್ಲರಿಗೂ ಮತ್ತೊಂದು ಸಲ ವೆಲ್ಕಮ್ ಅನ್ನ ಮಾಡ್ತಾ, ಇವತ್ತಿನ ಅತ್ಯಂತ ಮುಖ್ಯವಾಗಿರುವಂತ ನಾವು ಘಟ್ಟಕ್ಕೆ ಬರ್ತಾ ಇದ್ದೀವಿ. ಎಲ್ಲರೂ ರೆಡಿ ಆಗ್ರಿ. ಮತ್ತೆ ಡೈರಿ ಮತ್ತು ಪೆನ್ ಇದೆ ನೋಡ್ರಿ, ಅದನ್ನ ಕಂಪಲ್ಸರಿ ತಗೊಂಡ್ ಕೂಡ್ರಿ. ನಿಮ್ಗೆ ಒಂದು ವಿಷಯವನ್ನ ಹೇಳ್ತೀನಿ, ಯಾವುದೇ ಕ್ಲಾಸ್ ಅನ್ನ ಮಾಡ್ತೀವಿ ನೋಡ್ರಿ, ಅವಾಗ ನಾವು ಡೈರಿ ಮತ್ತು ಪೆನ್ ಇದ್ದಾಗ ಮಾತ್ರ ಆ ಸೆಷನ್ ಇದೆ ನೋಡ್ರಿ, ಅದು ನಮ್ಗೆ ಸಂಪೂರ್ಣ ಅರ್ಥ ಆಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾ, ಎಸ್. ಸೊ ಇವತ್ತು ಬರ್ಕೋರಿ, ನಮಗೆ 2 ಪ್ರಕಾರದ ಕೆಲಸಗಳು ಬರ್ಬೇಕು. ನಿನ್ನೆ ಹೇಳಿದ್ದ ನೋಡ್ರಿ, ನೆನ್ಪದ ಎಲ್ಲರಿಗೂ? ಕಾಗೆ ಸ್ಟೋರಿ ಯಾರ್ಯಾರಿಗೆ ನೆನ್ಪಿದೆ? ಹಾ, ನಾವೆಲ್ಲರಿಗೆ ಯಾವ ಕಾಗೆ ಆಗ್ಬೇಕಾಗಿದೆ? ಸ್ಮಾರ್ಟ್ ವರ್ಕ್ ಮಾಡುವುದು, ಹಾರ್ಡ್ ವರ್ಕ್ ಇರುವಂತ ಕಾಗೆ ಸ್ಟೋರಿಯನ್ನ ಕೇಳಿ 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 ಅದನ್ನೇ ಎಕ್ಸೆಪ್ಟ್ ಮಾಡ್ಕೊಂಡಿವಿ. ಬಟ್ ಇವತ್ತು ನೀವು ನಿನ್ನೆ ಜಾಯಿನ್ ಆಗ್ಲಿಲ್ಲ ಅಂದ್ರೆ ಮತ್ತೆ ರೆಕಾರ್ಡಿಂಗ್ ಬರುತ್ತೆ ದೇವೇಂದ್ರ ಸರ್, ನೀವು ರೆಕಾರ್ಡಿಂಗ್ ಅನ್ನ ನೋಡಿದ್ರೆ ನಿಮ್ಗೆ ಅದು ಗೊತ್ತಾಗುತ್ತೆ. ಇದು ಅದ್ರ ಕಂಟಿನ್ಯೂ ಇರುವಂತ ಸೆಷನ್ ಇದೆ. ಸೊ ಹಾಗಾಗಿ ಇವತ್ತು ಬರ್ಕೊಳ್ಳೋದು ಏನು ಅಂದ್ರೆ, ನಮಗೆ ಪ್ರತಿಯೊಬ್ಬರಿಗೂ ಸಮೇತ ನಾವು ನಮ್ಮ ಜೀವನದಲ್ಲಿ ಸಕ್ಸಸ್ ಆಗ್ಬೇಕು. ಬರ್ಕೋರಿ, ನಾವು ನಮ್ಮ ಲೈಫ್ ನಲ್ಲಿ ಯಶಸ್ವಿ ಆಗ್ಬೇಕಂದ್ರೆ ನಮ್ಗೆ 2 ಕೆಲಸಗಳು ಬರ್ಬೇಕು. ಒಂದಿದೆ ಹಾರ್ಡ್ ವರ್ಕ್ ಮಾಡೋದಕ್ಕೂ ಬರ್ಬೇಕು, ಪ್ಲಸ್ ಮತ್ತೆ ನಮ್ಗೆ ಸ್ಮಾರ್ಟ್ ವರ್ಕ್ ಮಾಡೋದಕ್ಕೂ ಬರ್ಬೇಕು.
ಸೊ ಈಗ ನಮ್ದೇನು ಅಂದ್ರ ಎಲ್ಲರಿಗೂ ಹಾರ್ಡ್ ವರ್ಕ್ ಏನು ಅಂತ ಗೊತ್ತಿದೆ. ಹಾರ್ಡ್ ವರ್ಕ್ ಅಂದ್ರೆ ನಮ್ ಶಾರೀರಿಕವಾಗಿರುವಂತ ಕೆಲಸ. ಅಂದ್ರೆ ಒಂದ್ ಕಡೆಗೆ ನಮ್ ಬಾಡಿ ವರ್ಕ್ ಮಾಡ್ತಾ ಇರುತ್ತೆ, ಕೈ ಕಾಲು ಎಲ್ಲ ಇಡೀ ಶರೀರ ಏನ್ ಮಾಡ್ತೀವಿ ಅಂದ್ರೆ ಕೆಲಸದಲ್ಲಿ ಹಚ್ಚಿಬಿಡ್ತೀವಿ, ಅದು ಹಾರ್ಡ್ ವರ್ಕ್ ಜನರಿಗೆ ಕಾಣುತ್ತೆ. ಬಟ್ ಇದು ಅದ್ರ ಜೊತೆಗೆ ಪ್ಲಸ್ ನಾವು ಸಕ್ಸಸ್ ಆಗ್ಬೇಕಂದ್ರೆ ನಮ್ಗೆ ಏನ್ ಬೇಕು ಅಂದ್ರ ಸ್ಮಾರ್ಟ್ ವರ್ಕ್ ಅತ್ಯಂತ ಪ್ರಮುಖವಾಗಿರುವಂತದ್ದು. ಹಾಗಾದ್ರೆ ಇಲ್ಲಿ ಬರ್ಕೋರಿ ಸ್ಮಾರ್ಟ್ ವರ್ಕ್ ಅಂದ್ರೆ ಏನು ಅಂತ. ಬಹಳ ಸಲ ನಾವೇನ್ ತಿಳ್ಕೊಂಡಿವಿ, ಸ್ಮಾರ್ಟ್ ವರ್ಕ್ ಅಂದ್ರ ಮೈಂಡ್ ಓಡಿಸ್ ಕೆಲಸ ಮಾಡೋದು, ಏನು ತಲೆ ಓಡ್ಸೋದ್, ಶರೀರ ಓಡ್ಸೋದಿಲ್ಲ. ಇಲ್ಲಿ ಬಾಡಿಗೆ ಏನು ವರ್ಕ್ ಇಲ್ಲ, ಬ್ರೈನ್ಗೆ, ನನ್ ಬ್ರೈನಿಗೆ ಕೆಲಸ ಕೊಟ್ಟು ಮೈಂಡಿಗೆ ಕೆಲಸ ಕೊಟ್ಟು ನಾವೇನ್ ಮಾಡ್ಬೇಕಂದ್ರೆ ಆ ಕೆಲಸವನ್ನ ತೆಕ್ಕೋಬೇಕು. ಇದಕ್ಕೆ ನಾವು ಸ್ಮಾರ್ಟ್ ವರ್ಕ್ ಅಂತ ಕರಿತೀವಿ. ಆದ್ರೆ ಸ್ಮಾರ್ಟ್ ವರ್ಕ್, ನಿಜವಾದ ಸ್ಮಾರ್ಟ್ ವರ್ಕ್ ಯಾವುದು ಅಂದ್ರೆ ಇಲ್ಲಿ ಮೆನ್ಷನ್ ಮಾಡ್ಕೊಡ್ರಿ. ಯಾವುದು ಅಂದ್ರ ವರ್ಕಿಂಗ್ ಇನ್ ರೈಟ್ ಡೈರೆಕ್ಷನ್ ಮತ್ತೆ ರೈಟ್ ಮೆಥಡ್ ಅಲ್ಲಿ ನಮ್ಗೆ ಅದು ಮಾಡೋದಕ್ಕೆ ಬರ್ಬೇಕು. ಅಂದ್ರೆ ಒಂದು ಡೈರೆಕ್ಷನ್ ಬೇಕು ನಮ್ಗೆ. ಸ್ಮಾರ್ಟ್ ವರ್ಕ್ ಬರುತ್ತೆ ಅಂತೇಳಿ ನಾನು ಬೀದರ್ಲಿಂದ ಬೆಂಗಳೂರು ಹೋಗ್ಬೇಕಾಗ್ಯದ, ಹೋಗೋ ಹಾದಿಲಿಂದ ಹೋಗೋದ್ ಬಿಟ್ಕೊಟ್ಟು ನಾನು ಬೇರೆ ಹಾದಿಲಿಂದ ಹೋದ್ರೆ ಬೆಂಗಳೂರು ಸಿಗುತ್ತಾ ನನ್ಗೆ? ಸಿಗೋದಿಲ್ಲ. ನಾನ್ ಸ್ಮಾರ್ಟ್ ವರ್ಕ್ ಮಾಡ್ತಾ ಇದ್ದೀನಿ, ನಾನ್ ಫ್ಲೈಟಿಗೂ ಹೋಗ್ತಾ ಇದ್ದೀನಿ ಅಂದ್ರೆ ಕರೆಕ್ಟ್ ಆಗಿರುವಂತ ಮಾರ್ಗದಲ್ಲಿ ನಾನು ಹೋದಾಗ ಮಾತ್ರ ನನ್ನ ಸ್ಮಾರ್ಟ್ ವರ್ಕ್ ಇದೆ ನೋಡ್ರಿ, ಅದು ನನ್ಗೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ರೈಟ್ ಮೆಥಡ್ ಅಲ್ಲಿ ಮಾಡೋದಕ್ಕೆ ಬರ್ಬೇಕು. ನನ್ಗೆ ಮೆಥಡ್ ಗೊತ್ತಿಲ್ಲ, ಡೈರೆಕ್ಷನ್ ಗೊತ್ತಿಲ್ಲ ಅಂದ್ರ ನಾವು ಸಕ್ಸಸ್ ಆಗೋದಿಲ್ಲ. ಹಾಗಾಗಿ ನಮಗೆ ನಮ್ ಲೈಫ್ ನಲ್ಲಿ ಸ್ಮಾರ್ಟ್ ವರ್ಕ್ ಅನ್ನ ರೈಟ್ ಡೈರೆಕ್ಷನ್ ದೊಳಗ ಮತ್ತೆ ರೈಟ್ ಮೆಥಡ್ ಅಲ್ಲಿ ಕಲಿಸೋದಕ್ಕೆ ಒಬ್ಬ ಕೋಚ್ ಅಗತ್ಯ ಇದೆ. ಎಸ್ಆರ್ನು ಕೆಲವೊಂದು ಮಾರ್ಗಗಳಿರುತ್ತೆ ನಮ್ಗೆ ಗೊತ್ತಿರೋದಿಲ್ಲ. ನಮ್ಗೆ ನೀವು ನೋಡ್ರಿ, ನೀವ್ ಎಲ್ಲಿ ತನಕ ಬಂದಿರಿ ಅಲ್ಲಿ ತನಕನೇ ಗೊತ್ತಿದೆ. ಅದ್ರ ಮುಂದಿಂದ ಯಾರಿಗ್ ಗೊತ್ತಿರುತ್ತೆ ಅಂದ್ರೆ ಮುಂದೆ ಯಾರು ಹೋಗ್ ಬಂದಾರ ಮತ್ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಬೇರೆಯವ್ರಿಗೆ ಗೊತ್ತಿರೋದಿಲ್ಲ. ಈಗ ಯಾರು ಚಂದ್ರಲೋಕಕ್ಕೆ ಹೋಗ್ ಬಂದಾರ ನೋಡ್ರಿ, ಅವರಿಗೆ ಗೊತ್ತಿದೆ ಚಂದ್ರಲೋಕದಲ್ಲಿ ಏನಿದೆ ಅಂತ, ಇಲ್ಲಿ ಭೂಮಿ ಮೇಲೆ ಇದ್ದವ್ರಿಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಒಬ್ಬ ಕೋಚ್ ನ ಕೆಲಸ ಏನು ಅಂದ್ರ ಜೀವನದ ಎಲ್ಲಾ ಏರಿಯಾಗಳ ಬಗ್ಗೆ ಇದೆ ನೋಡ್ರಿ, ಅನುಭವ ಇರುತ್ತೆ ಅವ್ರಿಗೆ, ಅದ್ರ ಬಗ್ಗೆ ಜ್ಞಾನ ಜಾಸ್ತಿ ಇರುತ್ತೆ, ಅದ್ರ ಬಗ್ಗೆ ಅವ್ರಿಗೆ ಡೆಪ್ತ್ ಆಗಿರುವಂತ ಆಳಕ್ಕೆ ಹೋಗುವಂತ ಒಂದು ಸಾಮರ್ಥ್ಯ ಇದೆ ನೋಡ್ರಿ, ಒಬ್ಬ ಕೋಚ್ ನ ಹತ್ತಿರ ಇರುತ್ತೆ. ಸೊ ಹಾಗಾಗಿ ಇವತ್ತಿಗೂ ಯಾರೆಲ್ಲರೂ ಸಕ್ಸಸ್ ಆಗಿದ್ದಾರೆ ನೋಡ್ರಿ, ಅವ್ರ ಹಿಂದೆ ಕೋಚ್, ಗುರು, ಗೈಡ್, ಮೆಂಟರ್ ಇದ್ದಾರೆ. ನಿನ್ನೆ ಹೇಳ್ದೆ ನೆನಪದಲ್ಲ, ಎಲ್ಲಾ ಪಿಕ್ಚರ್ ಗಳು ತೆಗ್ದಿದ್ದೆ ನೋಡ್ರಿ, ಸಕ್ಸಸ್ಫುಲ್ ಜನರ ಫೋಟೋಸ್ ಗಳನ್ನ ತೆಗ್ದಾಗ ನೀವೆಲ್ಲರೂ ನೋಡಿದ್ರಲ್ಲ. ಹಾ, ಸೊ ಹಾಗಾಗಿ ಇವತ್ತು ನೀವ್ ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಏನು ಅಂದ್ರ, ನನಗೆ ನನ್ನ ಲೈಫ್ ನಲ್ಲಿ ನನಗೆ ಅವಶ್ಯಕತೆ ಇದ್ದಾಗೆಲ್ಲಾನು ನನಗೆ ಸಪೋರ್ಟ್ ಮಾಡುವಂತವ್ರು ಯಾರಾದ್ರೂ ಒಬ್ರು ಇದ್ದಾರಾ ಅಥವಾ ಇಲ್ಲ? ಕೋಚ್ ಅನ್ನೋರು. ತಂದೆ ತಾಯಿ ಸಪೋರ್ಟ್ ಮಾಡ್ತಾರ, ನಾನು ಇಲ್ಲ ಅಂತ ಹೇಳೋದಿಲ್ಲ. ನಮ್ಗೆ ಸರಿಯಾದ ಮಾರ್ಗದರ್ಶನ ಮಾಡುವವರು ನಮ್ ಜೊತೆಗೆ ಯಾರಾದ್ರೂ ಇದ್ರೆ ನನ್ಗೆ ಇಲ್ಲಿ ಎಸ್ ಅಂತ ಹೇಳಿ ಟೈಪ್ ಮಾಡ್ರಿ. ನಮ್ ಜೊತೆಗೆ ಯಾರು ಇಲ್ಲ ಮೇಡಮ್, ನಾವು ಸುಮ್ನೆ ಸಿಂಗಲ್ ಹೋರಾಟ ಮಾಡ್ತಾ ಇದೀವಿ ಅಂದ್ರ ನೀವು ನೋ ಅಂತ ಹೇಳಿ ಟೈಪ್ ಮಾಡ್ರಿ ಎಲ್ಲಾರು. ಯಾರಿಗ್ ನಿಮ್ ಜೊತೆ ಕೋಚ್ ಇದ್ದಾರೆ, ಗುರು ಇದ್ದಾರೆ, ಗೈಡ್ ಇದ್ದಾರೆ, ಮೆಂಟರ್ ಇದ್ದಾರೆ, ಅವ್ರು ಎಸ್ ಅಂತ ಟೈಪ್ ಮಾಡ್ಬೇಕು. ಯಾರ ಜೊತೆಗೆ ಇಲ್ಲ ಅವ್ರು ನೋ ಅಂತ ಮಾಡ್ಬೇಕು. ಮತ್ತೆ ಯಾರೆಲ್ಲರೂ ನೋ ಅಂತ ಮಾಡ್ತಾ ಇದ್ದೀರಿ, ಇವತ್ತು ಕುಂತು ಗಂಭೀರವಾಗಿ ಯೋಚನೆ ಮಾಡ್ರಿ. ನಾನ್ ಸಕ್ಸಸ್ ಆಗ್ಬೇಕು ಅಂದ್ರ ನನಗೆ ಅಲ್ಲಿ ಗೈಡೆನ್ಸ್ ಮಾಡುವವರ ಒಬ್ರು ಅಗತ್ಯ ಇದೆ. ಮನುಷ್ಯನ ಸ್ವಭಾವ ಏನು ಅಂತೇಳಿ ಬರ್ಕೋರಿ ನೀವೆಲ್ಲ. ಮನುಷ್ಯನ ಸ್ವಭಾವ ಏನು ಅಂದ್ರೆ ನಾವು ಸ್ವಯಂ ಪ್ರೇರಿತವಾಗಿ ಕೆಲಸ ಮಾಡೋದಿಲ್ಲ. ಅಂದ್ರೆ ನಮ್ಮೊಳಗೆ ಎನರ್ಜಿ ಫ್ರೀಕ್ವೆನ್ಸಿ ನಿಮ್ಗೆ ಗೊತ್ತಲ್ಲ. ಬೆಳಿಗ್ಗೆ ವಾಕಿಂಗ್ ಮಾಡ್ಬೇಕಂತ ಎಲ್ಲರೂ ಡಿಸೈಡ್ ಮಾಡಿರ್ತೀವ ಎಲ್ಲಾರು ಹಿಂಗ್ ಮಾಡ್ರಿ, ನಾಳೆಯಿಂದ ರಾತ್ರಿ ಡಿಸೈಡ್ ಮಾಡಿರ್ತೀವಿ. ಯಾರು ಮೋಟಿವೇಶನ್ ಮಾಡಿರ್ತಾರ, ಭಯಂಕರ ಮೋಟಿವೇಶನ್ ಜಾಸ್ತಿ ಆಗ್ಬಿಡುತ್ತೆ, ವೈಬ್ರೇಷನ್ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ. ಈ ರಾತ್ರಿ ಕೊಂಡು ಡಿಸೈಡ್ ಮಾಡ್ತೀವಿ ಏನು ಅಂದ್ರೆ ಮುಂಜಾನೆ ವಾಕಿಂಗ್ ಮಾಡಮಿ, ರನ್ನಿಂಗ್ ಮಾಡ್ರಿ, ಎಕ್ಸರ್ಸೈಸ್ ಮಾಡೋಣ, ಈಗ ಎಲ್ಲಾನು ಪ್ಲಾನ್ ಹಾಕಿ ಮಲಗಿರ್ತ್ರಿ. ಎಷ್ಟು ದಿನ ಮಾಡ್ತೀರಿ? 3 days. 4ನೇ ದಿನ ನೀವ್ ಎಲ್ಲಿದ್ದೀರಿ ಅಲ್ಲೇ ಇರ್ತೀರಿ. ರೀಸನ್ ಏನು ಅಂದ್ರ ಸ್ವಯಂ ಪ್ರೇರಣೆ ಇದೆ ನೋಡ್ರಿ, ಅದ್ರ ಫ್ರೀಕ್ವೆನ್ಸಿ ಯಾವಾಗ್ಲೂ ಕಡಿಮೆ ಆಗ್ತಾ ಬರುತ್ತೆ. ರೀಸನ್ ಏನು ಅಂದ್ರ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಮತ್ತೆ ನಮ್ಮ ಮನಸ್ಸಿದೆ ನೋಡ್ರಿ, ಮನಸ್ಸಿನ ಚಲನೆ ಏನಿದೆ, ಇಳಿಮುಖ ಚಲನೆ ಇದೆ. ಇಳಿಮುಖ ಅಂದ್ರೆ ಅದು ಮರ್ತು ಹೋಗುತ್ತೆ. ಮತ್ತೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಯಾವ ಎನರ್ಜಿ ಇದೆ ಅಂದ್ರೆ ಯಾವುದನ್ನ ಮಾಡ್ಬೇಕು ಅದು ಮಾಡೋದಿಲ್ಲ, ಯಾವುದನ್ನ ಮಾಡಬಾರ್ದು ಅದು ಮಾಡೋದಕ್ಕೆ ರೆಡಿ ಆಗಿರುತ್ತೆ. ಸೊ ಹಾಗಾಗಿ ಇಂಥ ಮೈಂಡಿಗೆ ನಾವ್ ಏನಾದ್ರೂ ಕರೆಕ್ಟ್ ವೇನಲ್ಲಿ ಕರ್ಕೊಂಡು ಹೋಗ್ಬೇಕಂದ್ರೆ ನಮಗೆ ಒಬ್ಬರ ಅವಶ್ಯಕತೆ ಇದೆ. ಅವ್ರು ಏನ್ ಮಾಡ್ತಾರ ಅಂದ್ರೆ ಡೈರೆಕ್ಷನ್ ಅನ್ನ ತೋರಿಸ್ತಾರ. ಅದಾದ್ಮೇಲೆ ಬರ್ಕೋರಿ, ರೈಟ್ ಡೈರೆಕ್ಷನ್ ಅಂದ್ರೆ ಏನು ಅಂದ್ರೆ ಸಕ್ಸಸ್ ನ ಮೆಟ್ಟಿಲುಗಳು. ಈಗ ಸಕ್ಸಸ್ ನ ಮೆಟ್ಟಿಲುಗಳಂತ ನೋಡಿದಾಗ ನೀವು ನಿಮ್ಮ ಬಿಲ್ಡಿಂಗ್ ಇದೆ ಅಂತ ತಿಳ್ಕೊರಿ, ಸ್ಟೆಪ್ಸ್ ಗಳನ್ನ ಹಾಕಿರ್ತೀರಿ. ನಾನು ಎಸ್ ಅನ್ನುವಂಥದ್ರ ಮೇಲೆ ಕಾಲಿಟ್ಟೀನಿ, ನಡು ಇಷ್ಟೆಲ್ಲಾ ಗ್ಯಾಪ್ ಇಟ್ಟೀನಿ, ಮತ್ತೆ ಈಕೆ ಬರ್ತಾ ಇದ್ದೀನಿ ಅಂದ್ರೆ ನಾನು ಮೇಲ್ ಹೋಗೋದಕ್ಕೆ ಸಾಧ್ಯ ಇದೆನಾ? ಸಕ್ಸಸ್ ಅನ್ನುವುದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಇದೆ. 1ನೇ ಸ್ಟೆಪ್ಪಿಗೆ ನಾನು ಕಾಲಿಟ್ಟೀನಿ, ನಡು 3 ಗ್ಯಾಪ್ ಮಾಡೀನಿ ನಾನು. ಅದ ನಂತರ ನಾನು 4ನೇದಕ್ಕೆ ಕಾಲಿಟ್ಟೀನಿ ಅಂತ ತಿಳ್ಕೊರೋದು ಸಾಧ್ಯ ಇದೆನಾ? ಇಲ್ಲ. ಏನಾದ್ರೂ ನಾನು ಬಹಳ ಶಕ್ತಿಶಾಲಿ ಇದೀನಿ, ಏನ್ರಿ 4 ಏನು ಅಂತ ದೊಡ್ಡದಿಲ್ಲ,
ಆ ಕಡೆ ಈ ಕಡೆ ಏನಾರ ತಗೊಂಡ್ ಹೆಂಗಾರ ಮಾಡಿ ನಾನ್ ಮೇಲೆ ಹೋಗ್ತೀನಿ ಅಂತ ನೀವು ಹೋದ್ರುನು ಬಟ್ ಈ ಗ್ಯಾಪ್ ನ ನಡುವೆ ಇರುವಂತ ಅನುಭವ ಇದೆ ನೋಡ್ರಿ, ಅದು ನಿಮ್ಗೆ ಸಿಗೋದಿಲ್ಲ. ಆ ಲರ್ನಿಂಗ್ ನಿಮ್ಗೆ ಸಿಗೋದಿಲ್ಲ, ನೆನ್ಪಿಡ್ರಿ. ಈ ಲರ್ನಿಂಗ್ ಏನ್ ಗ್ಯಾಪ್ ಲರ್ನಿಂಗ್ ಇರುತ್ತೆ ನೋಡ್ರಿ, ಅದು ಸಿಗೋದಿಲ್ಲ. ಸೊ ಹಾಗಾಗಿ ಸಕ್ಸಸ್ ಅನ್ನುವಂಥದ್ದು ಏನಿದೆ ಅಂದ್ರ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಇದೆ, ಬರ್ಕೋರಿ. ಹಂತ ಹಂತವಾಗಿರುವಂತ ಒಂದು ನಿಯಮಬದ್ಧವಾಗಿರುವಂತ ಕಾರ್ಯ ಇದೆ ಸಕ್ಸಸ್ ಅನ್ನುವಂಥದ್ದು. ಅದಾದ್ಮೇಲೆ ಬರ್ಕೋರಿ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಆ ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಮಾಡುತ್ತೆ ಅಂದ್ರ ನಮ್ಮ ಗೋಲ್ಸ್ ಗಳನ್ನ ಸೆಟ್ ಮಾಡೋದಕ್ಕೆ ಮತ್ತೆ ನಮ್ಮ ಗೋಲ್ಸ್ ಗಳನ್ನ ರೀಚ್ ಮಾಡೋದಕ್ಕೆ ನಮ್ಗೆ ಅದು ಸಪೋರ್ಟ್ ಮಾಡುತ್ತೆ ನೋಡ್ರಿ. ಯಾವ ಸಕ್ಸಸ್ ನಮ್ಗೆ ಗೋಲ್ಸ್ ಕಡೆಗೆ ಕರ್ಕೊಂಡು ಹೋಗೋದಿಲ್ಲ ನೋಡ್ರಿ, ಅದು ಸಕ್ಸಸ್ ಇರೋದಿಲ್ಲ, ಅದು ಮಜಾಕ್ ಇರುತ್ತೆ, ಅದು ಟೈಮ್ ಪಾಸ್ ಇರುತ್ತೆ. ಯಾವತ್ತೋ ಒಂದಿನ ನೀವೇನು ಅನ್ಕೊಂಡಿದ್ರಿ, ನಿಮ್ಗೆ ಗೊತ್ತಾ, ನಾವು ಬಾಲ್ಯದಲ್ಲಿದ್ದಾಗ ಎಲ್ರು ಸ್ವಲ್ಪ ಕೈ ಮಾಡುತ್ತೆ, ಎಲ್ಲರೂ ಬಹಳ ಜನರ ಮೈಂಡ್ ಅಲ್ಲಿ ಇತ್ತು ನಾವೆಲ್ಲ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕಂತ. ಯಾರ್ಯಾರಿಗೆ ಅನ್ಸದ? ಸಣ್ಣವ್ರಿದ್ದಾಗ ಎಲ್ಲರೂ ಡಿಸೈಡ್ ಮಾಡಿದೆವು ಕ್ಲಾಸ್ ರೂಮಿನ ಕುಂತು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು. ಬೆಳಿತಾ ಬೆಳಿತಾ ನಮ್ಮ ಫ್ಯಾಮಿಲಿಯವರು ಹೇಳಿದ್ರು ಡಾಕ್ಟರ್ ಆಗೋದು ಬಹಳ ಕಷ್ಟದ ಕೆಲಸ ಇದೆ, ಡಾಕ್ಟರ್ ತೆಗೆದೇವು, ಟೀಚರ್ ಆಗ್ಲಕ್ ರೆಡಿ ಆದೇವು. ಗೋಲ್ ಚೇಂಜ್ ಆಯ್ತು ನಮ್ದು. ರೀಸನ್ ಏನು ಅಂದ್ರ ವ್ಯವಸ್ಥೆ ಇದೆ ನೋಡ್ರಿ, ಆ ವ್ಯವಸ್ಥೆಯ ಜೊತೆಗೆ ನನ್ನ ಮನಸ್ಥಿತಿ ಏನಾದ್ರೂ ಚೇಂಜ್ ಆಗ್ತಾ ಇದೆ ಅಂದ್ರ ನಾನು ನನ್ನ ಗೋಲ್ಸ್ ಗಳ ಮೇಲೆ ಫೋಕಸ್ ಮಾಡ್ತಾ ಇಲ್ಲ, ನಾನು ಯಾವುದರ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ ಅಂದ್ರೆ ಪರಿಸ್ಥಿತಿಗಳ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ. ಸಾಕಷ್ಟು ಸಲ ನಾವು ಮಕ್ಕಳಿಗೆ ನೋಡ್ತೀವೋ, ಸಣ್ಣವರಿದ್ದಾಗ ನಮ್ಮ ಮಕ್ಕಳು ಇರ್ತಾವ ನೋಡ್ರಿ, ಅವ್ ಹೇಳ್ತಾವ ಏನೈತಿ IAS IPS ಐತೀನಿ, SP ಐತೀನಿ, DC ಐತೀನಿ. ಬೆಳಿತಾ ಬೆಳಿತಾ ಹೇಳ್ತಾವ ಇಲ್ಲ ಡಾಕ್ಟರ್ ಐತೀನಿ. ಈಗ ಆಮೇಲೆ ಗೊತ್ತಾಗುತ್ತೆ ಮಕ್ಕಳಿಗೆ ಡಾಕ್ಟರ್ ಆಗೋದು ಕಷ್ಟ ಇದೆ. ಲಾಸ್ಟಿಗೆ ಎಲ್ಲಿಗೆ ಬರ್ತಾವ ಅಂದ್ರ ಟೀಚರು ಕಂಡಕ್ಟರಿಗೆ ಬರ್ತಾವ ನಮ್ಮ ಮಕ್ಕಳು. ನಮ್ಗೂ ಅನ್ಸದ ಅಟ್ ಆದ್ರೆ ಸಾಕು, ಬಹಳ ದೊಡ್ಡದ್ ಬೇಡ. ರೀಸನ್ ಏನು ಅಂದ್ರ ಗೋಲ್ಸ್ ಗಳನ್ನ ಸೆಟ್ ಮಾಡೋದ್ ಒಂದ್ ಕಡೆ ಇದ್ರ ಆ ಗೋಲ್ಸ್ ಗಳ ಕಡೆಗೆ ಸ್ಟೆಪ್ಸ್ ಇಡೋದಿದೆ ನೋಡ್ರಿ, ಅದು ಇನ್ನೊಂದು ಕಡೆಗೆ ಆಗುವಂತ ಕೆಲಸ ಇದೆ. ಹಾಗಾಗಿ ಲೈಫ್ ನಲ್ಲಿ ನಾವೇನಾದ್ರೂ ಸೋಲ್ತಾ ಇದ್ದೀವಿ, ನಾವು ಸಕ್ಸಸ್ ಆಗ್ತಾ ಇಲ್ಲ ಅಂದ್ರ ನಮ್ ಗೋಲ್ಸ್ ಗಳ ಕಡೆಗೆ ನಾವು ಹೋಗದೆ ಏನ್ ಮಾಡ್ತಾ ಇದೀವಿ ಅಂದ್ರ ಅಲ್ಲಿ ನಿಲ್ಲುವಂತ ಪ್ರಯತ್ನವನ್ನ ನಾವೇ ಮಾಡೀವಿ. ಹಾಗಾಗಿ ಗೋಲ್ಸ್ ಗಳನ್ನ ಸೆಟ್ ಮಾಡೋದಿದೆ ನೋಡ್ರಿ, ಅದು ಯಾರ ಹತ್ರ ಇದೆ ಅಂದ್ರ ಅದು ನಿಮ್ ಹತ್ರನೇ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಹಾ, ರೈಟ್ ಮೆಥಡ್ ಅಲ್ಲಿ ವರ್ಕ್ ಮಾಡೋದು ಯಾವ ರೀತಿ ಅಂದ್ರ ಸ್ಕಿಲ್ಸ್ ಮೇಲೆ ಕೆಲಸ ಮಾಡ್ಬೇಕು. ನಿಮ್ ಒಳಗ್ ಒಂದು ಪ್ರತಿಭೆ ಇದೆ. ಜಗತ್ತಿನ ಪ್ರತಿಯೊಂದು ಮಗುನು ಸಮೇತ, ಇದು ವರ್ಡ್ ಅನ್ನ ನೆನ್ಪಿಟ್ಕೋರಿ, ವಿಶ್ವದಲ್ಲಿ ಹುಟ್ಟಿರುವಂತ ಪ್ರತಿಯೊಂದು ಮಗುನು ಸಮೇತ ಏನಿದೆ, ಪ್ರತಿಭಾವಂತ ಮಗು ಇದೆ. ಆದ್ರೆ ಆ ಪ್ರತಿಭಾವಂತ ಮಗು ಏನ್ ಮಾಡುತ್ತೆ ಅಂದ್ರ ಬೆಳಿತಾ 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 ಸಾಮಾನ್ಯ ಮಗು ಆಗುತ್ತೆ. ಸಾಮಾನ್ಯನಿಂದ ಮತ್ತೆ ಪ್ರತಿಭಾವಂತನಾಗಿ ಮಾಡೋದಿದೆ ನೋಡ್ರಿ, ಅದು ಶಿಕ್ಷಣ ಅಂತ ಹೇಳಿ ಹೇಳ್ತಾರೆ. ಸೊ ಹಾಗಾಗಿ ನಮ್ಗ್ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರ ನಾವು ಸೆಟ್ ಮಾಡ್ತಾ ಇದೀವಿ ಗೋಲ್, ಆದ್ರೆ ಅದ್ರ ಕಡೆ ಹೋಗುವಂತ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಇದೆ ನೋಡ್ರಿ, ಅದು ಬಹಳ ಕಡಿಮೆ ಇದೆ. ಈಗ ಎಕ್ಸಾಂಪಲ್ ನಿಮ್ಗೆ ಬಾಲ್ಯದಲ್ಲಿ ಇಲ್ಲಿ ಹೆಣ್ಮಕ್ಳಿಗೆ ಗೊತ್ತು, ಯಾರ್ಯಾರಿಗೆ ರಂಗೋಲಿ ಇಳಿಸೋದಕ್ಕೆ ಬರುತ್ತೆ ಈಗ್ಲೂ, ಬೆಸ್ಟ್ ರಂಗೋಲಿ ನಿಮ್ ತರ ಯಾರಿಗೆ ಇಳಿಸ್ಲಕ್ ಬರೋದಿಲ್ಲ. ಎಸ್, ಮಹೇಶ್ TP ಮ್ಯಾಮ್, ನಿಮ್ ಹೆಸರು ಬರೀರಿ ಅಲ್ಲಿ, ಇಲ್ಲಾಂದ್ರೆ ನಾನ್ ನಿಮ್ ಮನೆಯವ್ರ ಹೆಸರು ಹೇಳ್ಬೇಕಾಗುತ್ತೆ, ಅವರೇ ರಂಗೋಲಿ ಇಳಿಸ್ತಾರಂತ ಎಲ್ಲರಿಗೂ ಅನಿಸ್ತದ ನೋಡ್ರಿ. ಹಾ, ಯಾರ್ಯಾರಿಗೆ ರಂಗೋಲಿ ಇಳಿಸೋದಕ್ಕೆ ಬರುತ್ತೆ ಒಂದ್ಸಲ ಎಸ್ ಅಂತ ಟೈಪ್ ಮಾಡಿ. ಎಸ್, ಯಾರಿಗ್ ಮೆಹಂದಿ ಹಾಕೋದಕ್ಕೆ ಬರ್ತದೆ ಹೆಣ್ಮಕ್ಳಿಗೆ? ನಿಮ್ಗೆ ಗೊತ್ತಾ, ಇಡೀ ವರ್ಲ್ಡ್ ಅಲ್ಲಿ, ಇಡೀ ಜಗತ್ತಲ್ಲಿ ನಿಮ್ಮಷ್ಟು ಚೆನ್ನಾಗಿ ಯಾರಿಗೂ ಮೆಹಂದಿ ಇಳಿಸೋದಕ್ಕೂ ಬರೋದಿಲ್ಲ, ರಂಗೋಲಿ ಹಾಕೋದಕ್ಕೂ ಬರೋದಿಲ್ಲ. ರೀಸನ್ ಏನು ಅಂದ್ರ ಆ ಕಲೆ ಇದೆ ನೋಡ್ರಿ, ಅದು ನಿಮ್ಮಲ್ಲಿ ಬೈ ಬರ್ತ್ ಬಂದಿದೆ, ಹುಟ್ಟುತ್ತಲೇ ಅದನ್ನ ನೀವು ಕಲ್ತ್ ಬಿಟ್ಟಿರಿ, ಅದು ನಿಮ್ ಜೀನ್ಸ್ ನಲ್ಲೇ ಬಂದ್ಬಿಟ್ಟಿದೆ. ಹಾಗಾಗಿ ಆ ಸ್ಕಿಲ್ಸ್ ಗಳ ಮೇಲೆ ನಾವು ಹೆಚ್ಚಿನ ಟ್ರೈನಿಂಗ್ ತಗೊಂಡಾಗ, ಹೆಚ್ಚಿನ ತರಬೇತಿಯನ್ನ ತಗೊಂಡಿವಿ, ಹೆಚ್ಚಿನ ಜ್ಞಾನವನ್ನ ಸಂಪಾದನೆ ಮಾಡಿದಾಗ ಆ ಸ್ಕಿಲ್ಸ್ ಏನಿರುತ್ತೆ ನೋಡ್ರಿ, ಅವು ನಮ್ಗೆ ಅರ್ನಿಂಗ್ ಕೊಡುತ್ತೆ. ಬರ್ಕೋರಿ, ನಮ್ಮ ಪ್ರತಿಭೆನೆ ನಮ್ಗೆ ಬೆಳೆಸುತ್ತೆ ಹೊರತಾಗಿ ಬೇರೆದ್ ಯಾವ್ದು ಬೆಳೆಸೋದಿಲ್ಲ, ನೆನ್ಪಿಟ್ಕೋರಿ. ಇವೆಲ್ಲ ಗಾಳಿ ಮಾತುಗಳು ಯಾರು ಬೆಳೆಸೋದಿಲ್ಲ. ನನ್ನ ಹತ್ರ ಅದು ಕಲೆ ಇರ್ಬೇಕು, ಆ ಪ್ರತಿಭೆ ಇರ್ಬೇಕು, ಆ ಸಾಮರ್ಥ್ಯ ಇರ್ಬೇಕು, ಅದು ಮಾಡುವಂತಹ ಪ್ರಯತ್ನಶೀಲತೆ ನನ್ನ ಹತ್ರ ಇರ್ಬೇಕು. ನಿರಂತರವಾಗಿ ಮಾಡೋದಕ್ಕೆ ನಾನು ತಯಾರಿದ್ದಾಗ ಮಾತ್ರ ನನ್ನ ಸ್ಕಿಲ್ಸ್ ಗಳಿವೆ ನೋಡ್ರಿ, ಅವು ನನ್ಗೆ ಸಪೋರ್ಟ್ ಮಾಡುತ್ತೆ. ಸೊ ಹಾಗಾಗಿ ಇವತ್ತು ನೀವೆಲ್ಲರೂ ಸ್ವಲ್ಪ ಮಲಗೋಕ್ಕಿಂತ ಮುಂಚೆ ಒಂದು ಹೋಮ್ವರ್ಕ್ ಅನ್ನ ಮಾಡ್ಬೇಕೆಲ್ಲರು. ಯಾರ್ಯಾರು ಮಾಡೋರಿದ್ರಿ ಕೈ ಮಾಡ್ರಿ. ಹಾ, ರಾತ್ರಿ ಮಲಗೋಕ್ಕಿಂತ ಮುಂಚೆ ಒಂದು ಹೋಮ್ವರ್ಕ್ ಮಾಡ್ಬೇಕು. ಏನು ಅಂದ್ರ ಬಾಲ್ಯದಲ್ಲಿದ್ದಾಗ ನಾನು ಏನ್ ಮಾಡಿದ್ರೆ ನನಗ್ ಜಾಸ್ತಿ ಖುಷಿ ಆಗ್ತಿತ್ತು ಅಂತ ಕ್ವಶನ್ ಮಾಡ್ರಿ, ಡೈರಿದೊಳಗ್ ಬರೀರಿ. ಯಾರೋ ಇದ್ರಿ ಗ್ರೌಂಡಿನಾಗ ಸುತ್ತಾಡ್ ಬಂದ್ರೆ ಭಾರಿ ಖುಷಿ ಆಗ್ತಿತ್ತು, ಇವತ್ ಯಾಕೆ ಓಡಾಡ್ತಾ ಇಲ್ಲ ನೀವು? ಊರ್ ಸುತ್ತಾಡ್ ಬಂದ್ರೆ ಬಹಳ ಜನರಿಗೆ ಖುಷಿ ಆಗ್ತಿತ್ತು, ಊರ್ ಸುತ್ತೋಡ್ದೆಲ್ಲ ಬಿಟ್ಟಿವ್ ನಾವು. ಯಾವ್ದೋ ಒಂದ್ ಕೆಲ್ಸ ಮಾಡೋದ್ರಿಂದ ಬಹಳ ಖುಷಿ ಆಗ್ತಿತ್ತು. ಯಾರೋ ಖೋ ಖೋ ಆಡಿದ್ರೆ ಖುಷಿ ಆಗ್ತಿತ್ತು, ಕಬಡ್ಡಿ ಆಡಿದ್ರೆ ಖುಷಿ ಆಗ್ತಿತ್ತು, ಏನು ಟೂರ್ ಹೋಗ್ ಬಂದ್ರೆ ಖುಷಿ ಆಗ್ತಿತ್ತು, ಹೊಸ ಬಟ್ಟೆ ಹಾಕಿದ್ರೆ ಖುಷಿ ಆಗ್ತಿದ್ದೇವ್ ನಾವು. ಆದ್ರೆ ಇವತ್ತು ಆ ಖುಷಿಯ ರೀಸನ್ ಗಳಿವೆ ನೋಡ್ರಿ, ಅವೆಲ್ಲ ಮರ್ತ್ ಬಿಟ್ಟಿವಿ. ಫುಲ್ ಇದ್ರೊಳಗೆ ಏನ್ ತುಂಬ್ಕೊಂಡಿವಿ? ಸ್ಟ್ರೆಸ್, ಟೆನ್ಷನ್ 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 ಟೆನ್ಷನ್.
ಎಷ್ಟೋ ಸಲ ಬೆಳಗ್ಗೆ ಏನ್ ಊಟ ಮಾಡಿನಿ ಅಂತ ಮಧ್ಯಾಹ್ನ ನೆನ್ಪಿರೋದಿಲ್ಲ ನಮ್ ಎಸ್ಆರ್ನು. ಎಷ್ಟು ಟೆನ್ಷನ್ ಭಯಂಕರ ಮಾಡ್ಕೊಂಡ್ ಬಿಟ್ಟಿವಿ ನಾವ್ ಅಂದ್ರ ಬೆಳಿಗ್ಗೆ ಏನ್ ಊಟ ಮಾಡಿವಿ ಅಂತ ಮಧ್ಯಾಹ್ನ ನೆನ್ಪಿಲ್ಲ ನಮ್ಗೆ. ಮಧ್ಯಾಹ್ನ ಏನ್ ಊಟ ಮಾಡೀನಿ ಅಂತ ಸಂಜಿಗ್ ನೆನ್ಪಿರೋದಿಲ್ಲ. ಎಷ್ಟೋ ಸಲ ಮಧ್ಯಾಹ್ನ ಊಟ ಮಾಡೀನಿ ಅನ್ನೋದು ನೆನ್ಪು ಹೋಗ್ಬಿಡುತ್ತೆ ಅಂದ್ರೆ ಇದ್ರೊಳಗೆ ಏನೇನೆಲ್ಲ ತುಂಬಿದೀವಿ ಅಂತ ಅರ್ಥ. ಸೊ ಹಾಗಾಗಿ ದಯವಿಟ್ಟು ನೀವು ನಿಜವಾದ ಜೀವನ ಯಾವುದು ಅಂದ್ರ ನನ್ನ ಪ್ರತಿಭೆಗಳಿವೆ ನೀವೇ ನೋಡ್ರಿ ಒಳಗ್ ಆ ಸಾಮರ್ಥ್ಯ, ಅದನ್ನ ಮತ್ತೆ ನಾನು ಬೆಳೆಸ್ಬೇಕು, ಮತ್ತೆ ಅದನ್ನ ನಾನು ಉಳಿಸ್ಬೇಕು. ಅಲ್ಲಿ ನನ್ಗೆ ರಿಯಲ್ ಹ್ಯಾಪಿನೆಸ್ ಫೀಲ್ ಆಗುತ್ತೆ. ಬರ್ಕೋ ನಮ್ ಪ್ರತಿಭೆ ನಮ್ಗೆ ಏನ್ ಕೊಡುತ್ತೆ ಅಂದ್ರೆ ಗಳಿಕೆ ಕೊಡೋ ಸೆಕೆಂಡ್ರಿ, ದುಡ್ಡು ಮಾಡೋ ಸೆಕೆಂಡ್ರಿ, ಅದ್ರ ನಿಜವಾದ ಖುಷಿ ಇದೆ ನೋಡ್ರಿ. ನೋಡ್ರಿ ಯಾರಿಗಾದ್ರೂ ಮೆಹಂದಿ ಇಳಿಸೋದಕ್ಕೆ ಬರುತ್ತೆ, ಅದ್ರಾಗ ಏನು ಬೆನಿಫಿಟ್ ಇಲ್ಲ, ಆದ್ರೆ ಇಳಿಸಿದ್ದೆಲ್ಲ ಭಾರಿ ಖುಷಿ ಆಗಿರ್ತದ ಅವ್ರಿಗೆ, ವಾವ್ ಫೀಲ್ ಆಗುತ್ತೆ. ಆ ಫೀಲಿಂಗ್ ಇದೆ ನೋಡ್ರಿ, ಅದು ರಿಯಲ್ ಹ್ಯಾಪಿನೆಸ್ ಇದೆ. ಸೊ ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ ಅಂದ್ರ ರಿಯಲ್ ಹ್ಯಾಪಿನೆಸ್ ಎಲ್ಲಿದೆ ನೋಡ್ರಿ ಆ ಕೆಲಸ ಮಾಡೋದನ್ನ ಬಿಟ್ಟಿವಿ. ಯಾವ್ದ್ರಿಂದ ಟೆನ್ಷನ್ ಆಗುತ್ತೆ ನೋಡ್ರಿ ಆ ಕೆಲಸ ಮಾಡ್ಲತ್ತೀವಿ ನೋಡ್ರಿ ನಾವು ಒತ್ತಾಯ ಪೂರ್ವಕವಾಗಿ. ಜಬರ್ದಸ್ತಿ ಅಂತಾರ ನಮ್ಮಲ್ಲಿ ಬೀದರ್ ಕಡೆ. ಒತ್ತಾಯ ಪೂರ್ವಕವಾಗಿ ನಾವು ಆ ಕೆಲಸವನ್ನ ಮಾಡೋದಕ್ಕೆ ತಯಾರಾಗಿವಿ. ಹಾಗಾಗಿ ನಿಮ್ಮೆಲ್ಲರಿಗೆ ಹೇಳೋದೇನು ಅಂದ್ರ ನಿಮ್ಮ ಸ್ಕಿಲ್ಸ್ ಏನಿದೆ ನೋಡ್ರಿ ಅದನ್ನ ಹೆಚ್ಚು ಮಾಡ್ಕೊಳ್ಳುವಂತ ಜವಾಬ್ದಾರಿ ಯಾರ್ದಿದೆ ಅಂದ್ರೆ ನಿಮ್ದಿದೆ. ಈಗ ಬರ್ಕೋರಿ, ನಮ್ ಹತ್ರ 2 ರೀತಿಯ ಶಕ್ತಿಗಳು ಕೆಲಸ ಮಾಡ್ತಾ ಇವೆ. ನೋಟ್ಸ್ ಮಾಡಿ. ಹಾ, ಒಂದ್ ಬರುತ್ತೆ ಮಸಲ್ ಪವರ್, ಸೆಕೆಂಡ್ ಬರುತ್ತೆ ಮೈಂಡ್ ಪವರ್. ಈಗ ಇವು ಎರಡರಲ್ಲಿ ಯಾವ್ದು ನಿಮ್ಗೆ ಗ್ರೇಟ್ ಅನಿಸ್ತುತ್ತ? ಸ್ನಾಯು ಶಕ್ತಿ, ಶಾರೀರಿಕ ಶಕ್ತಿ, ಬಲ. ಹಾ, ಈ ಶಕ್ತಿ ದೊಡ್ಡದ ಅನಿಸುತ್ತ ಅಥವಾ ಈ ಮೈಂಡ್ ನಾಗಿನ ಶಕ್ತಿ ದೊಡ್ಡದ ಅನಿಸ್ತದ? ಮೈಂಡ್ ಪವರ್ ಅಂತ ಯಾರಿಗ್ ಹೆಚ್ಚು ಅನಿಸ್ತದ ನೋಡ್ರಿ ಅವ್ರ ಮೈಂಡ್ ಅಂತ ಹೇಳಿ ಮಾಡ್ರಿ. ಸ್ನಾಯು ಶಕ್ತಿ ಅಂತ ಯಾರಿಗ ಅನಿಸ್ತದ ಅವ್ರ ಬಾಡಿ ಅಂತ ಹೇಳಿ ಬರೀರಿ. ಎಲ್ಲಾರು ಟೈಪ್ ಮಾಡಿ. ಎರಡರಲ್ಲಿ ಎರಡು ಹೋಲಿಕೆ ಮಾಡಿ. ಶಾರೀರಿಕ ಶಕ್ತಿ ದೊಡ್ಡದ ಅಥವಾ ಮಾನಸಿಕ ಶಕ್ತಿ ದೊಡ್ಡದ? 100% ಮಾನಸಿಕ ಶಕ್ತಿ ದೊಡ್ಡದು. ಮತ್ತೆ ಶಾರೀರಿಕ ಶಕ್ತಿ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಆಪ್ಷನ್ಗಳಿವೆ. ನಾನು ಈ ಕೆಲಸ ಮಾಡೋದಿಲ್ಲ, ನೆನ್ಪಿಡ್ರಿ. ನನ್ನ ಹತ್ರ ಏನ್ ಜಿಮ್ ರೆಡಿ ಮಾಡಿಲ್ಲ, ಯಾವ್ದೋ ಒಂದು ಕ್ಲಬ್ ಇಲ್ಲ ನನ್ನ ಹತ್ರ, ನಾನ್ ದಿನ ಎಕ್ಸರ್ಸೈಸ್ ಮಾಡ್ಸಂಗಿಲ್ಲ, ಏನ್ ಮಾಡ್ಸೋದಿಲ್ಲ. ನಾನ್ ಮಾಡೋ ಕೆಲಸ ಯಾವ್ದಂದ್ರೆ ಈ ಪವರ್ ಮೇಲೆ ನಾನು ವರ್ಕ್ ಮಾಡ್ತೀನಿ. ಸೊ ಹಾಗಾಗಿ ನಾವು ಮನುಷ್ಯರು ಅಥವಾ ಇಡೀ ಯೂನಿವರ್ಸ್ ನಡೀತಾ ಇರೋದು ಯಾವ್ದ್ರ ಮೇಲೆ ಅಂದ್ರೆ ಎನರ್ಜಿ ಮೇಲೆ ನಡೀತಾ ಇದೆ, ಶಕ್ತಿ. ಆ ಎನರ್ಜಿ ಎಲ್ಲದಕ್ಕಿಂತನೂ ಜಾಸ್ತಿ ಎಲ್ಲಿ ಫ್ಲೋ ಆಗುತ್ತೆ ನಮ್ಮ ಶರೀರದಲ್ಲಿ ಅಂದ್ರ ನಮ್ಮ ಮೈಂಡ್ ಅಲ್ಲಿ ಹೆಚ್ಚು ಫ್ಲೋ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಆ ಎನರ್ಜಿಯ ಜೊತೆಗೆ ನಮ್ಗೆ ಕನೆಕ್ಟ್ ಆಗೋದಿದೆ. ನಮ್ಗೆ ಏನಾಗಿದೆ ಅಂದ್ರೆ ನಮ್ಮ ಮೇಲೆ ನಮಗೆ ದ್ವೇಷ ಇದೆ, ನಮ್ಮ ಮೇಲೆ ನಮ್ಗೆ ಅಸೂಯೆ ಇದೆ, ನಮ್ಗೆ ನಾವ್ ಏನೇನೋ ತಿಳ್ಕೊಂಡಿವಿ. ನಮ್ ಒಳಗೊಂದು ಡೈಮಂಡ್ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ನಮ್ ಒಳಗೊಂದು ಅದ್ಭುತವಾಗಿರುವಂತ ಡೈಮಂಡ್ ನಾವೇ ಇದ್ದೀವಿ, ನಮ್ಮಲ್ಲಿ ಅಂತ ಚಮತ್ಕಾರಿ ಶಕ್ತಿ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಈಗ ನಿಮ್ಗೆ ಒಂದು ಉದಾಹರಣೆಯನ್ನ ಕೊಡ್ತೀನಿ, ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ ನೋಡ್ರಿ, ಯಾವ ಶಕ್ತಿ ದೊಡ್ಡದಿದೆ ಅಂತ ಗುರುತಿಸೋದಕ್ಕೆ. ಓಕೆನಾ? ಹಾ, ಸ್ವಲ್ಪ ಹೆಣ್ಮಕ್ಳಿಗೆ ತಗೊಂಡು ಹೇಳ್ತೀನಿ ನಾನು. ಗಂಡ್ ಮಕ್ಳದು ಬರುತ್ತೆ, ಬಟ್ ಹೆಣ್ಮಕ್ಳು ಚೆನ್ನಾಗಿ ಸೂಟ್ ಆಗುತ್ತೆ. ಒಂದು ದಿನ ಅಚಾನಕ್ ಏನಾಗಿದೆ, ನಿಮ್ಗೆ ಆರಾಮಿಲ್ಲ ಅಂತ ತಿಳ್ಕೊರ್ ಮೈಂಡಿನಾಗ. ಯಾರು ಎಕ್ಸಾಂಪಲ್ ತಗೊಲಿಲ್ಲಿ? ದಿವ್ಯಾ ಇವತ್ತಿ ಕಾಣಿಸ್ತಾ ಇದ್ದಾರೆ, ಅವ್ರ ಹೆಸರು ತಗೋತೀನಿ. ದಿವ್ಯಾ ಅವ್ರಿಗೆ ಒಂದ್ ದಿವ್ಸ ಬಹಳ ಆರಾಮ್ ತಪ್ಪಿದೆ. ಆಗುತ್ತಲ್ಲ ಹೆಣ್ಮಕ್ಳಿಗೆ. ಆರಾಮ್ ತಪ್ಪಿದೆ, ಇನ್ ಏನ್ ಹೇಳಕ್ ಬರಲ್, ಕೂಡ್ಲಕ್ ಬರಲ್ದು, ಫುಲ್ ನಿಶಕ್ತ ಆಗೋಗಿರ್ ನೀವು. ಆರಾಮ್ ಪೂರ್ತಿ ತಪ್ಪಿಬಿಟ್ಟದ. ಈಗ ನಿಮ್ ಗಂಡ ಮಕ್ಕಳು ಎಲ್ಲಾರು ನಿಮ್ಗೆ ಏನೋ ಅಂದ್ರೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋದಕ್ಕೆ ಕಾರ್ ತಂದು ಮನಿ ಮುಂದೆ ನಿಂದ್ರಿಸ್ಯಾರ. ನೀವೆಲ್ಲಾರು ಫೀಲ್ ಮಾಡ್ಕೋರಿ ಇದು ವಿಷಯ. ನಿಮ್ಗೆ ಆರಾಮಿಲ್ಲ, ನಿಮ್ ಮನೆ ಎದ್ರಿಗೆ ಒಂದ್ ದೊಡ್ಡದೊಂದ್ ಕಾರ್ ತಂದ್ ನಿಂದ್ರಿಸ್ಯಾರ, ಎಲ್ಲಾರು ಫುಲ್ ಟೆನ್ಷನ್ ದೊಳಗರ. ಮೇನ್ ಮನುಷ್ಯರ್ ನೀವೇ ಇದ್ರಿ, ಈಗ ನಿಮ್ಗೆ ಆರಾಮ್ ತಪ್ಪಿದೆ, ಎಲ್ಲಾರು ಫೀಲಿಂಗ್ ದೊಳಗ್ ಬರ್ರಿ. ಈಗ ಆರಾಮಿಲ್ಲ, ನಿಮ್ಗೆ ಅನಿಸ್ತಾ ಇದೇನಾ ಆರಾಮಿಲ್ಲ ಅಂತ? ಎಸ್. ಈ ಕಾರ್ ಬಂದಿದೆ, ಈಗ ಅದ್ರೊಳಗೆ ಒಯ್ದು ನಿಮ್ಗೆ ಕೂಡ್ಸುವಂತ ಪ್ರಯತ್ನವನ್ನ ಮಾಡ್ತಾರ. ಮುಂದೆ ಡ್ರೈವರ್ ಒಬ್ರು ಇದ್ದಾರೆ, ನಿಮ್ಗೆ ಕೂಡ್ಸೋದಕ್ಕೆ ಪ್ರಯತ್ನ. ಇನ್ನೇನ್ ಬಾಗಿಲ್ ತೆಗೆದು ನಿಮ್ಗ್ ಒಳಗ್ ಕೂಡ್ಸ್ಬೇಕು. ನಿಮ್ಗೆ ಕಾಲ್ ಎತ್ತಿ ಒಳಗಿಡೋದಕ್ಕೆ ಶರೀರದಾಗ ಉಸಿರಿಲ್ಲ, ಅಷ್ಟು ನಿಶಕ್ತ ಆಗಿ ಹೋಗಿದ್ರಿ ನೀವು. ತಕ್ಷಣಕ್ಕೆ ಒಂದ್ ಬಹಳ ದೊಡ್ಡದ್, ಇಷ್ಟು ದೊಡ್ಡದೊಂದು ಹಾವು ಓಡ್ತಾ ಓಡ್ತಾ ಬರ್ಲತ್ತದ ನಿಮ್ ಕಡೆ. ಈಗ ಏನಾಗುತ್ತೆ? ಈಗ ಎದ್ದೋ ಬಿದ್ದೋ, ಕಾರ್ ಎಲ್ಲೋ, ಮಗ ಎಲ್ಲೋ, ಗಾಂಡ್ ಎಲ್ಲೋ, ಭಾಗೋರೆ ಭಾಗೋ ಭಾಗೋರೆ ಭಾಗೋ, ಹಿಂಗ್ ಓಡ್ತ್ರಿ 2 ಕಿಲೋಮೀಟರ್ ಸಿಗಲ್ ನೀವು. ಸತ್ಯ ಹೇಳ್ತಾ ಇದ್ದೀನಿ. ಅವ್ರ ಜಾಗಕ್ಕೆ ಯಾರಿದ್ರು, ನಾನಿದ್ರು ಆಗುತ್ತೆ, ನೀವು ಇದ್ರು ಆಗುತ್ತೆ. 2 ನಿಮಿಷದ ಹಿಂದ ನಿಮ್ ಕಾರ್ನ ಕೂಡ್ಲಾಕ್ ಉಸಿರಿರ್ಲಿಲ್ಲ ಮೈದಾಗ. ಮನಿ ಮಂದಿ ಎಲ್ಲ ಪರೇಶಾನ್ ಆಗ್ಯಾರ, ಅಯ್ಯೋಯ್ಯೋ ಹೆಂಗ್ ಮಾಡ್ಬೇಕು, ಇಷ್ಟ ಆರಾಮಿಲ್ಲ. ಈಗ ಎಲ್ಲಿಂದ ಶಕ್ತಿ ಬಂತು? ಈ ಶಕ್ತಿ ಹೇಳ್ತಾರ ಮೈಂಡ್ ಪವರ್. ಬರ್ಕೋರಿ, ಮೈಂಡ್ ಪವರ್. ಮೈಂಡ್ ಮೆಸೇಜ್ ಕೊಡ್ತು, ಹಾವ್ ಬಂದದ. ಈಗ ಒಂದ್ ಹಾವರ ಓಡ್ಬೇಕು, ಇಲ್ಲ ಹಾವಿನ್ಕ ಹೆಚ್ಚಿಗೆ ನಾವರ ಓಡ್ಬೇಕು.
ಈಗ ಕಾಂಪಿಟೇಷನ್ ಶುರು ಆಯ್ತು. ಈಗ ಅದಕ್ಕಿಂತ ಜಾಸ್ತಿ ನಾನು ಓಡಿದ್ರೆ ನಾನು ಬದುಕ್ತೀನಿ ಅಂತ ಮೈಂಡಿಗೆ ಮೆಸೇಜ್ ಹೋಯ್ತು, ಎನರ್ಜಿ ಕ್ರಿಯೇಟ್ ಆಯ್ತು, ರಕ್ತ ಸಂಚಲನೆ ಜಾಸ್ತಿ ಆಯ್ತು, ಸ್ನಾಯು ಬಲ ಜಾಸ್ತಿ ಆಯ್ತು, ಮಿಲಿ ಸೆಕೆಂಡ್ ಒಳಗೆ ಎನರ್ಜಿ ಬಂತು, ಓಡ್ಲಕ್ ಶುರು ಮಾಡ್ತೀವಿ. ಸೊ ಹಾಗಾಗಿ ಬರ್ಕೋರಿ, ಶಾರೀರಿಕ ಶಕ್ತಿಗಿಂತನೂ ಮಾನಸಿಕ ಶಕ್ತಿ ಇದೆ ನೋಡ್ರಿ, ಅದು 90% ಜಾಸ್ತಿ ಇದೆ. ನಮ್ಮೊಳಗೆ 90% ಶಕ್ತಿ ಯಾವ್ದು ಕೆಲಸ ಮಾಡ್ತಾ ಇದೆ ಅಂದ್ರ ಮಾನಸಿಕ ಶಕ್ತಿ ಕೆಲಸ ಮಾಡ್ತಾ ಇದೆ. ಎಲ್ಲರಿಗೂ ಅರ್ಥ ಆಗ್ತಾ ಇದೆನಾ? ಎಲ್ಲರಿಗೂ ನಿಮ್ಗೆ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ, ಇದ್ರ ಮೇಲೆ ನಿಮ್ಗೆ ಆಗೋದಕ್ಕೆ ನಮ್ದು ಬಾಡಿ ಬಿಲ್ಡ್ ಆದಾಗ ಏನಾಗುತ್ತೆ ಅಂದ್ರೆ ಆಯುಷ್ಯ ಜಾಸ್ತಿ ಆಗ್ಬೋದು, ನಾವು ಆರೋಗ್ಯವಂತರಾಗಿರ್ಬೋದು, ಬಟ್ ಸಕ್ಸಸ್ ಆಗ್ಬೇಕು ಅಂದ್ರ ನಮ್ಗೆ ನಮ್ಮ ಮೈಂಡ್ ಪವರ್ ಇದೆ ನೋಡ್ರಿ, ಅದು ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಈ ಮೈಂಡ್ ಪವರ್ ಅನ್ನ ಹೆಚ್ಚು ಮಾಡೋದಕ್ಕೆ ನಾವ್ ಏನೆಲ್ಲವನ್ನ ಮಾಡ್ಬೋದು ಅನ್ನುವಂಥದ್ದನ್ನ ನಾನ್ ನಿಮ್ಗೆ ಇಲ್ಲಿ ಹೇಳ್ತೀನಿ ನೋಡ್ರಿ, ಸ್ವಲ್ಪ ನೋಟ್ ಮಾಡ್ಕೊಡ್ರಿ. ಹಾ, ಸೊ ನಮ್ಮ ಶರೀರ ಏನಿದೆ ನೋಡ್ರಿ, ಇಲ್ಲೊಂದು ಲ್ಯಾಪ್ಟಾಪ್ ಕಾಣ್ತಾ ಇದೆ, ಇದು ಯಾವ್ದು ಅಂದ್ರೆ ನಮ್ದು ಹಾರ್ಡ್ವೇರ್ ಬಾಡಿ ಇದೆ ನೋಡ್ರಿ, ಇದು ಹಾರ್ಡ್ವೇರ್ ಇದೆ. ಈ ಹಾರ್ಡ್ವೇರ್ ನೊಳಗ ಒಂದು ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇದೆ, ಅದು ಯಾವುದು ಅಂದ್ರ ಮೈಂಡ್. ಬರ್ಕೋರಿ ಎಲ್ಲಾರು, ಶರೀರ ಅನ್ನುವಂತ ಒಂದು ಹಾರ್ಡ್ವೇರ್ ನೊಳಗ ಮೈಂಡ್ ಅನ್ನುವಂಥದ್ದು ಇದೆ ನೋಡ್ರಿ, ಅದು ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇದೆ. ಸೊ ಹಾಗಾಗಿ ಶರೀರ ಮತ್ತು ಮನಸ್ಸಿವೆ ನೋಡ್ರಿ, ಅವು ಎರಡು ಅವಿನಾಭಾವ ಸಂಬಂಧ ಇದೆ. ಇಲ್ಲಿ ಒಂದಕ್ಕೆ ಒಂದು ಏನಿವೆ ಬ್ಯಾಲೆನ್ಸಿಂಗ್ ಮಾಡೋದಿದೆ ನೋಡ್ರಿ, ಅದು ನಮಗಿರುವಂತ ದೊಡ್ಡ ಆದ್ಯತೆ. ಸೊ ಹಾಗಾಗಿ ಇವೆರಡನ್ನ ಬ್ಯಾಲೆನ್ಸ್ ಮಾಡೋದನ್ನ ನೀವ್ ಇಲ್ಲಿ ಕಲಿತ್ರಿ. ಮತ್ತೆ ಈಗ ನಿಮ್ಗೆ ಒಂದು ಮಾಹಿತಿಯನ್ನ ಕೊಡೋದು ಏನು ಅಂದ್ರೆ, ಎಲ್ಲಾ 60 ಮೆಂಬರ್ಸ್ ಇದ್ದೀರಿ, ಇಲ್ಲಿ ಒಂದು ಫಾರ್ಮೆಟ್ ಬಂದಿದೆ, ಗೂಗಲ್ ಸೀಟ್ ಬಂದಿದೆ. ಎಲ್ಲಾರು ಎದುರಿಗೆ ಕಾಣಿಸ್ತಾ ಇದ್ದೇನೆ, ಪ್ರೆಸೆಂಟ್ ಆಗ್ತಾ ಇದ್ದೀನ? ಹಾ, ಅದನ್ನ ದಯವಿಟ್ಟು ನೀವು ತುಂಬಬೇಕು. ಮತ್ತೆ ನನಗೆ ಒಂದು ಖುಷಿ ಏನು ಅಂದ್ರೆ, ಇವತ್ತು 60 ಫಾರ್ಮ್ಗಳು ನೀವು ತುಂಬ್ತೀರಿ ಅಂತ ನಾನು ವಿಶ್ವಾಸ ಮಾಡಿ. ನೀವು ನಿನ್ನೆ ಮನೆನೂ ತುಂಬಿರುವುದು ಇಲ್ಲ ಅಂತಿಲ್ಲ, ನಿನ್ನೆ ಮನೆ ಕ್ಲಾಸ್ ಇತ್ತು, ನಿನ್ನೆ ಮನೆ ತುಂಬಿದ್ರಿ. ಮತ್ತೆ ಇವತ್ತು ಒಂದೇ ನಿಮಿಷದ ಕೆಲಸ ಇದೆ, ಜಾಸ್ತಿ ಇಲ್ಲ, ಕ್ಲಿಕ್ ಮಾಡ್ಬೇಕು, ಅಲ್ಲಿ ಕೆಲವೊಂದು ಮಾಹಿತಿಗಳು ಕೇಳಿರ್ತೀವಿ ನಾವು. ಇದು ಮಾಹಿತಿಗಳ ರೀಸನ್ ಏನು ಅಂದ್ರೆ, ಇದು ಟ್ರಸ್ಟ್ ಅಡಿಯಲ್ಲಿ ನಡೀತಾ ಇರುವಂತ ಫ್ರೀ ಸೆಷನ್. ಉಚಿತವಾಗಿ ನಾವು ನಿಮ್ಗೆ ಸೇವೆಯನ್ನ ಕೊಡ್ತಾ ಇದೀವಿ ಅಂದ್ರ, ಯಾರಿಗ್ ಕೊಟ್ಟಿವಂತ ಟ್ರಸ್ಟ್ ನಾಗ ಲೆಕ್ಕಾರ ಕೊಡ್ಲಾಕ್ ಬೇಕಲ್ಲ ನಮ್ಗೆ. ಹಾಗಾಗಿ ಜೊತೆಗೆ ಎರಡನೇದ್ ಒಂದು ಬೆನಿಫಿಟ್ ಏನು ಅಂದ್ರ, ನಮ್ಮ ಟೀಮ್ನವರು ನಿಮ್ಗೆ ಸಂಪರ್ಕ ಮಾಡೋದಕ್ಕೆ, ಇನ್ನು ಮುಂದಿನ ಯಾವ್ದಾದ್ರು ಕೋರ್ಸ್ಗಳು ನಡೀತಾ ಇವೆ, ಫ್ರೀ ಸೆಷನ್ ನಡೀತಾವ, ಮತ್ತೊಂದು ಏನಾದ್ರೂ ನಿಮ್ಗೆ ಮಾಹಿತಿ ಕೊಡೋದಿದ್ರೆ ಈ ಫಾರ್ಮೆಟ್ಗಳು ನಮ್ಗೆ ಸಪೋರ್ಟ್ ಮಾಡುತ್ತೆ, ಮತ್ತೆ ನಿಮ್ಗೂ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ರು ಸಮೇತ 60 ಫಾರ್ಮ್ಗಳನ್ನ ಎಲ್ಲಾರು ತುಂಬ್ತೀರಿ ಅಂತ ಹೇಳಿ ಅನ್ಕೊಂಡಿನಿ. ಬೇಗ ತುಂಬ್ರಿ, 1 ನಿಮಿಷ ನಾನು ನೀರ್ ಕುಡಿತೀನಿ, ಅಲ್ಲಿ ತನಕ ತುಂಬ್ರಿ, ಎಲ್ಲಾರು ತುಂಬ್ರಿ. ಮತ್ತೆ ಯಾರಿಗಾದ್ರೂ ತುಂಬೋದು ಪ್ರಾಬ್ಲಮ್ ಇದೆ, ನಂಗೆ ತುಂಬ್ಲಿಕ್ ಬರ್ಲಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳ್ಬೇಡ್ರಿ, ನಿಮ್ ಹೆಸರು ಮತ್ತು ಮೊಬೈಲ್ ನಂಬರ್ ಇಲ್ಲಿ ಕೊಟ್ರೆ ನಮ್ ಟೀಮ್ನವರು ನಿಮ್ಗೆ ಫೋನ್ ಮಾಡಿ ನಿಮ್ ಫಾರ್ಮ್ ಅನ್ನ ಅವ್ರು ತುಂಬ್ತಾರೆ. ನಿಮ್ ಕೇಳ್ತಾರೆ ಏನು ತುಂಬೇಕು ಮಾಹಿತಿ ಅಂತೇಳಿ, ನೀವು ಕೊಟ್ರೆ ಸಾಕು. ಓಕೆನಾ? ಸೊ ಎಲ್ಲಾರು ಬೇಗ ತುಂಬ್ರಿ. ತುಂಬಿದ್ಮೇಲೆ ಡನ್ ಅಂತ ಹಾಕ್ಬೇಕು ನೋಡ್ರಿ. ಮೊದ್ಲು ಯಾರು ಮಾಡ್ತೀರಿ? ನಿಹಾಲ್ ಅನ್ನೋರು ಫಸ್ಟ್ ಎಸ್ ಓಕೆ, ಎಲ್ಲಾರು ತುಂಬ್ತಾ ಇದ್ದೀರಿ ಅಂತ ಹೇಳಿ ಅನ್ಕೊಂಡಿನಿ. ಎಲ್ಲರಿಗೂ ಕ್ಲಾಸ್ ಅಂತೂ ಚೆನ್ನಾಗಿ ಅನಿಸ್ತಾ ಇದೆ ಅಂತ ನನಗ್ ಫೀಲ್ ಇದೆ. ಇವತ್ತೆಲ್ಲರೂ ಫುಲ್ ಖುಷ್ ಕಾಣತ್ತೀರಿ ನೋಡ್ರಿ, ಯಾಕಂತ ನನಗ್ ಗೊತ್ತಿಲ್ಲ. ಯಾರಿಗಾದ್ರೂ ಲಾಟ್ರಿ ಹೊಡೆದದ ಏನ್ ಸುದ್ದಿ? ಹೊಡಿಯೋದಂದ್ರೆ ಬೀದರ್ ಭಾಷೆದಾಗ ಹತ್ತಿದೆ ಅಂತ, ಹೊಡೆದದಂದ್ರೆ ಮೇಡಮ್ ಎಲ್ಲೋ ಹೊಡೆಯೋದು ಪ್ಲಾನ್ ಅದ ಏನ್ ಇವ್ರ ಬಲಿ ಅಂತ. ನೋ, ನಮ್ ಕಡೆ ಇರೋದ್ ಭಾಷೆ ಹಿಂಗೆ, ಲಾಟ್ರಿ ಹೊಡೆದದಂದ್ರೆ ಲಾಟ್ರಿ ಹತ್ತಿದೆ ನಿಮ್ಗ. ಹಾ, ಯಾರಿಗಾದ ಆಗ್ಲಿ ಬರ್ಲಿ, ಎಲ್ಲಾರು ಕೋಟ್ಯಾಧೀಶ ಆಗಮಂತಿನ. ಹಾ ಎಸ್. ಸೊ ಯಾರ್ಯಾರು ತುಂಬಿದ್ರಿ ಅವ್ರೆಲ್ಲಾರು ಒಂದ್ಸಲ ಎಸ್ ಅಂತ ಟೈಪ್ ಮಾಡ್ರಿ, ಅಥವಾ ಓಕೆ ಅಂತ ಹೇಳಿ ಟೈಪ್ ಮಾಡ್ರಿ. ಸ್ವಲ್ಪ ಸ್ಪೀಡ್ ಜಾಸ್ತಿ ಆಗಿದೆ ಇವತ್ತು ನಂದು, ಅನಿಸ್ತಾ ಇದೆ ಸ್ಪೀಡ್ ಜಾಸ್ತಿ ಆಗಿದೆ ಅಂತ. ಹಾ, ಸ್ವಲ್ಪ ಟಾಪಿಕ್ ದೊಡ್ಡದಿದೆ ಇವತ್ತಿನ, ಅದಕ್ಕೆ ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡಿ. ಜಾಸ್ತಿ ಕಲಿಸ್ಬೇಕಂತ ನಮಗೂ ಫೀಲ್ ಆಗುತ್ತೆ. ಈಗ ಆರಾಮ್ಸೆ ಹೇಳ್ತೀನಿ. ಓಕೆ, 20 ಜನ ಮಾತ್ರ ತುಂಬಿದ್ರಿ. ಎಲ್ಲರೂ ದಯವಿಟ್ಟು ತುಂಬ್ರಿ.
ನಿಮ್ದೇನು ಹೊಲ ಮನಿ ಬರ್ಕುಮಲ್ಲ, ತಲೆ ಕೆಡ್ಸ್ಕೊಬೇಡ್ರಿ ಫಾರ್ಮ್ ತುಂಬಿದ್ಮೇಲೆ. ಎಸ್, ಎಲ್ಲಾರು ಬೇಗ ಬೇಗ ತುಂಬ್ರಿ. ಎಸ್, ಮುಂದೆ ಹೋಗೋಣ. ರೆಡಿ ಇದ್ದೀರಿ ಎಲ್ಲಾರು? ಸೊ ಮುಂದೆ ಮತ್ತೆ ಮುಂದಿನ ವಿಚಾರಗಳತ್ತ ನಾವು ಇವತ್ತು ಹೋಗೋಣ. ಸೊ ಇಲ್ಲಿ ಬರ್ಕೋರಿ ನೀವು. ನಮ್ಮ ಮೈಂಡ್ ಏನಿದೆ ನೋಡ್ರಿ, ನಮ್ಮ ಮೈಂಡ್ ನಾವು ಎಷ್ಟು ಪರ್ಸೆಂಟ್ ನಾವು ಬಳಸ್ತಾ ಇದ್ದೀವಿ ಅಂತ ನಾನು ಕ್ವಶನ್ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ. ಈಗ ನಮ್ ಶರೀರ ನಾವ್ ಎಷ್ಟು ಪರ್ಸೆಂಟ್ ಬಳಸ್ತಾ ಇದೀವಿ ನಿಮ್ಗೆ ಗೊತ್ತು. 100ಕ್ಕೆ 100ರಷ್ಟು ಶರೀರವನ್ನ ಬಳಸ್ತೀವಿ ಬೆಳಗ್ಗೆಯಿಂದ ಸಂಜೆ ತನಕ. ತಲೆಯಿಂದ ಕಾಲಿನ ಬೆರಳಿನವರೆಗೂ ಸಮೇತ ಒಂದಲ್ಲ ಒಂದು ರೀತಿಯಿಂದ ಎಲ್ಲಾ ಅವಯವಗಳನ್ನ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಯೂಸ್ ಮಾಡ್ತೀವಿ, ಬಳಸ್ಕೊಳ್ತೀವಿ. ಹಾಗಾದ್ರೆ ನನ್ನ ಕ್ವಶನ್ ಏನು ಅಂದ್ರ, ನಮ್ಮ ಮೈಂಡ್ ಅನ್ನ 100ರಲ್ಲಿ 100% ಅಲ್ಲಿ ನೀವು ಎಷ್ಟು ಪರ್ಸೆಂಟ್ ಅನ್ನ ಯೂಸ್ ಮಾಡಿದ್ರಿ ಇಲ್ಲಿ ತನಕ? ಸ್ವಲ್ಪ ಪರ್ಸೆಂಟೇಜ್ ಹಾಕ್ರಿ. ಪರ್ಸೆಂಟೇಜ್ ಅಂದ್ರೆ 50, 100, 200 ಎಷ್ಟು ಪರ್ಸೆಂಟ್ ನಾನು ಬಳಸ್ತೀನಿ? ಮಲ್ಲಿಕಾರ್ಜುನ್ ಸರ್ 1%. ನೋ, ಬೇಗ ಬೇಗ ಹಾಕ್ರಿ. ಮುತ್ತುರಾಜ್ ಸರ್ 40%. ಎಲ್ಲಾರು ಮೈಂಡ್ ಎಷ್ಟು ಪರ್ಸೆಂಟ್ ನೀವು ಯೂಸ್ ಮಾಡಿರಿ? ಜಯಲಕ್ಷ್ಮಿ 30%, ರಮೇಶ್ ಸರ್ 70, ಎಲ್ಲಾರು. ಮಂಜುಳಾ ಮ್ಯಾಮ್ 50%, ಹಾ. ದಿವ್ಯಾ ಅವರು 40%, ಹಾ. ನೋ 60. ಸೋಮಶೇಖರ್ 2%, ಕಲಯ್ಯ ಅವರು 40, ಬುಳ್ಳಪ್ಪ ಸರ್ 1%, ವೆಂಕಟೇಶ್ 50, 45 ರಮೇಶ್ ಪಾಟೀಲ್, ಸೀಮಾ ಅವ್ರು 40%, ರೋಹಿಣಿ 20%. ಎಸ್ ಎಸ್ ಎಸ್, ಓ ಎಲ್ಲಾರು ಬರ್ತೀನಿ. ಈಗ ಬರ್ಕೋರಿ. ಹಾ, ಇಲ್ಲಿ ಆನ್ಸರ್ ಇದೆ ನೋಡ್ರಿ. ಇಡೀ ಜಗತ್ತಿನ ಶ್ರೇಷ್ಠ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಇದ್ರು ನೋಡ್ರಿ, ಅವರು ಅವರ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಓನ್ಲಿ 4.5 ಅನ್ನ ಮಾತ್ರ ಬಳಸಿರಂತ. ಕರೆಕ್ಟ್ ಆಗಿ ಬರ್ಕೋರಿ. ಆಲ್ಬರ್ಟ್ ಐನ್ಸ್ಟೈನ್ ಇಡೀ ವಿಶ್ವದ ಮೇಧಾವಿ ವ್ಯಕ್ತಿ, ದೊಡ್ಡ ವಿಜ್ಞಾನಿ. ಇವತ್ತಿಗೂ ಕಂಪ್ಯಾರಿಸನ್ ಏನಾದ್ರೂ ಮಾಡಿದ್ರೆ ಅವರಷ್ಟು ಗ್ರೇಟ್ ಇವತ್ತಿಗೆ ಯಾರು ಸಿಕ್ಕೇ ಇಲ್ಲ. ಅವ್ರವ್ರ ಪಾಡಿಗೆ ಅವ್ರು ಸಂಶೋಧನೆ ಮಾಡಿರ್ಬೇಕು. ಆದ್ರ ಅವರು ಸಮೇತ ಅವರ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದನ್ನ ಓನ್ಲಿ 4.5 ಮಾತ್ರ ಬಳಸಿದ್ರು ಅಂದ್ರ ಈಗ ವಿಚಾರ ಮಾಡ್ರಿ ನಾವ್ ಎಷ್ಟು ಬಳಸಿರ್ಬೇಕು. 50% ಅಲ್ಲ, 10% ನೀವು ಬಳಸಿದ್ರ ಭೂಮಿ ಇಲ್ಲಿಂದ ಎತ್ತಿ ಇಲ್ಲಿ ಇಡ್ಬೋದು ನಾವು, ಅಷ್ಟು ಪವರ್ ಇರುತ್ತೆ ನಮ್ಮ ಹತ್ರ. 10% ಬಾಳ ಇಲ್ಲ. ನಿಮ್ಗೆ ಗೊತ್ತಾ, ನಮ್ಮ ಬ್ರೈನ್ ಇದೆ ನೋಡ್ರಿ, ನಮ್ಮ ಮೈಂಡ್ ಇದೆ ನೋಡ್ರಿ, ನಮ್ಮ ಮೈಂಡ್ ಅಲ್ಲಿ ಅದು ಎಷ್ಟು ಎನರ್ಜಿ ಇದೆ ಅಂದ್ರ ಮುಂಬೈ ನಗರಕ್ಕೆ ಕರೆಂಟ್ ಸಪ್ಲೈ ಮಾಡ್ಬೋದಂತ ಒಂದ್ ಬ್ರೈನ್ ಲಿಂದ. ಅಷ್ಟು ವಿದ್ಯುತ್ ಶಕ್ತಿ ಕ್ರಿಯೇಟ್ ಆಗುತ್ತೆ ಅಂತ ನಮ್ಮ ಬ್ರೈನ್ ನ ವೇವ್ಸ್ ಗಳಲ್ಲಿ. ಅಷ್ಟು ಶಕ್ತಿಶಾಲಿ ಇರುವಂತವ್ರು ಯಾರಾದ್ರೂ ಇದ್ರೆ ನಾವಿದ್ದೀವಿ. ಸೊ ಹಾಗಾಗಿ ಈಗ ರಮೇಶ್ ಪಾಟೀಲ್ ಸರ್ ಹಾಕಿರ್ 0.1%. ನಾವೆಲ್ಲರೂ ಏನಿದ್ದೀವಿ ನೋಡ್ರಿ, ನಾನು ನೀವು ನಮ್ ಎದುರಿಗೆಲ್ಲ ಕುಂತೇವಲ್ಲ, ನಾವೆಲ್ಲ ಒಂದೇ ಫ್ಯಾಮಿಲಿ ಅವರು, ಯಾರು ದೊಡ್ಡವ್ರು ಸಣ್ಣವ್ರು ಇಲ್ಲ. ನಾವು ಬಾಳಾದ್ರೆ 1-2% ಮಾತ್ರ ಯೂಸ್ ಮಾಡಿವಿ. 3% ಯೂಸ್ ಮಾಡಿದ್ರೆ ದೇಶದ ಪ್ರಧಾನ ಮಂತ್ರಿ ನೀವೇ. ಗೊತ್ತಾಗ್ಲತ್ತದ? ಹೈ ಪವರ್ ನಿಮ್ಮಲ್ಲೇ ಇರುತ್ತೆ. ಸೊ ಹಾಗಾಗಿ ನಾವು ಯಾವ ಲೆವೆಲ್ದೊಳಗಿದ್ದೀವಿ? 1-2% ಇದ್ದೀವಿ. ಸೊ ಹಾಗಾಗಿ ಈಗ ಸರಿಯಾಗಿ ಬರ್ಕೋರಿ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಪ್ರೋಗ್ರಾಮು ಬರ್ಕೋರಿ, ಸ್ವಲ್ಪ ನೋಟ್ ಮಾಡ್ಕೊಡ್ರಿ. ನಮ್ದೇನ್ ಕೋರ್ಸ್ ಇದೆ ನೋಡ್ರಿ, ಇದು ಆಫ್ಲೈನ್ ನ ಕೋರ್ಸ್ ಇದೆ. ನಾನ್ ಮಾಡ್ತಾ ಇರುವಂತ ಕೋರ್ಸ್ ಯಾವುದು ಆನ್ಲೈನ್ ನಲ್ಲಿ ಇದು ಆಗೋದಿಲ್ಲ. ಅಸಾಧ್ಯವಾಗಿರುವಂತ ಟ್ರೈನಿಂಗ್ ಯಾವ್ದಾದ್ರೂ ಇದ್ರೆ ಅದು ಆನ್ಲೈನ್ ನಲ್ಲಿ ಇದು ಆಗೋದೇ ಇಲ್ಲ. ರೀಸನ್ ಏನು ಅಂದ್ರೆ ಇದು ಆಕ್ಟಿವಿಟಿ ಬೇಸ್ ಇರುವಂತ ಟ್ರೈನಿಂಗ್ ನಮ್ದು. ಮತ್ತೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ಯಾವ ರೀತಿ ಆಕ್ಟಿವ್ ಆಗುತ್ತೆ ಅಂದ್ರೆ ಸೈಂಟಿಫಿಕ್ ಆಗಿ ಅದಕ್ಕೆ ವರ್ಕ್ ಕೊಟ್ಟಾಗ ಮಾತ್ರ ಅದು ಆಕ್ಟಿವ್ ಆಗುತ್ತೆ. ಅದಕ್ಕೆ ಯಾವಾಗ್ಲೂ ನೋಡ್ರಿ, ಯಾವುದನ್ನ ನಾವು ಕೈಯಿಂದ ಮಾಡಿ ಕಲಿತೀವಿ ಅದು ನಮ್ಗೆ ಜಾಸ್ತಿ ನೆನಪಿರುತ್ತೆ. ಸೊ ಹಾಗಾಗಿ ನಮ್ದು ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಪ್ರೋಗ್ರಾಮ್ ಇದೆ ನೋಡ್ರಿ, ಅದು ಸಂಪೂರ್ಣ ಚಟುವಟಿಕೆ ಆಧಾರಿತ ಕಲಿಕೆ ಇದೆ. ಇದು ಆನ್ಲೈನ್ ನಲ್ಲಿ ಆಗೋದಿಲ್ಲ. ಸೊ ಹಾಗಾಗಿ 3 days ನ ಈ ಕೋರ್ಸ್ ಅನ್ನ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಇವತ್ತು ನಿಮ್ಗೆ ಲಾಂಚ್ ಮಾಡೋದಕ್ಕೆ ಅಥವಾ ಅದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಾನು ಇಲ್ಲಿ ಕುಂತೀನಿ. ಸೊ ಹಾಗಾಗಿ ನಾವೆಲ್ಲರೂ ಅಷ್ಟು ಮೈಂಡ್ ಇಲ್ಲ, 1-2% ಇರ್ಬೋದು. ಈಗ ಬರ್ಕೋರಿ. ಬಾಲ್ಯದಿಂದನು ಅಂದ್ರೆ ABCD ಹಿಡ್ಕೊಂಡು 1ನೇ ಕ್ಲಾಸ್ ನಿಂದ ಹಿಡ್ಕೊಂಡು ಇವತ್ತು ಏನಾದ್ರೂ ಯೂನಿವರ್ಸಿಟಿ ಲೆವೆಲ್ದು ನಾವೇನಾದ್ರೂ ಕಲ್ತೀವಿ, ಸ್ಕೂಲ್ ನಲ್ಲಾಗ್ಲಿ, ಕಾಲೇಜ್ ನಲ್ಲಾಗ್ಲಿ, ಯೂನಿವರ್ಸಿಟಿ ನಲ್ಲಾಗ್ಲಿ,
ಸಿಂಗಲ್ ನಮ್ಗೆ ಎಲ್ಲಿ 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 ಒಂದು ಪಾಠನೂ ಬರ್ಲಿಲ್ಲ, ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಒಂದ್ ಕೆಲಸ ಮಾಡುತ್ತೆ ಅಂತ. ಎಸ್ ಆರ್ನು ಎಲ್ಲಾರ ಒಂದರ ಪಾಠ ಬಂದದ? ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಒಳಗೊಂದಿದೆ, ಒಳಗ ಕೆಲಸ ಮಾಡ್ಲತ್ತದ. ಅದ್ರಲ್ಲಿ ಒಂದು ಲೆವೆಲ್ಗಳಿವೆ, ಅಲ್ಫಾ ಬೀಟಾ ಗಾಮಾ ಥೀಟಾ, ಇವೆಲ್ಲ ಲೆವೆಲ್ಗಳು ಕೆಲಸ ಮಾಡ್ತಾ ಇವೆ. ಕಾನ್ಶಿಯಸ್ ಮೈಂಡು, ಸಬ್ ಕಾನ್ಶಿಯಸ್ ಮೈಂಡು, ಅನ್ಕಾನ್ಶಿಯಸ್ ಮೈಂಡು, ಕಲೆಕ್ಟಿವ್ ಮೈಂಡು, ಇವೆಲ್ಲಾನು ಒಳಗ್ ತನ್ನದೇ ಆಗಿರುವಂತ ಪಾತ್ರವನ್ನ ಮಾಡಿ ನಮ್ ಶರೀರಕ್ಕೆ ಸಂಭಾಳಿಸೋದಕ್ಕೆ ನಮ್ಗೆ ಸಪೋರ್ಟ್ ಮಾಡ್ತಾ ಇವೆ. ಸಕ್ಸಸ್ಗಾಗಿ ನಮ್ಗೆ ಬೇಕಾಗಿರುವಂತದ್ದು ಎಲ್ಲಾದ್ರೂ ಒಂದ್ ಕಡೆ ಆದ್ರೂ ಬಂದಿದೆ ಏನ್ ಹೇಳ್ರಿ ನಮ್ಗೆ ಪಾಠ? ಬಂದಿಲ್ಲ. ರೀಸನ್ ಕಾರಣ ಏನು ಅಂದ್ರ ಯಾರ್ ಬುಕ್ ಪ್ರಿಂಟ್ ಮಾಡ್ಯಾರ ಅವರಿಗೆ ಗೊತ್ತಿಲ್ಲ ಸಬ್ ಕಾನ್ಶಿಯಸ್ ಮೈಂಡ್ ಎಂಬುದು ಕೆಲಸ ಮಾಡ್ತಾ ಇದೆ ಅಂತ. ಸೊ ಇದು ಬಹಳ ಆದ್ರೆ ಒಂದು 10 ವರ್ಷದಿಂದ ಮನುಷ್ಯನಿಗೆ ಏನಾಯ್ತು ಅಂದ್ರೆ ಅವೇರ್ನೆಸ್ ಬಂತು. ಅಮೆರಿಕಾದಿಂದ ಇದು ಶುರು ಆಗಿದ್ದು ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಪ್ರೋಗ್ರಾಮ್. ಬ್ರೈನ್ ನ ವೇವ್ಸ್ ಗಳ ಮೇಲೆ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು, ಅವರ ಮೇಲೆ ಕೆಲಸ ಮಾಡ್ಲಕ್ ಶುರು ಮಾಡಿದ್ರು, ಅವರ ಅಂದ್ರೆ ಪ್ರಭಾವಳಿ ಮೇಲೆ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು. ಬ್ರೈನ್ ನಲ್ಲಿರುವಂತ ವೇವ್ಸ್ ಗಳ ಮೇಲೆ, ಅದರಲ್ಲಿರುವಂತ ವಿದ್ಯುತ್ ಕಾಂತೀಯ ಶಕ್ತಿಯ ಮೇಲೆ ಕೆಲಸ ಮಾಡೋದಕ್ಕೆ ಶುರುವಾದ್ರು. ಅದಾದ್ಮೇಲೆ ಗೊತ್ತಾಯ್ತು ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಮತ್ತೆ ಒಬ್ಬ ತರಬೇತಿ ಪಡೆದಿರುವಂತ ವ್ಯಕ್ತಿಗೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಬೇಕಾದ್ರೂ ನೋಟ್ ಮಾಡಿ. ಸಾಮಾನ್ಯ ವ್ಯಕ್ತಿ ಏನೇನೂ ಗೊತ್ತಿರ್ಲಾರ್ದಂತ ಒಬ್ಬ ವ್ಯಕ್ತಿಗೂ ಮತ್ತೆ ಒಂದು ಟ್ರೈನಿಂಗ್ ಪಡೆದಿರುವಂತ ವ್ಯಕ್ತಿಗೂ ಸಮೇತ ಬಹಳಷ್ಟು ವ್ಯತ್ಯಾಸ ಇರುತ್ತೆ. ಹಾಗಾಗಿ ನಮ್ದು ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಪ್ರೋಗ್ರಾಮ್ ಇದೆ ನೋಡ್ರಿ, ಇಲ್ಲಿ ಏನನ್ನ ನೀವು ಕಲ್ತಿಲ್ ನೋಡ್ರಿ ಅದು ಕಲ್ಸೋದಕ್ಕೆ ನಾವು ಕುಂತೀವಿ ಅಷ್ಟೇ. ಅಲ್ಲಂತೂ ಎಲ್ಲಾ ಕಲ್ತೀವಿ, ನೀವು ಕಲ್ತೀರಿ, ನಾನು ಕಲ್ತೀನಿ. ಬಟ್ ಇದನ್ನ ಮೀರಿ ಇನ್ನೂ ಒಂದು ಅನಂತವಾಗಿರುವಂತ ಶಕ್ತಿ ನನ್ನೊಳಗೆ ಇದೆ ಅನ್ನುವಂಥದ್ದು ಇದೆ ನೋಡ್ರಿ, ಅದನ್ನ ನೀವು ಇಲ್ಲಿ ಆಕ್ಟಿವಿಟಿ ಬೇಸ್ ಆಗಿ ಕಲಿತ್ರಿ. ಈಗ ಬರ್ಕೋರಿ, ನಾವು ಫೋಕಸ್ ಮಾಡೋದು ಯಾವ್ದ್ರ ಮೇಲೆ ಅಂದ್ರ ಕಾನ್ಸಿಯಸ್ ಮೈಂಡ್ ಮತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಎರಡು ರೀತಿಯ ಮೈಂಡ್ ಗಳ ಮೇಲೆ ನಾವು ಫೋಕಸ್ ಮಾಡ್ತೀವಿ. ಮೈಂಡ್ ಗಳಲ್ಲಿ ಬಹಳಷ್ಟು ಪ್ರಕಾರ ಇವೆ. ಬಟ್ ನಮ್ಗೆ ಸಕ್ಸಸ್ಗಾಗಿ ಲೈಫ್ ನ 7 ಏರಿಯಾಗಳನ್ನ ನಾವು ಸಕ್ಸಸ್ಫುಲಿ ಜೀವನದಲ್ಲಿ ಏನಾದ್ರೂ ಮಾಡ್ಬೇಕು ಅಂದ್ರ ಈ 7 ಏರಿಯಾಗಳು ಯಾವಾಗ ಆಕ್ಟಿವ್ ಆಗುತ್ತೆ ಅಂದ್ರ ಇವ್ ಎರಡೂ ಸಮೇತ ನಮ್ದು ಆಕ್ಟಿವ್ ಆಗ್ಬೇಕು. ಈ ಕಾನ್ಸಿಯಸ್ ಮೈಂಡ್ ಯಾವ್ದು ಅಂದ್ರೆ ಒಂದು ಜಾಗೃತ ಮನಸ್ಸು, ಇನ್ನೊಂದು ಬರುತ್ತೆ ಅರ್ಧ ಜಾಗೃತ ಮನಸ್ಸು. ಸ್ವಲ್ಪ ನೋಟ್ ಮಾಡ್ಕೊರಿ, ಸ್ವಲ್ಪ ಟಫ್ ಇದೆ ಇದು ವಿಷಯ, ಅದು ಆರಾಮ್ಸೆ ಹೇಳ್ತೀನಿ. ಒಂದು ಜಾಗೃತ ಮನಸ್ಸಿದೆ, ಒಂದು ಯಾವ್ದು ಬರುತ್ತೆ ಅಂದ್ರೆ ಅರ್ಧ ಜಾಗೃತ ಮನಸ್ಸು ಬರುತ್ತೆ. ಹಾ, ಸೊ ಜಾಗೃತ ಮನಸ್ಸು ಮತ್ತೆ ಅರ್ಧ ಜಾಗೃತ ಮನಸ್ಸು ಯಾವಾಗ ಕೆಲಸ ಮಾಡುತ್ತೆ ಸ್ವಲ್ಪ ನೋಟ್ ಮಾಡ್ಕೊಡ್ರಿ. ಜಾಗೃತ ಮನಸ್ಸಿದೆ ನೋಡ್ರಿ, ಅದು ಕಣ್ ತೆರೆದಾಗ ನಡೆಯೋ ಕೆಲಸಗಳೆಲ್ಲ ಜಾಗೃತ ಮನಸ್ಸಿಂದ. ಕಣ್ ತೆರೆದಿರಿ, ಕಣ್ ರೆಪ್ಪೆ ಬಡಿತಾ ಇದ್ದೀರಿ. ಜಾಗೃತ ಮನಸ್ಸು ಅಂದ್ರ ಕಣ್ ತೆರೆದು ಏನೇ ಕೆಲಸವನ್ನ ಮಾಡ್ತಾ ಇದೀವಿ, ಬೇಡ, ಕಣ್ ತೆರೆದು ಏನೇ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ನೋಡ್ರಿ, ಅದು ಜಾಗೃತ ಮನಸ್ಸು. ಈಗ ಅದಕ್ ಬಿಟ್ಟು ಇನ್ನೂ ಒಂದು ಕೆಲಸ ಮಾಡ್ತಾ ಇದೆ, 24x ವರ್ಕ್ ಮಾಡ್ತಾನೆ ಇದೆ. ಅದು ಯಾವುದು ಅಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್. 24 ತಾಸು ಬಿಟ್ಟು ಬಿಡ್ಲಾರ್ದಂಗ್ ಕೆಲಸ ಮಾಡ್ತಾ ಇದೆ. ಈಗ ಅದ್ರಲ್ಲಿ ಕೆಲವೊಂದು ಉದಾಹರಣೆಯನ್ನ ನಾನು ನಿಮ್ಗೆ ಕೊಡ್ತೀನಿ. ಯಾವುದು ಅಂದ್ರ ನಮ್ಮ ಹೃದಯದ ಬಡಿತ ನಡೀತಾ ಇದೆನಾ? ಯಾರ್ ಮಾಡ್ತಾ ಇದ್ದಾರ? ಸಬ್ ಕಾನ್ಶಿಯಸ್ ಮೈಂಡ್ ಮಾಡ್ತಾ ಇದೆ, ನೆನ್ಪಿಡ್ರಿ. ಉಸಿರಾಟ ತನ್ನಿಂದ ತಾನೇ ನಡೀತಾ ಇದೆ, ಒಳಗ್ ಬರ್ತಾ ಇದೆ, ಹೊರಗೆ ಹೋಗ್ತಾ ಇದೆ, ಒಳಗ್ ಬರ್ತಾ ಇದೆ, ಹೊರಗೆ ಹೋಗ್ತಾ ಇದೆ. ಜೀವಂತಿಕೆಗಾಗಿ ಬೇಕಾಗುವಂತ ಎಲ್ಲವನ್ನ ಯಾರ್ ಮಾಡ್ತಾ ಇದ್ದಾರೆ ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಮಾಡ್ತಾ ಇದೆ. ಕಣ್ಣಿನ ರೆಪ್ಪೆಗಳು ನಾವೇನ್ ಕೈ ಹಿಡ್ದು ಹಿಂಗ್ ಎತ್ತತೀವೇನು? ತಾನೇ ಬದಿತಾವು. ಕಣ್ ರೆಪ್ಪೆ ಮುಚ್ತೀವಿ, ತೆರಿತೀವಿ. ಒಂದೊಂದ್ಸಲ ಮಲಗಿದಾಗ್ನು ನಮ್ಗೆ ಸೌಂಡ್ ಕೇಳಿಸ್ತಾ ಇರುತ್ತೆ. ಯಾರ್ ಕೇಳ್ತಾರ? ಸಬ್ ಕಾನ್ಶಿಯಸ್ ಮೈಂಡ್. ನಿಮಗ್ ಗೊತ್ತಿರ್ಲಿ, ಅಭಿಮನ್ಯು ಸ್ಟೋರಿ ಕೇಳಿದ್ರಿಲ್ಲ? ಯಾರ್ಯಾರು ಕೇಳಿದ್ರಿ? ಆ ಅಭಿಮನ್ಯು ತನ್ನ ತಾಯಿಯ ಗರ್ಭದಲ್ಲಿ ಇದ್ದಾಗೆ ಕೃಷ್ಣನಿಂದ ಏನ್ ಮಾಡ್ತಾನಂದ್ರ ಚಕ್ರವ್ಯೂಹವನ್ನ ಯಾವ ರೀತಿ ಭೇದಿಸ್ಬೇಕು ಅಂತ ಕಲಿತಾನವ. ಅಂದ್ರ ಅವನ್ ಸಬ್ ಕಾನ್ಶಿಯಸ್ ಮೈಂಡ್ ಆ ಟೈಮ್ನೊಳಗೆ ಆಕ್ಟಿವ್ ಆಗಿ ಕೆಲಸ ಮಾಡ್ತ. ಮುಂದೆ ಅವನ್ ಏನ್ ಮಾಡಿದನಂದ್ರ ಒಬ್ಬ ಯೋಧನಾಗಿ ಚಕ್ರವ್ಯೂಹವನ್ನ ಭೇದಿಸಿ ಒಳಗ್ ಹೋದನು. ಆದ್ರೆ ಹೊರಗ್ ಬರೋ ಸ್ಟೋರಿ ಗೊತ್ತಿರ್ಲಿಲ್ಲ ಅವನಿಗೆ. ಅದಕ್ಕೆ ಏನಾಯ್ತು, ಅವನಿಗೆ ಅಲ್ಲೇ ಹೊಡೆದ್ ಬಿಟ್ರು. ಸೊ ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರ, ನಾನ್ ಕಣ್ ತೆರೆದಿರ್ಲಿ, ನಾನ್ ಮುಚ್ಚಿರ್ಲಿ, 24 ತಾಸು ಕೆಲಸ ಮಾಡೋದು ಯಾವ್ದಿದೆ ಅಂದ್ರ ಸಬ್ ಕಾನ್ಶಿಯಸ್ ಮೈಂಡ್ ವರ್ಕ್ ಮಾಡುತ್ತೆ. ಆ ಸಬ್ ಕಾನ್ಶಿಯಸ್ ಮೈಂಡಿಗೆ ನಾವ್ ಏನ್ ಮಾಡ್ತಾ ಇದ್ದೀವಿ ಅಂದ್ರ ಅದಕ್ಕೆ ವರ್ಕ್ ಕೊಡ್ತಾ ಇಲ್ಲ ನಾವು. ಅದ್ ಏನ್ ಶರೀರದ ಕೆಲಸ ಮಾಡ್ತಾ ಇದೆ ನೋಡ್ರಿ, ಅಷ್ಟಕ್ಕೆ ಹ್ಯಾಪಿ ಇದ್ದೇವೆ. ಜೀವನ್ ತುಳಿದಿದ್ದೇವೆ, ಅದ್ರ ಕೆಲಸ ಅದು ಮಾಡ್ತಾ ಇದೆ. ಪ್ರತಿಯೊಂದು ವರ್ಕ್ ಗಳು ತನ್ನಿಂದ ತಾನೇ ನಡೀತಾ ಇವೆ.
ಇಷ್ಟೆಲ್ಲಾ ಶಾರೀರಿಕವಾದ ಕೆಲಸ ಮಾಡಿದಾಗ್ನು ಸಮೇತ ಅದು 1% ಎನರ್ಜಿ ಮಾತ್ರ ಖರ್ಚು ಮಾಡ್ತಾ ಇದೆ, ನೆನ್ಪಿಡ್ರಿ. ಇನ್ನು 99% ಎನರ್ಜಿ ಅದ್ರ ಹತ್ರ ಹಂಗೆ ಉಳ್ಕೊಂಡ್ಬಿಟ್ಟಿದೆ. ಈಗ ನಾನೇನಂತೀನಿ ಅಂದ್ರ ಅದನ್ನ ನಾವು ಬಳಸೋದಕ್ಕೆ ಶುರು ಮಾಡಿದ್ರ ನಾವು ಶಾರೀರಿಕವಾಗಿನೂ ಮಾನಸಿಕವಾಗಿ ಮತ್ತೆ ಆತ್ಮಿಕವಾಗಿ ಸದೃಢವಾಗಿರ್ತೀವಿ. ಅದಾದ್ಮೇಲೆ ಬರ್ಕೋರಿ, ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಆದಾಗ ಲೈಫ್ ನ 7 ಏರಿಯಾಗಳನ್ನ ನಾವು ಕವರ್ ಮಾಡ್ತೀವಿ. 7 ಏರಿಯಾ ಬರ್ಕೋರಿ, ಇದು ಮೇನ್ ಪಾಯಿಂಟ್, ರೆಡ್ ಪೆನ್ಲಿನ್ ಬರೀರಿ. ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಆದಾಗ ಲೈಫ್ ನ ಜೀವನದ ಪ್ರಮುಖ 7 ಏರಿಯಾಗಳು ನಾವು ಕವರ್ ಮಾಡ್ಬೋದು. ಅದರಲ್ಲಿ ಮೊದಲನೇ ಏರಿಯಾ ಬರುತ್ತೆ ಹೆಲ್ತ್. ಹೆಲ್ತ್ ಅಂದ್ರೆ ಆರೋಗ್ಯ. ನನ್ನ ಎದುರಿಗೆ ನೀವು ಯಾರೆಲ್ಲರೂ ಕುಂತೀರಿ, 66 ಮೆಂಬರ್ಸ್ ಇದ್ದೀರಿ. ಪ್ರತಿಯೊಬ್ಬರಿಗೂ ಸಮೇತ ಒಂದಲ್ಲ ಒಂದು ಶಾರೀರಿಕವಾದ ಪೀಡೆಗಳು ಇವೆ. ಪೀಡೆ ಅಂದ್ರೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ. ಎಸ್ ಆರ್ನು ಒಪ್ತೀರಿ? ಏನ್ ಇಲ್ಲ ಅಂದ್ರೂ ತಲೆ ಆದ್ರೂ ನೋಯಿಸ್ತದೆ. ಹಾ, ಇಲ್ಲಾದ್ರೂ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ. ಜಾಸ್ತಿ ನೀವು ವರ್ಕ್ ಮಾಡಿದ್ರಿ ಕೈಕಾಲ್ ನೋವು ಬರುತ್ತೆ, ಯಾರಿಗೋ ಜ್ವರ ಬರುತ್ತೆ, ಯಾರಿಗೋ BP ಇದೆ, ಯಾರಿಗೋ ಶುಗರ್ ಇದೆ, ಯಾರಿಗೋ ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಯಾರಿಗೋ ಸ್ಕಿನ್ ಪ್ರಾಬ್ಲಮ್ ಇದೆ, ಯಾರಿಗೋ ಮತ್ತೇನೋ XYZ. ಈಗಂತೂ ಸ್ಟೋನ್ಸ್ ಎಲ್ಲ ಮತ್ತೆ ಜಾಸ್ತಿ ಆಗಿವೆ. ನಡುವೆ 10 ವರ್ಷ ಸ್ಟೋನ್ಸ್ ಬಗ್ಗೆ ಅಷ್ಟು ಇರ್ಲಿಲ್ಲ, ಈಗ ಮತ್ ಕಿಡ್ನಿ ಸ್ಟೋನ್ಸ್ ಗಳು ಮತ್ ಜಾಸ್ತಿ ಆಗ್ತಾ ಇವೆ. ನಾವು ಕುಡಿಯೋ ನೀರಿದೆ ನೋಡ್ರಿ, ನೀರಿನ ಕ್ವಾಲಿಟಿ ಕಡಿಮೆ ಆಗಿದೆ ಅಂತೇಳಿ ಇವತ್ತು ಡಾಕ್ಟರ್ಸ್ನು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈ 7 ಏರಿಯಾಗಳು ಯಾವಾಗ ಆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಅಂದ್ರ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಆದಾಗ ನಾವು 100ಕ್ಕೆ 100ರಷ್ಟು ಆರೋಗ್ಯವಂತರಾಗಿ ಬದುಕಬಹುದು, ಬಾಳಬಹುದು. ಬರ್ಕೋರಿ, ಮೊದಲನೇ ಏರಿಯಾ, ಫಸ್ಟ್ ಏರಿಯಾ. ನಿಮ್ಗೆ ಇನ್ನೊಂದು ಹೇಳ್ತೀನಿ, ಯಾರ್ದು ಸಬ್ಕಾನ್ಶಿಯಸ್ ಮೈಂಡ್ ಚೆನ್ನಾಗಿ ಕೆಲಸ ಮಾಡುತ್ತೆ ನೋಡ್ರಿ, ಅವ್ರ ಬಾಡಿ ಏಜ್ 40 ಇರ್ಲಿ, ಅವ್ರು 20 ತರ ಕಾಣ್ತಿರ್ತಾರ. ನೋಡಿದ್ರಲ್ಲ ಕೆಲವ್ರಿಗೆ ನೀವು, ಬಾಡಿ ಏಜ್ 40 ಇರುತ್ತೆ, ನೋಡಿದ್ರೆ 20 ತರ ಕಾಣಿಸ್ತದ. ಅಷ್ಟೊಂದು ಆಕ್ಟಿವ್ ಆಗಿ ಅವ್ರ ಶರೀರ ಅವರಿಗೆ ಸಪೋರ್ಟ್ ಮಾಡುತ್ತೆ. ಮೊದಲನೇ ಏರಿಯಾ ಹೆಲ್ತ್ ಏರಿಯಾ. ಅದಾದ್ಮೇಲೆ ಎರಡನೇ ಏರಿಯಾ ಬರುತ್ತೆ ವೆಲ್ತ್. ವೆಲ್ತ್ ಅಂದ್ರೆ ಗಳಿಕೆ. ಯಾರ್ದು ಸಬ್ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ನೋಡ್ರಿ, ಅವ್ರ ಹತ್ರ ಗಳಿಕೆ ಆಟೋಮೆಟಿಕ್ ಜಾಸ್ತಿ ಆಗುತ್ತೆ, ನೆನ್ಪಿಡ್ರಿ. ಬ್ರೇನ್ ಆಕ್ಟಿವ್ ಆಯ್ತು, ಮೈಂಡ್ ಸೆಟ್ ಚೇಂಜ್ ಆಯ್ತಂದ್ರೆ ಸುಮ್ ಕೂಡ್ತ್ರೆ ನೀವೇ ನಿದ್ದೆ ಮಾಡ್ತೀರಿ. ನಿಮ್ ಬ್ರೇನ್ ಆಕ್ಟಿವ್ ಆಗ್ಬಿಟ್ಟದ, ಅದ್ರಲ್ಲಿ ಎನರ್ಜಿ ಜಾಸ್ತಿ ಬಂದಿದೆ ಅಂದ್ರೆ ಒಂದಲ್ಲ 10 ಕೆಲಸ ಮಾಡ್ಲಕ್ ಶುರು ಮಾಡ್ತೀವಿ. ಯಾವಾಗ 10 ಕೆಲಸ ಮಾಡ್ತೀವಿ ಅಂದ್ರೆ ಲಕ್ಷ್ಮಿ ತಂತಾನೆ ಬರ್ತಾಳ. ನೆನ್ಪಿಡ್ರಿ, ಇವತ್ ನಮ್ದು ಯಾಕೆ ನಮ್ ಸಂಪತ್ತು ಜಾಸ್ತಿ ಆಗ್ತಾ ಇಲ್ಲ ಅಂದ್ರ ನಾವ್ ಮೈಂಡಿಗೆ ಎಕ್ಸೆಪ್ಟೆನ್ಸ್ ಮಾಡ್ಬಿಟ್ಟಿದೇವ್. ಇದೇ ಒಂದ್ ಜಾಬ್ ಇದೆ, ಇಷ್ಟದೋಗೆ ಬದುಕರಿ, ಇದು ಇಷ್ಟೇ ಆಗುತ್ತೆ, ಅದು ಎಸ್ ಅಂದದ ಅದು ಅಲ್ಲೇ ಬದುಕ್ಲತ್ತೀವಿ. ನಾನ್ ಹೇಳ್ತೀನಿ ಎಕ್ಸ್ಟ್ರಾ ಅರ್ನಿಂಗ್ ಮಾಡ್ಬೇಕು ನೀವು. ನಾನಂತೂ ಹೇಳ್ತೀನಿ ನೋಡ್ರಿ, ನಾನು ಎದುರಿಗಿರೋರು, ನೀವು ನಿಮ್ಮ ವಂಶಾವಳಿಯ ಖಾನ್ದಾನಿ ಅಂತೀವಿ ಬೀದರ್ ಕಡೆ ನಾವು, ನಿಮ್ಮ ವಂಶಾವಳಿಯ ಕೋಟ್ಯಾಧೀಶರಾಗುವಂತ ಆಪ್ಷನ್ ಇದೆ ನೋಡ್ರಿ, ಅದು ನಿಮ್ಮ ಹತ್ರ ಇದೆ, ನಿಮ್ಮ ಹತ್ರನೇ ಇದೆ. ಇದಕ್ಕೆ ಯಾವ್ದು ವಯಸ್ಸು ಅಡ್ಡಿ ಬರೋದಿಲ್ಲ, ನೆನ್ಪಿಡ್ರಿ. ಮೇಡಮ್ ಏನ್ ಮಾಡ್ಬೇಕ್ರಿ, 60 ಮುಗ್ದದು, 60 ಬಾಡಿಗೆ ಮುಗ್ದದು, ಮೈಂಡಿಗೆ ಮುಗ್ದಿಲ್ಲ. ಕೆಲಸ ಮಾಡೋದು ಮೈಂಡ್ ಇದೆ, ಬಾಡಿ ಏನು ಮಾಡೋದಿಲ್ಲ, ಕುಂತಲ್ಲೇ ಎಲ್ಲಾ ಮಾಡೋದಿದೆ. ಅದ್ಭುತವಾಗಿರುವಂತ ರಹಸ್ಯಗಳನ್ನ ನಾನ್ ನಿಮ್ಗೆ ಹೇಳ್ತೀನಿ. ಸೊ ಹಾಗಾಗಿ ಎರಡನೇದ್ ನಾವು ಯಾವ್ದು ಆಕ್ಟಿವ್ ಮಾಡ್ಬೋದು ಅಂದ್ರ, ನಮ್ಮ ಜೀವನದಲ್ಲಿ ನನ್ನ ಡ್ರೀಮ್ಸ್ಗಳು ಬರ್ಕೋರಿ, ನನ್ನ ಎಲ್ಲಾ ಕನಸುಗಳು ನನಸಾಗೋದಕ್ಕೆ ನನಗ್ ಬೇಕಾಗಿರುವಂತದ್ ಯಾವ್ದಿದೆ ಅಂದ್ರೆ ಸಂಪತ್ತು, ಹಣ. ಪೈಸಾ ಬೋಲ್ತಾ ಹೈ, ಗೊತ್ತದಲ್ಲ ಎಲ್ಲರಿಗ. ಹಾ, ನೀವ್ ಯಾವ್ದೇ ಕನಸು, ನಿಮ್ದು ಯಾವ್ದೇ ಡ್ರೀಮ್ ಇದೆ, ನಂಗೆ ಸಿಂಗಲ್ ಇಂಥದೊಂದು ಡ್ರೀಮ್ ಹೇಳ್ರಿ, ಅದಕ್ಕೆ ರೊಕ್ಕ ಬೇಕಾಗಲ್ಲ ಅಂತ. ಮನೆ ಕಟ್ಟಬೇಕು, ಏನ್ ಬೇಕು? ದುಡ್ಡು ಬೇಕು. ಬಂಗಾರ ತಗೋಬೇಕು, ಕಾರ್ ತಗೋಬೇಕಾಗಿದೆ. ನಮ್ದು ಎಲ್ಲಾ ಕನಸುಗಳಿಗೆ ಏನ್ ಬೇಕು? ಮೂಲ ಹಣ ಬೇಕು. ಆದ್ರೆ ನಾವು ಆ ಹಣವನ್ನ ಗಳಿಸುವಂತ ಸಾಮರ್ಥ್ಯ ಇದೆ ನೋಡ್ರಿ, ಇಲ್ಲಿದೆ ಅದು. ದುಡ್ಡು ಬರ್ತದಂತ ತಿಳ್ಕೊಬೇಡ್ರಿ, ದುಡ್ಡು ಐಡಿಯಾದಿಂದ ಬರುತ್ತೆ, ಬರ್ಕೋರ್ಬೇಕಾದ್ರು. ದುಡಿಯೋರಿಗೆ ದುಡ್ಡು ಸಿಗೋದಿಲ್ಲ, ಐಡಿಯಾ ಮಾಡ್ಬೇಕಾಗುತ್ತೆ, ಅದ್ರ ಮೇಲೆ ಫೋಕಸ್ ಮಾಡ್ಬೇಕು, ಕಂಟಿನ್ಯೂಸ್ ಆಗಿ ಪ್ರೊಸೆಸ್ ನಲ್ಲಿ ಇರ್ಬೇಕು, ನಿರಂತರವಾದ ಪ್ರಯತ್ನವನ್ನ ನಾವು ಮಾಡ್ಬೇಕು. ಅವಾಗ ಮಾತ್ರ ನಮ್ಮ ಹತ್ರ ಹಣ ಬರುತ್ತೆ, ಅಬಂಡನ್ಸ್ ಬರುತ್ತೆ. ಸೊ ಹಾಗಾಗಿ ಎರಡನೇ ಏರಿಯಾವನ್ನ ನಾವು ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಮಾಡಿದಾಗ 100% ಗಳಿಸ್ತೀವಿ. ನಿಮ್ಗೆ ಇಂತಿಂತ ಐಡಿಯಾ ಬರ್ತಾವ, ನೀವು ಕುಂತಲ್ಲೇ ದುಡ್ಡು ಎಲ್ಲಿಂದ ಬರುತ್ತೆ, ಹೆಂಗ್ ಬರುತ್ತೆ, ಏನ್ ಕೆಲಸ. ಡೈಲಿ 1 hour ಕೆಲಸ ಮಾಡಿದ್ರ ಮಿನಿಮಮ್ 20 ರಿಂದ 30 40 ಸಾವಿರ ಆರಾಮ್ ಮಾಡ್ತೀರಿ ನೀವು, ತೆಗಿತ್ರಿ. ಅದು ಮಾಡೋ ಕೆಲ್ಸದ ಜೊತೆಗೆ ಇದು ನಿಮ್ಗೆ ನಿಮ್ ಮೈಂಡ್ ಏನ್ ಮಾಡುತ್ತೆ ಅಂದ್ರೆ ಸಪೋರ್ಟ್ ಮಾಡುತ್ತೆ, ಎರಡನೇ ಏರಿಯಾ. ಅದಾದ್ಮೇಲೆ ಮೂರನೇ ಏರಿಯಾ ಬರ್ಕೋರಿ, ರಿಲೇಶನ್ಶಿಪ್. ಸಂಬಂಧಗಳು.
ನಿಮ್ಗೊಂದ್ ಮಾತನ್ನ ಹೇಳ್ತೀನಿ ನೋಡ್ರಿ, ಯಾವ ಮನೆಯಲ್ಲಿ ಸುಖ ಶಾಂತಿ ಸಂಪತ್ತು ಸಮೃದ್ಧಿ ಇರುತ್ತೆ ನೋಡ್ರಿ, ಆ ಮನೆಯೊಳಗ್ ಲಕ್ಷ್ಮಿ ಇದ್ದಿರ್ತಾಳಂತ. ಯಾವ ಮನೆಯಲ್ಲಿ ಅಂದ್ರೆ ಆ ಮನೆಯಲ್ಲಿ ಸುಖ ಶಾಂತಿ ಸಂಪತ್ತು ಸಮೃದ್ಧಿ ಎಲ್ಲಿರುತ್ತೆ? ಗಂಡ ಹೆಂಡತಿ ಚೆನ್ನಾಗಿದ್ರೆ ಎಲ್ಲಾರು ಇರ್ತಾರ. ಮುಂಜಾನೆ ಹಿಡ್ದು ಸಂಜೆ ತನಕ ಕವ 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 ಕೋಳಿಗಳು ಕುಸ್ತಿ ಆಡ್ತಾವ್ ನೋಡ್ರಿ, ನೋಡಿರಿ ಮುಂಜಾನೆ ನೀವ್ ಒಂದೊಂದ್ ಮನಿಗ್ ಹೋಗ್ರಿ, ನೀವು ಯಾಕೆ ಬಂದಿವ್ ಮನಿಗ್ ಅನಿಸ್ತದ ನಮ್ಗ್. ಅಂತ ಭಯಂಕರ ಮನಿ. ಅಲ್ಲಿ ಹೆಂಗ್ ಲಕ್ಷ್ಮಿ ಬರ್ತಾಳೆ ಹೇಳ್ರಿ ನೀವು? ಆಕಿ ಫುಲ್ ಟೆನ್ಷನ್ ಮಾಡ್ಕೊಂಡ್ ಡಿಪ್ರೆಷನ್ದಾಗ ಹೋಗಿರ್ತಾಳ ನಿಮ್ ಮನಿ ಲಕ್ಷ್ಮಿ, ನಿಮ್ ಜಗಳ ನೋಡಿ ನೋಡಿ. ಸೊ ಹಾಗಾಗಿ ನಾನು ರಿಯಲ್ದೊಳಗೆ ಹೇಳ್ತೀನಿ, ನಾನ್ ನಿಮ್ ಎದುರಿಗೆ ಕುಂತ ಇಷ್ಟು ಗಟ್ಟಿಯಾಗಿ ನಾನು ಇಷ್ಟು ಯಶಸ್ವಿಯಾಗಿ ಮಾಡ್ತಾ ಇದ್ದೀನಿ ಅಂದ್ರೆ ನನಗೆ ನನ್ನ ಮನೆಯವ್ರ ಸಪೋರ್ಟ್ ಇದೆ, ನನ್ನ ಫ್ಯಾಮಿಲಿ ಸಪೋರ್ಟ್ ನನ್ಗೆ 100% ಇದೆ. ಸೊ ಹಾಗಾಗಿ ಯಾವ ವ್ಯಕ್ತಿಗೆ ಅಥವಾ ಯಾವ ಮಹಿಳೆಗೆ ಕುಟುಂಬ ಸಪೋರ್ಟ್ ಮಾಡುತ್ತೆ ನೋಡ್ರಿ, ಅವ್ರು ಮಾತ್ರ ಸಕ್ಸಸ್ ಆಗ್ತಾರೆ. ನೆನ್ಪಿಡ್ರಿ, ನೀವು ಎಷ್ಟು ಭಯಂಕರ ಜ್ಞಾನಿಗಳು ಇರ್ರಿ, ನಿಮ್ಗ್ ಕತ್ತರ್ಸ್ಲಕ್ 1 ನಿಮಿಷ ಬೇಕವ್ರಿ ಮನ್ಯಾಗ ಫ್ಯಾಮಿಲಿ. ಸೊ ಹಾಗಾಗಿ ಫ್ಯಾಮಿಲಿ ಅನ್ನುವಂಥದ್ದು ಎಷ್ಟು ಮಹತ್ವದಿದೆ, ರಿಲೇಶನ್ಶಿಪ್ ಇದೆ ನೋಡ್ರಿ, ಅದು ನಿಜವಾದ ಸಕ್ಸಸ್ ಇದೆ. ಯಾರ್ದು ರಿಲೇಶನ್ ಸರಿ ಇವೆ ನೋಡ್ರಿ, ಅವರಷ್ಟು ಖುಷಿದ ಜಗತ್ತಲ್ಲಿ ಯಾರು ಬದುಕೋದಿಲ್ಲ. ನೆನ್ಪಿಡ್ರಿ ಇದು ಮಾತು. ಅದಕ್ಕೆ ಮುಖ್ಯವಾಗಿ ಜೋಡಿಗಳು ಬಹಳ ಇಂಪಾರ್ಟೆಂಟ್. ನೀವು ಆಫ್ಲೈನಿಗೆ ಬಂದಾಗ ನಾವು ಕೆಲವೊಂದು ಆಕ್ಟಿವಿಟಿಗಳನ್ನ ಮಾಡ್ತೀವಿ. ಇವೇನ್ ಮುಂಜಾನೆ ಸಂಜೆ ತಕ ಜಗಳ ಆಡ್ತಿರ್ತಾವ್ ನೋಡ್ರಿ ಇವು ಕಾಗಿಗಳು ಕೋಳಿಗಳೆಲ್ಲ, ಅವ್ರಿಗೆಲ್ಲ ಕರೆಸ್ತೀವಿ ನಾವು ಬರ್ರಿ ಇಲ್ಲಿ ಅಂತ ಹೇಳಿ. ಕಾಗಿ ಕೋಳಿ ಅಂದ್ರೆ ತಿಳ್ಕೊಬೇಡ್ರಿ, ಕಮ್ಮಿ ಅಂತ ಬೀದರ್ ಕಡೆ ಹಿಂಗೆ ಹೇಳ್ತಿರ್ತೀವಿ. ಜಗಳ ಆಡೋರಿ ನೋಡ್ರಿ ನಮ್ಗ ಆಗೋದಿಲ್ಲ, ಸಿಟ್ಟು ಬರ್ತದ ನನಗೆ. ಏನ್ ಹೇಳ್ಬೇಕು ಅವ್ರಿಗೆ, ಯಾವ ವರ್ಡ್ ಯೂಸ್ ಮಾಡ್ಬೇಕು ಹೇಳ್ರಿ? ನೋಡ್ರಿ, ಅವ್ರ ತಂದೆ ತಾಯಿ ಇವ್ರ ತಂದೆ ತಾಯಿ ಎಷ್ಟು ದೊಡ್ಡ ಕನಸು ಇಟ್ಕೊಂಡು ಖರ್ಚು ಮಾಡಿ ಏನೇನೋ ಮಾಡಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇವ್ರ ಇಬ್ಬರಿಗೆ ಮದ್ವೆ ಮಾಡಿರ್ತಾರ. ಇವ್ ನೋಡ್ರಿ ಹಿಂಗ್ ಮಾಡ್ತಿರ್ತಾವ. ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್, ಹೊಂದಾಣಿಕೆ ಇಲ್ಲ. ನಾ 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 ಇಬ್ರು ನಾ ದೊಡ್ಡವ್ರು ನಾವ್ ದೊಡ್ಡವ್ರು, ಈ ದೊಡ್ಡವ್ರಾಗಿ ಅಡ್ಡು ದಡ್ಡರಾಗಿರ್ತಾವ, ಇವ್ರಿಗೆ ತಂದು ಇಡ್ತಾರ ಅವ್ರು ಫ್ಯಾಮಿಲಿದವ್ರು. ಸೊ ಹಾಗಾಗಿ ಮೂರನೇದು ಅತಿ ಮಹತ್ವದ್ ಯಾವುದು ಅಂದ್ರ, ನಮ್ಮ ರಿಲೇಶನ್ ಏನಾದ್ರೂ ಸರಿಯಾಗಿದ್ರೆ ಅದು ನಿಜವಾದ ಸಕ್ಸಸ್ ಇದೆ ನೋಡ್ರಿ, ನೆನ್ಪಿಡ್ರಿ ಇದು ಮಾತು. ಬಟ್ ಇವತ್ ನಮ್ದು ಪ್ರಾಬ್ಲಮ್ ಏನಾಗ್ತಾ ಇದೆ ಸಮಾಜದ ಕಡೆ ಸ್ವಲ್ಪ ನೋಡ್ರಿ ನೀವು, ಎಷ್ಟು ಭರ್ಜರಿಯಾದ ಮದುವೆಗಳಾಗ್ತಾ ಇದೆ ನೋಡ್ರಿ, ಅಷ್ಟೇ ಭರ್ಜರಿಯಾಗಿ ಕೋರ್ಟಿಗೆ ಬರ್ಲತ್ತಾರ ಅವ್ರಿಬ್ರು. ನೋಡ್ತಾ ಇದ್ದೀರಿ ಸಮಾಜದಲ್ಲಿ. ಒಂದ್ ಟೈಮಿಗೆ ನಾವು ಅಮೆರಿಕಾದವ್ರಿಗೆ ಬೈತಿದ್ದೇವೆ, ಏನು ಅಂದ್ರೆ 2 ಮದ್ವಿ 3 ಮದ್ವಿ ಆಯ್ತಾರಂತ. ಈಗ ನಮ್ಮಲ್ಲಿ ಗತಿ ಅದೇ ಆಗ್ಯದ ನೋಡ್ರಿ ನೀವು. ಕಾಮನ್ ಆಗ್ಬಿಟ್ಟದ, ಡಿವೋರ್ಸ್ ತಗೊಂಡ್ ದೊಡ್ಡ ವಿಷಯ ಇಲ್ಲ ಇವ್ರಿಗೆ. ರೀಸನ್ ಏನು? ಸಂಸ್ಕಾರಗಳ ಪರಿವರ್ತನೆ, ಪಾಶ್ಚಾತ್ಯ ಸಂಸ್ಕೃತಿಯನ್ನ ನಾವು ಅಳವಡಿಸ್ಕೊಂಡ್ ಬಿಟ್ಟಿವಿ. ಸೊ ಹಾಗಾಗಿ ನಾನು ನಮ್ಮಲ್ಲಿ ಟ್ರೈನಿಂಗ್ ಬಂದವ್ರಿಗೆ ಲೈಫ್ ಟೈಮ್ ಹೆಂಗ್ ಒಂದ್ ಇರ್ಬೇಕಂಬುದು ಕಲಿಸ್ತೀನಿ ನಾನು ಫಸ್ಟ್. ಅದೇ ಆಕ್ಟಿವಿಟಿ ಜಾಸ್ತಿ ಇರುತ್ತೆ ನನ್ನ ಹತ್ರ, ರಿಲೇಶನ್ಶಿಪ್. ಇದಾದ ನಂತರ ನಾನು ರಿಲೇಶನ್ ಮೇಲೆ ಕೋರ್ಸ್ ಗಳನ್ನ ತೆಗಿಯೊಳಿದ್ದೀನಿ. ನನಗ್ ನಿಜವಾಗ್ಲೂ ಗೊತ್ತಾಗಿದ್ದು ಏನು ಅಂದ್ರೆ, ಯಾರ ರಿಲೇಶನ್ಗಳು ಸರಿಯಾಗಿ ಕೆಲಸ ಮಾಡ್ತಾವ್ ನೋಡ್ರಿ, ಅವ್ರು ನಿಜವಾಗ್ಲೂ ಸಕ್ಸಸ್ ಆಗಿರ್ತಾರ. ಅಲ್ಲಿ 2 ಎನರ್ಜಿ ಕೆಲಸ ಮಾಡ್ತಾವ್, ಲಕ್ಷ್ಮೀದ್ ಎನರ್ಜಿನೂ ಕೆಲಸ ಮಾಡುತ್ತೆ, ನಾರಾಯಣ ಎನರ್ಜಿನೂ ಕೆಲಸ ಮಾಡುತ್ತೆ. ಇಲ್ಲ ಅಂದ್ರೆ ಒಂದ್ ಆ ಕಡೆ ಒಂದ್ ಈ ಕಡೆ ಹೊಡೆದ್ರ ಆಗೋದಿಲ್ಲ. ಸೊ ಹಾಗಾಗಿ 3ನೇ ಏರಿಯಾ ನಾವು ಕವರ್ ಮಾಡ್ತೀವಿ. ಬರ್ಕೊಲತ್ತೀರಿ ಎಲ್ಲಾರು? ನಿಮ್ದೆಲ್ಲ ಟೀಕ್ ಠಾಕ್ ಅದಂದ್ರೆ ಆಜು ಬಾಜು ನೋಡ್ರಿ, ಯಾರ್ದಾರ ಟೀಕ್ ಇಲ್ಲ ಅಂದ್ರೆ ಅವ್ರಿಗೆ ನಾವು ಅಡ್ರೆಸ್ ಕೊಡ್ರಿ, ನಾವು ಮಾಡ್ತೀವಿ ವ್ಯವಸ್ಥೆ. ಅವ್ರು ನಾವು ಬಿಡೋದಿಲ್ಲ, ಕೈದಾಗ ಸಿಗ್ಬೇಕು ನೋಡ್ರಿ ಅಟ್ಟೆ ನಮ್ದು 3ನೇ ಏರಿಯಾ. ಸೊ 4th ಒನ್ ಬರ್ಕೋರಿ. ಹಾ, 4ನೇದ್ ಬರ್ಕೋರಿ ಹ್ಯಾಪಿನೆಸ್, ಖುಷಿ. ನೀವ್ ನೆನ್ಪಿಡ್ರಿ, ಜಗತ್ತಿನ ಅತ್ಯಂತ ಅಮೂಲ್ಯವಾಗಿರುವಂತಹ ಕೊಡುಗೆ ಯಾವ್ದಾದ್ರೂ ಇದ್ರೆ ಖುಷಿ, ಆನಂದ. ಇಷ್ಟೆಲ್ಲಾನು ಯಾಕೆ ಮಾಡ್ತಾ ಇದೀವಿ ಹೇಳ್ರಿ? ಖುಷಿಯಾಗಿರ್ಬೇಕಂತೆ ಮಾಡ್ಲತ್ತೀವ? ಇಲ್ಲ ರಮೇಶ್ ಪಾಟೀಲ್ ಅಂತ ಯಾವ್ದೋ ಗ್ರಾಮ ಪಂಚಾಯತ್ದಾಗ ಕುಂತಾರ ಅವ್ರು, ಯಾವ್ದೋ ಹಿಂದೆಲ್ಲ ಬೋರ್ಡ್ ಎಲ್ಲ ಕಾಣೋದು. ಹೆಚ್ಚಕಮ್ಮ ಅವ್ರು ಒಂದ್ ಯಾವ್ದೋ ಡ್ಯೂಟಿ ಮೇಲೆ ಇದ್ದಂಗೆ ಅಲ್ಲ, ಅಲ್ಲಿ ಗ್ರಾಮ ಪಂಚಾಯತ್ದಾಗ ಕುಂತಾರಂದ್ರೆ ಅಲ್ಲಿ ಕುಂತನು ಇಲ್ಲಿ ಮಾಡತ್ತಾರಂದ್ರೆ ಇದ್ರ ಖುಷಿ ಇದೆ ಅಂತ, ಏನೋ ಒಂದ್ ಆನಂದ ಇದೆ, ಏನೋ ಐಡಿಯಾಗಳು ಸಿಗುತ್ತೆ. ಇವತ್ ನಮ್ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಬರ್ಕೋರಿ, ನಿಜವಾಗ್ಲೂ ನಾವು ನಮ್ಮ ಖುಷಿಯನ್ನ ವಸ್ತುಗಳಲ್ಲಿ ಹುಡುಕಾಟ ಮಾಡ್ತಾ ಇದೀವಿ ನೋಡಿ. ಸಮಸ್ಯೆ ಇಲ್ಲೇ ಇದೆ. ಒಂದು ಟೈಮ್ ಇತ್ತು, ನಿಮ್ಗೆಲ್ಲ ಗೊತ್ತಿರ್ಲಿ, ಸ್ವಲ್ಪ ಹಿರಿಯರಿಗೆ ಗೊತ್ತಿದೆ, ಇಲ್ಲಿ ನೇತ್ರಾವತಿ ಅಮ್ಮ ಇದ್ದಾರೆ, ಮಲ್ಲಿಕಾರ್ಜುನ್ ಸರ್ ಇದ್ದಾರೆ. ಅವ್ರ ಕಾಲಕ್ಕೆ ವ್ಯಕ್ತಿಗಳಿಗೆ ಪ್ರೀತಿಸ್ತಾ ಇದ್ದಿರು, ವಸ್ತುಗಳನ್ನ ಬಳಸ್ತಾ ಇದ್ದಿರು. ವ್ಯಕ್ತಿಗಳಿಗೆ ಬಹಳ ಅಕ್ಕರೆ, ಕಾಳಜಿ, ಕಳಕಳಿ, ನಂದು ತಂದು ಬಡತನದೊಳಗೆ ಒಂದೇ ರೊಟ್ಟಿದೊಳಗೂ ಇಬ್ರು ಊಟ ಮಾಡಿ ಮಲ್ಕೊಂಡಿದ್ದವ್ರು ಇದ್ದಾರೆ. ಅವರು ಆ ಪರಿಸ್ಥಿತಿಯೊಳಗೆ ವ್ಯಕ್ತಿಗಳನ್ನ ಪ್ರೀತಿ, ಅದ್ಭುತವಾಗಿರುವಂತ ಪ್ರೀತಿ ಇತ್ತವಾಗ. ವಸ್ತುಗಳನ್ನ ಏನ್ ಮಾಡ್ತೀರ ಅಂದ್ರೆ ಬಳಸ್ತಾ ಇದ್ರು. ಇವತ್ ಪ್ರಾಬ್ಲಮ್ ಏನಾಗ್ತಾ ಇದೆ? ವಸ್ತುಗಳನ್ನ ಪ್ರೀತಿಸೋದು, ವ್ಯಕ್ತಿಗಳನ್ನ ಬಳಸ್ಕೊಳ್ಳೋದು. ಕೆಲಸ ಮುಗಿತಾ, ಖತಮ್, ಗೇಮ್ ಓವರ್. ನೀವ್ ಯಾರೋ ನಾವ್ಯಾರೋ, ನಮಗೂ ನಿಮ್ಗೂ ಏನೂ ರಿಲೇಷನ್ ಇಲ್ಲ. ಈಗ ಏನಾಗ್ತಾ ಇದೆ ಅಂದ್ರೆ, ಹೃದಯ ಚಕ್ರ ಇದೆ ನೋಡ್ರಿ, ಬ್ಯಾಲೆನ್ಸಿಂಗ್ ತಪ್ತಾ ಇದೆ. ಬರ್ಕೋರಿ, ರಿಲೇಶನ್ಶಿಪ್ ಪ್ರಾಬ್ಲಮ್ ಆದಾಗ ಹೃದಯ ಚಕ್ರ ಇದೆ ನೋಡ್ರಿ, ಅದು ಬ್ಯಾಲೆನ್ಸಿಂಗ್ ತಪ್ಪಿರುತ್ತೆ. ಮನುಷ್ಯ ಸಮಾಧಾನಿಯಾಗಿ ಇರೋದಿಲ್ಲ ನೋಡ್ರಿ. ನೀವು ಹೇಳ್ತೀನಿ, ಎಷ್ಟೋ ಲಾಸ್ ಆಗಿದೆಯೋ, ಯಾವುದೋ ಒಂದು ಬಿಸ್ನೆಸ್ ನಾಗ ಲಾಸ್ನು ಆಗಿದೆಯೋ, ಫ್ಯಾಮಿಲಿ ಸರಿ ಇದೆಯವ, ಮತ್ ಬೌನ್ಸ್ ಬ್ಯಾಕ್ ಮಾಡ್ತಾನ, ವಾಪಸ್ ಬರ್ತಾನ.
ಮತ್ತೇನಾದ್ರೂ ಮಾಡ್ತಾನ. ಯಾವಾಗ ಫ್ಯಾಮಿಲಿ ಮುರಿದು ಬಿಡುತ್ತೆ ನೋಡ್ರಿ, ಅವಾಗ ಏನ್ ಮಾಡ್ಲಿಕ್ಕೂ ಬರೋದಿಲ್ಲ. ಹಾಗಾಗಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಪ್ರೋಗ್ರಾಮ್ ನಲ್ಲಿ ರಿಲೇಶನ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀವಿ, ಹ್ಯಾಪಿನೆಸ್ ಮೇಲೆ ಫೋಕಸ್ ಮಾಡ್ತೀವಿ. ನಿಜವಾದ ಆನಂದ ಅನ್ನುವಂಥದ್ದು ಎಲ್ಲಿದೆ ಅಂತ ನಿಮಗೆ ಮೆಡಿಟೇಷನ್ ದೊಳಗೆ ಗೊತ್ತಾಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಸೋಷಿಯಲ್ ಗೋಲ್ಸ್ ಗಳನ್ನ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ. ನಿಮ್ಗೆ ಅಂದ್ರೆ ಸಾಮಾಜಿಕವಾಗಿರುವಂತ ಒಂದು ಬೆಳವಣಿಗೆಯನ್ನ ಯಾವ ರೀತಿ ಆಗ್ಬೇಕು, ನೀವು ಯಾವ ರೀತಿ ಫೇಮಸ್ ಆಗ್ಬೇಕು, ಸಮಾಜಕ್ಕೆ ನಿಮ್ಮ ಕೊಡುಗೆ ಏನು ಅನ್ನುವಂಥದ್ದನ್ನ ನೀವು 3 days ನ ಕೋರ್ಸ್ ನಲ್ಲಿ ಕಲಿತ್ರಿ. ಅದು ಆಫ್ಲೈನೇ ಇದೆ, ಆನ್ಲೈನ್ ಆಪ್ಷನ್ ನನ್ನ ಹತ್ರ ಇಲ್ಲ, ನೆನ್ಪಿಡ್ರಿ. ಆನ್ಲೈನ್ ಎಲ್ಲಾ ಕೋರ್ಸ್ ಗಳನ್ನ ಆನ್ಲೈನ್ ಕೊಡ್ತೀನಿ ನಾನು, ಬಟ್ ನಮ್ ಮಾಸ್ಟರ್ ಮೈಂಡ್ ಮಾತ್ರ ಇದೆ ನೋಡ್ರಿ, ಅದು ಆಫ್ಲೈನೇ ಇದೆ, ಆನ್ಲೈನ್ ದಲ್ಲಿ ಆಪ್ಷನ್ ಇಲ್ಲ. ಮತ್ತೆ ಸೀಟ್ಗಳು ಬಹಳ ಕಡಿಮೆ ತಗೋತೀವಿ ನಾವು, ಜಾಸ್ತಿ ಜನರಿಗೆ ತಗೊಳ್ಳೋದಿಲ್ಲ, ಯಾಕಂದ್ರೆ ಇದು ಆಕ್ಟಿವಿಟಿ ಬೇಸ್ ಇರುತ್ತೆ, ಪಾಸಿಟಿವ್ ಮೈಂಡೆಡ್ ಬೇಕಾಗ್ತಾರೆ ನಮ್ಗಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಸೋಷಿಯಲ್ ಗೋಲ್ಸ್ ನ ನಂತರ ಬರುತ್ತೆ ಸಕ್ಸಸ್. ಯಶಸ್ವಿ ಆಗ್ಬೇಕು ನಾವು. ನೋಡ್ರಿ, ಜೀವನದಾಗ ನೀವು ಏನೆಲ್ಲವನ್ನ ಮಾಡ್ತಾ ಇದ್ದೀರಿ, ಒಂದ್ ವೇಳೆ ನೀವು ಸಕ್ಸಸ್ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ ತಗೊಂಡು? ಹಿಂಗ್ ಬಂದ್ ಹಿಂಗ್ ಹೋದ್ರು ಗೊತ್ತಾಗೋದಿಲ್ಲ, ನೆನ್ಪಿಡ್ರಿ. ನಮ್ ಮನೆಗ್ ನಮ್ದು ತಾತ ಇದ್ದಾರೆ, ಎಲ್ಲರ ಮನೆಗ್ ತಾತ ಅಜ್ಜಿದು ಫೋಟೋ ಅವ. ಹಗಲು ರಾತ್ರಿ ಎಡ್ಡು ಜೀವ ಬಡದಾಡ್ಯವ, ಯಾರ ಸಲಿಂದ? ನಮ್ಮ ಮೊಮ್ಮಕ್ಕಳ ಸಲಿಂದ ಅಂತ. ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏನೇನೋ ಮಾಡಿಡ. ಇವತ್ತು ಅವು A4 ಸೈಜ್ ಫೋಟೋದಾಗವ ಇಬ್ರು ಅಜ್ಜಿ ತಾತ ನಮ್. ಆ ಪುಣ್ಯತಿಥಿ ಬರ್ತದ ನೋಡ್ರಿ ಅವತ್. ಈಗಂತೂ ಏನ್ ಭಯಂಕರ ಆಗ್ಬಿಟ್ಟಿವಿ ಅಂದ್ರೆ ಪ್ಲಾಸ್ಟಿಕ್ ಹಾರ್ ತರ್ತೀವಿ ನಾವ್ ಅವ್ರಿಗೆ. ಅವ್ ಹಂಗೆ ಇರ್ಬೇಕು, ಅವ್ ಬಾಡ್ಲೂಬಾರ್ದು, ಕೆಳಗ್ ಬೀಳೂಬಾರ್ದು. ಅವ್ರ ಏಟ್ ಹೋರಾಟ ಮಾಡ್ಯಾರ ಫ್ಯಾಮಿಲಿ ಸಲುವಾಗಿ, ಎಷ್ಟೊಂದ್ ಬಡತನ, ಗಂಜಿ ಊಟ ಮಾಡಿ ಹೊಲ ಮನಿ ಇಟ್ಟಾರ ಅವ್ರ ಇಬ್ರು ನಮ್ ಸಲುವಾಗಿ. ಬಟ್ ಇವತ್ ನಾವ್ ಅವ್ರಿಗೆ ನೆನ್ಪ್ ಮಾಡ್ಲತ್ತೀವಿ ಇಲ್ಲ. ಪುಣ್ಯತಿಥಿಗೆ ಒಂದೇ, ಮತ್ ಪುಣ್ಯತಿಥಿಗೆ ಸಂಜೆ ಫೋಟೋ ತೆಗ್ದು ಇಡ್ತೇವೆ, ಯಾಕಂದ್ರೆ ನೋಡ್ರ ಅಂಜಿಕೆ ಬರ್ತಾವಂತ. ವಾಸ್ತವ ಹೇಳ್ತಾ ಇದ್ದೀನಿ. ಸೊ ಅದೇ ನೋಡ್ರಿ, ನೀವು ವಿವೇಕಾನಂದರಿಗೆ ನಾವು ನೆನ್ಪ್ ಮಾಡ್ತೀವ್ಯಾ? ಡಾಕ್ಟರ್ BR ಅಂಬೇಡ್ಕರ್ ಅವ್ರಿಗೆ ನೆನ್ಪ್ ಮಾಡ್ತೀವಿ. ಎಲ್ಲಾ ಶರಣರಿಗೂ, ಸಂತರಿಗೂ, ಮಹಾತ್ಮರಿಗೂ, ಸೂಫಿಗಳಿಗೆ ಎಲ್ಲರಿಗೂ ನೆನ್ಪ್ ಮಾಡ್ತೀವಿ ಅಂದ್ರ ಇದ್ರ ಮೇಲೆ ಬರ್ಕೋರಿ, ಅವರು ಸಾಮಾಜಿಕವಾಗಿರುವಂತ ಪರಿವರ್ತನೆಗಾಗಿ ತಮ್ಮನ್ನ ತಾವು ಅರ್ಪಣೆ ಮಾಡ್ಕೊಂಡವ್ರು. ಹಾಗಾಗಿ ಒಂದ್ ಮಾತನ್ನ ಹೇಳ್ತೀನಿ, ನಾವು ನಮ್ಮ ಫ್ಯಾಮಿಲಿ ಇದೆ ನೋಡ್ರಿ, ನಾವು ನಮ್ಮ ಜವಾಬ್ದಾರಿಯನ್ನ ನಿರ್ವಹಿಸೋಣ, ಆದ್ರೆ ಅದ್ರ ಜೊತೆಗೆ ಸಮಾಜಕ್ಕಾಗಿ ಏನಾದ್ರೂ ಮಾಡೋದಿದೆ ನೋಡ್ರಿ, ಇದು ನನ್ನ ಕನಸಿದೆ. ನನ್ ಡ್ರೀಮ್ ಏನಿದೆ ಅಂದ್ರೂ ಸಮಾಜಕ್ಕೆ ಏನೋ ಒಂದು ಮಾಡೋಣ ಅಂತ. ನಿಮ್ಗೆ ನನ್ ಪಕ್ಕದಲ್ಲಿ ನನ್ ಮಗಳು ಯಾರ್ಯಾರಿಗೆ ಕಾಣ್ತಾ ಇದ್ದಾಳೆ, ಇಲ್ಲಿ ಇದ್ದಾಳೆ ನೋಡ್ರಿ, ಕಾಣಿಸ್ತಾಳೆ, ಫೋಟೋ ಕಾಣ್ತಾ ಇದೀನಾ? ಸೊ ನನ್ ಮಗಳು 2015ರಲ್ಲಿ ನಮ್ಮ ಮಗಳು ಅಚಾನಕ್ಕೆ 11 ವರ್ಷದವಳು ಡೆಂಗು ಆಗಿ ನಮ್ಮ ಮಗಳು ಡೆತ್ ಆಯ್ತು. ಆ ಟೈಮ್ನ 10 ವರ್ಷ ಆಯ್ತದು, 2015. ಸೊ ಆ ಟೈಮ್ನೊಳಗ ಸುಮಾರು 2 ವರ್ಷಗಳ ಕಾಲ ನಾನು ಡಿಪ್ರೆಷನ್ ಪೇಷಂಟ್. ಈ ಸಂದರ್ಭದಲ್ಲಿ ನಾನು ಎಷ್ಟು ಮಾನಸಿಕವಾಗಿ ನೊಂದು ಹೋಗಿದ್ದ ಅಂದ್ರ, ನನಗೆ ಯಾರು ಸಪೋರ್ಟಿವ್ ಸಿಸ್ಟಮ್ ಇರ್ಲಿಲ್ಲ. ನನ್ನ ಮನೆಯವ್ರು ಒಬ್ರೇ ನನಗ್ ದಿಕ್ಕು ದಿವಾಳಿ, ಬೇರೆಯವ್ರು ಯಾರು ಇರ್ಲಿಲ್ಲ. ಈವನ್ ನಮ್ ತವ್ರ ಮನೆಯವರು ನನ್ಗೆ ಯಾರು ಸಪೋರ್ಟ್ ಮಾಡ್ಲಿಲ್ಲ. ಸೊ ಅಂತಹ ಸಂದರ್ಭದಲ್ಲಿ ನನಗೆ ಮತ್ತೆ ಡಿಪ್ರೆಷನ್ ಒಳಗ್ ಸಾಕಷ್ಟು ಬೇರೆ ಬೇರೆ ಪ್ರಕಾರದ ಡಿಪ್ರೆಷನ್ ಇದೆ. ಅದ್ರಲ್ಲಿ ನನ್ಗೆ ಯಾವ್ದಿತ್ತು ಅಂದ್ರ ಆತ್ಮಹತ್ಯೆ ಮಾಡ್ಕೊಳ್ಬೇಕನ್ನೋ ಡಿಪ್ರೆಷನ್ ಇತ್ತು. ಏನಾದ್ರೂ ಮಾಡ್ಬೇಕು, ಸಾಯ್ಬೇಕು, ನನ್ ಮಗಳು ಹೋದ್ರು ನಾನ್ ಬದುಕಬಾರ್ದು. ಆದ್ರೆ ಒಂದಿನ ನನ್ನ ಜೀವನದಲ್ಲಿ ಒಂದ್ ದೊಡ್ಡ ಮಿರಾಕಲ್ ಆಗಿದ್ದು ಏನು ಅಂದ್ರ, ನನಗೆ ಒಂದು ಥಾಟ್ ಕ್ರಿಯೇಟ್ ಆಯ್ತು ಒಂದ್ ಮೈಂಡ್ ನಲ್ಲಿ. ಏನು ಅಂದ್ರ, ನನ್ ಮಗಳು ಸತ್ತಾಳಂತ ಏನಾದ್ರೂ ನಾನ್ ಸತ್ರ ಏನ್ ಸಾಧಿಸಿದಂಗಾಗುತ್ತೆ? ಹೆಂಗು ಕಳ್ಕೊಂಡಿನಿ, ಹೆಂಗು ಹೋದಳಕ್ಕಿ ಬಿಟ್ಟು, ಇರೋದೊಬ್ಳೆ ಮಗಳು, ಆಕಿ ಕಳ್ಕೊಂಡ್ ಬಿಟ್ಟನ. ಈಗ ನಾನ್ ಸತ್ತು ಏನ್ ಸಾಧಿಸೋದಿದೆ? ನಾನು ಇರೋ ತನಕ ಏನಾದ್ರೂ ಆಕಿನ ಹೆಸರ ಮೇಲೆ ಮಾಡ್ಬೇಕು. ಏನ್ ಮಾಡ್ಬೇಕು ನನ್ಗೆ ಗೊತ್ತಿಲ್ಲ, ಜೀರೋ ಮೈಂಡ್ ಸೆಟ್, ನನಗೆ ಏನೇನು ಗೊತ್ತಿಲ್ಲ, ನಂಗೆ ಹೊರಗಿಂದ ಏನು ಗೊತ್ತಿಲ್ಲ. ನನ್ ಮೈಂಡ್ ಯಾವಾಗ್ಲೂ ಶಾರ್ಪ್ ಇತ್ತು, ಓದೋದ್ ಬರೆಯೋದ್ರಲ್ಲಿ ಹುಷಾರಿದ್ದ, ಬಟ್ ಸಾಮಾಜಿಕವಾಗಿ ಏನ್ ಮಾಡ್ಬೇಕು ನನಗೇನು ಗೊತ್ತಿರ್ಲಿಲ್ಲ. ಸಾಹಿತ್ಯಿಕವಾಗಿ ನಾನು ಬೆಳೆದಿದ್ದ, ಬಟ್ ಸಾಮಾಜಿಕವಾಗಿ ಯಾವುದೇ ಸೇವೆಗಳು ನಾನು ಕೊಡ್ತಾ ಇರ್ಲಿಲ್ಲ ಆ ಟೈಮ್ ನಾವು. ಅವಾಗ ಅಚಾನಕ್ಕೆ ನನಗ್ ಅನ್ಸಿದ್ದೇನು ಅಂದ್ರ, ನಾನು ಒಂದು ಮಗಳ ತಾಯಿ ಯಾಕಾಗ್ಬೇಕು, ನಾನು ವಿಶ್ವದ ತಾಯಿ ಆಗಾರಂತ ಡಿಸೈಡ್ ಮಾಡ್ದ ಅವತ್ ದಿವ್ಸ. ಇದು 2017ರಲ್ಲಿ ಆಗಿರುವ ಚಮತ್ಕಾರ ನನ್ ಜೊತೆ. ನಾನ್ ವಿಶ್ವದ ತಾಯಿ ಆಗ್ಬೇಕು, ನಾನ್ ನೊಂದವ್ರ ತಾಯಿ ಆಗ್ಬೇಕು, ನಾನ್ ಬೆಂದವ್ರ ತಾಯಿ ಆಗ್ಬೇಕು, ಕಣ್ಣೀರು ಒರೆಸೋ ತಾಯಿ ಆಗರಿ, ನನ್ ಮಗಳ ಹೆಸರ ಮೇಲೆ ಏನಾದ್ರೂ ಮಾಡೋಣ ಅಂತ 2017ರಲ್ಲಿ ನಾವು ಒಂದು ಟ್ರಸ್ಟ್ ಅನ್ನ ಹುಟ್ಟಾಕ್ದಿವಿ, ನಿವೇದಿತಾ ಹೂಗಾರ್ ವ್ಯಕ್ತಿತ್ವ ವಿಕಸನ ಟ್ರಸ್ಟ್ ಅಂತ. ಸೊ 2017ರಲ್ಲಿ ನನ್ ಮನ್ಸ್ಲಿಂದ ಹೇಳ್ತೀನಿ, ನನ್ನ ಆತ್ಮದಿಂದ, ನಾವು ಸುಮಾರು ಒಂದ್ 10 ಜನರಿಗೆ ಫೋನ್ ಮಾಡಿದೀವಿ ನಮ್ ಸದಸ್ಯತ್ವ ತಗೊಳಕ್, ನಮ್ ಜೊತೆಗೆ ಬಂದು ಸಿಗ್ನೇಚರ್ ಮಾಡೋದಕ್ಕೆ. ಒಬ್ರು ನಮ್ಮ ಮೇಲೆ ವಿಶ್ವಾಸ ಮಾಡ್ಲಿಲ್ಲ. ಏನ್ ಟ್ರಸ್ಟ್ ಮಾಡ್ತಾರ, ಮಗಳು ಸತ್ತಾಳಂತ ಏನೋ ಮಾಡ್ತಾರ, ಹುಚ್ಚಿಡ್ದದ, ಡಿಪ್ರೆಷನ್ ಪೇಷಂಟ್ ಅರ ಅವರು, ದಿನಾ ಟೆಸ್ಟ್ ಮಾಡ್ಕೊಂಡಿರ್ತಾರ, ದಿನಾ ಟ್ರೀಟ್ಮೆಂಟ್ ನಡೀತದ, ಏನೋ ಒಂದ್ ಮಾಡ್ಲತ್ತಾರ, ಒಬ್ರು ವಿಶ್ವಾಸ ಮಾಡ್ಲಿಲ್ಲ.
ಕೇವಲ ಮನೆಯ 3 ಸದಸ್ಯರು, ನಾನು, ನನ್ನ ಯಜಮಾನ್ರು, ನಮ್ ನೆಗಣಿ ಮಗ ಒಬ್ಬ, ಅವ್ನು ಹೊಲ್ದಾಲ್ ಕೆಲಸ ಮಾಡ್ತಾನ. ಅವನು ಇಲ್ಲಂದ್ರೆ ಬರ್ತಿರ್ಲಿಲ್ಲ, ಅವ್ನಿಗೆ ಗೊತ್ತಿರ್ಲಿಲ್ಲ ನಮ್ ಕಾಕ ಏನೋ ಕರೀಲತ್ತಾರ ಅಂತ ಹೇಳಿ ಆ ಹುಡುಗ ಬಂದನು. ಕೇವಲ 3 ಜನರಿಂದ ಈ ಟ್ರಸ್ಟ್ ಅನ್ನ ಹುಟ್ಟಾಕ್ದಿವಿ. ಸುಮಾರು 6 ವರ್ಷಗಳ ಕಾಲ ನಮ್ ಸ್ಯಾಲ್ರಿ ಮೇಲೆ ನಮ್ ಟ್ರಸ್ಟ್ ನಡೆಸ್ತೀವಿ. ನಾವು ಅನಾಥ ಮಕ್ಕಳದು ಸೇವೆ ಮಾಡ್ತೀವಿ, ವೃದ್ಧಾಶ್ರಮದವ್ರದ್ದು ಮಾಡ್ತಿದ್ದೆವು, ಸರ್ಕಾರಿ ಶಾಲೆಗಳ ಮಕ್ಕಳು ಸೇವೆ ಮಾಡ್ತಿದ್ದೆವು. ಕೋವಿಡ್ ನ ಸಂದರ್ಭದಲ್ಲಿ ಸ್ಮಶಾನದ ಕಡೆಗೆ ಒಯ್ಯೋದಕ್ಕೆ, ಹೆಣಗಳನ್ನ ಒಯ್ಯೋದಕ್ಕೆ ಯಾರು ರೆಡಿ ಇರ್ಲಿಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ನಲ್ಲಿ. ಅವಾಗ ಜಿಲ್ಲಾ ಪಂಚಾಯತ್ ಜೊತೆಗೆ ನಾವು ಕನೆಕ್ಟ್ ಮಾಡ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿ ಅವೆಲ್ಲ ಸಾಗಿಸುವಂತ ಪ್ರಯತ್ನವನ್ನ ಸಮೇತ ಆ ಟೈಮ್ನಾಗ ನಾವು ಮಾಡ್ತೀವಿ. ಹೀಗೆ ಮಾಡ್ತಾ ಮಾಡ್ತಾ ಹಂತ ಹಂತವಾಗಿ ಮಾಡ್ತಾ ಮಾಡ್ತಾ ಬಂದ ಮೇಲೆ ಅಚಾನಕ್ಕೆ ನನಗೆ ಗೊತ್ತಾಗಿದ್ದೇನು ಅಂದ್ರೆ ಟ್ರೈನಿಂಗ್ ಇಂಡಸ್ಟ್ರಿ ಅಂತ ಒಂದ್ ಕೆಲಸ ಮಾಡ್ತಾ ಇದೆ ಅಂತ. ಸ್ವಂತ ನಾನು 3.5 ಲಕ್ಷ ರೂಪಾಯಿ ಪೇ ಮಾಡಿದ್ದು ಯಾವ್ದಕ್ಕಂದ್ರ ನನ್ ಡಿಪ್ರೆಷನ್ ನಿಂದ ಹೊರಗ್ ಬರೋದಿತ್ತು. ನನಗ್ ಭಯಂಕರ ಡಿಪ್ರೆಷನ್, ನಾನು ಇಡೀ ರಾತ್ರಿ ಮಲಗ್ತಾ ಇರ್ಲಿಲ್ಲ. ಮತ್ ಒಂದ್ಸಲ ಮಲಗಿದ್ರ ಒಂದೊಂದ್ಸಲ 16 ತಾಸು ಆದ್ರೆ ಹೇಳ್ತಿಲ್ಲ ನಾನು. ನನ್ ಡ್ಯೂಟಿದೆಲ್ಲ ಅಬ್ಸೆಂಟ್ ಆಗ್ತಿತ್ತು, ಸ್ಯಾಲ್ರಿ ಬರ್ತಿರ್ಲಿಲ್ಲ, ಬರೀ ಮೆಡಿಕಲ್ ಹಚ್ಬೇಕು, ಡ್ಯೂಟಿಗೆ ಹೋಗಿ ಜಾಯಿನ್ ಆಗ್ಬೇಕು. ನಮ್ಮ ಮನೆಯವ್ರಿಗೆ ಟೆನ್ಷನ್ ಪೂರ್ತಿ, ಎಲ್ಲ ಪೂರ ದೆಹಸ್ ನೆಹಸ್ ಇತ್ತು ನಮ್ ಫ್ಯಾಮಿಲಿ ಪೂರ್ತಿ ನಮ್ ಮಗಳು ಹೋದ್ಮೇಲೆ. ಸೊ ಅಂಥದ್ರೊಳಗಿಂದ ಎದ್ದು ಬರೋದಕ್ಕೆ ಒಂದೇ ಒಂದು ರೀಸನ್ ಇತ್ತು, ಸಮಾಜಕ್ಕೆ ಏನಾದ್ರೂ ಕೊಡೋಣ. ಇವತ್ತಿಗೂ ನನ್ನ ಆತ್ಮದಿಂದ ಹೇಳ್ತೀನಿ, ಶ್ರೀದೇವಿ ಹೂಗಾರಿ ಇರೋದು ಬಿಡೋದು ಸೆಕೆಂಡ್ರಿ, ಬಟ್ ನಿವೇದಿತಾ ಹೂಗಾರಿಗೆ ನಾನ್ ಜೀವಂತವಾಗಿಡುವಲ್ಲಿ ಯಶಸ್ವಿಯಾಗಿನ. ಮತ್ ಇಡೀ ದೇಶದ ಒಂದೇ ಒಂದು ಟ್ರಸ್ಟ್ ಇದೆ, ಅದು ಮಗಳ ಹೆಸರ ಮೇಲೆ ನಡೀತಾ ಇದೆ. ಇವತ್ ನಾನು ಈ ಟ್ರಸ್ಟ್ ನ ಸೇವಕಿಯ ಕೆಲಸ ಮಾಡ್ತೀನಿ. ಮತ್ ಇಡೀ ನಮ್ಮ ಟೀಮ್ ಇದೆ, ಬರೀ ನಾನು ಒಬ್ಬಕ್ಕಿನೇ ಕೆಲಸ ಮಾಡ್ತೀನಿ ಅಂತ ತಿಳ್ಕೊಬೇಡ, ಎಲ್ರೂ ಸೇವೆಯನ್ನ ಮಾಡ್ತಾರೆ ನನ್ನ ಹತ್ರ. ಸೊ ಹಾಗಾಗಿ ಈ ಗೋಲ್ ಅನ್ನ ನಾವೇನ್ ಮಾಡಿದೀವಿ ಅಂದ್ರೆ ರೀಚ್ ಮಾಡೋದಕ್ಕೆ ಶುರು ಮಾಡಿದೀವಿ. ಇವತ್ ಸುಮಾರು 10,000 ಜನರಿಗೆ ನಾವು ನಮ್ಮ ಕೋರ್ಸ್ ಅನ್ನ ಕೊಟ್ಟಿವಿ. 10,000 ಜನರ ಜೀವನದಲ್ಲಿ ಪರಿವರ್ತನೆ ಮಾಡಿವಿ. ಯಾವ ಕೋರ್ಸ್ ನಾನು 3.5 ಲಕ್ಷವನ್ನ ಕೊಟ್ಟು ನಾನು ಕಲ್ತೀನಿ ನೋಡ್ರಿ, ಅದೇ ಕೋರ್ಸ್ ಬಹಳ ಕಡಿಮೆ ರೇಟ್ ನಲ್ಲಿ ನಾವು ಕೊಡೋದಕ್ಕೆ ಶುರು ಮಾಡಿದೀವಿ. ಸಾಮಾಜಿಕವಾಗಿ ಕೆಲಸ ಮಾಡ್ಲಕ್ ಶುರು ಮಾಡಿದೀವಿ. ಇವತ್ ಬಹಳ ದೊಡ್ಡ ಲೆವೆಲ್ದಲ್ಲಿ ಇಡೀ ಕರ್ನಾಟಕದೊಳಗೆ ನಾವು ನಮ್ಮ ಸೇವೆಯನ್ನ ಕೊಡ್ತಾ ಇದೀವಿ. ಸುಮಾರು ನಂತರ 30 ಜನ ಟ್ರೈನರ್ಸ್ಗಳು ನಿವೇದಿತಾ ಹೂಗಾರ್ ಟ್ರೈನರ್ಸ್ ಅಕಾಡೆಮಿ ಅಡಿಯಲ್ಲಿ ಅವ್ರು ಕೆಲಸ ಮಾಡ್ತಾರೆ. ಮತ್ತೆ ಅವ್ರೆಲ್ಲರೂ ನಿಸ್ವಾರ್ಥ. ನನ್ ಟ್ರೈನರ್ಸ್ ಹೆಂಗಿದ್ದಾರಂದ್ರೆ ಶಶಿ ಮ್ಯಾಮ್ ಅಂತ ಇವತ್ ಕಾಣ್ತಾ ಇಲ್ಲ, ಅವ್ರಿಗೆ 5,000 ಇನ್ಕಮ್ ಎಲ್ಲಿಂದಾದ್ರೂ ಒಂದ್ ಕೋರ್ಸಿಂದ 5,000 ಬಂದ್ರೆ ಅವಾಗಿಂದ ಅವಾಗ ಅವ್ರ ಟ್ರಸ್ಟಿನ ಅಕೌಂಟಿಗೆ ಹಾಕ್ಬಿಡ್ತಾರೆ. ಏನಾದ್ರೂ ಒಂದ್ ಮಾಡ್ರಿ ಮೇಡಮ್. ಪ್ರತಿಯೊಬ್ರು ಬೆಳಿಗ್ಗೆ ನೀವು ಬರ್ರಿ, ಬೇಕಾದ್ರೆ 5:30 ಇಂದ 6:30 ತನಕ 40 ಜನ ನನ್ನ ಹತ್ರ ಇದ್ದಾರೆ. 40 ಜನ ನಿಸ್ವಾರ್ಥವಾಗಿ ನಮ್ಗೆ ಸೇವೆಯನ್ನ ಕೊಡ್ತಾ ಇದ್ದಾರೆ, ನಾನು ಅವ್ರಿಗೆ ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಇದು ಯಾವಾಗ ಸಾಧ್ಯ ಆಯ್ತು ಅಂದ್ರ ಇಲ್ಲಿ ನನ್ ಪರಿವರ್ತನೆ ಆಯ್ತು. ಇಲ್ಲಿ ನನಗ್ ಜಗತ್ತು ಗೊತ್ತಾಯ್ತು, ನನ್ನವ್ರು ಯಾರು, ಬೇರೆಯವ್ರು ಯಾರು. ನೀವು ನೋಡ್ರಿ, ನೆನ್ಪಿಟ್ಕೋರಿ, ಇವ್ರೇನ್ ನಮ್ಮವ್ರು ಅನ್ನುವಂತ ಸರೌಂಡಿಂಗ್ ಇದೆ ನೋಡ್ರಿ, ನಮ್ಮ ಹತ್ರ ಇದ್ದಾಗ ಮಾತ್ರ ಇದೆ, ನೆನ್ಪಿಡ್ರಿ. ನಿಮ್ಮಲ್ಲಿ ಏನು ಇಲ್ಲ, ನೀವು ಖಾಲಿ ಆಗಿರಂತ ತಿಳ್ಕೊರಿ. ನೀವು ನಿಮ್ಗೊಂದ್ ಫೋನ್ ಮಾಡ್ರೆ ಫೋನ್ ರಿಸೀವ್ ಮಾಡಂಗಿಲ್ಲ, ನೆನ್ಪಿಟ್ಕೋರಿ. ನೀವು ಬೇಕಾದ್ರೆ ಕೋರ್ಸ್ ಮುಗಿದ್ಮೇಲೆ ಫೋನ್ ಮಾಡ್ರಿ, ನನ್ಗೆ ಒಂದ್ 10 ಲಕ್ಷ ರೂಪಾಯಿ ಸಾಲ ಆಗ್ಯದಂತ, ನಿಮ್ಗೆ ಫೋನ್ ಎತ್ತರ ಹೇಳ್ತೀನಿ ನಾನು, ಆಮೇಲೆ ಮಾಡ್ತೀನಿ, ಫೋನ್ ಕೇಳಿಸ್ತಾ ಇಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಹಾಗಾಗಿ ಜೀವನದ ಸತ್ಯತೆ ಇತ್ತು ನೋಡ್ರಿ, ಅದು ನನ್ ಮಗಳು ಹೋದ್ಮೇಲೆ ನನ್ಗೆ ಗೊತ್ತಾಯ್ತು. ಅವಾಗ ನಾನ್ ಸಾಮಾಜಿಕ ಕೆಲಸ ಮಾಡೋದಕ್ ಶುರು ಮಾಡಿ ಇವತ್ ನಿಮ್ ಎದ್ರಿಗೆ ಬಂದ್ ಕುಂತೀನಿ. ಈಗ ನನಗ್ ಬಹಳ ಆತ್ಮತೃಪ್ತಿ ಇದೆ ನೋಡ್ರಿ, ಅದ್ಭುತ. ನನ್ ಪ್ರತಿಯೊಂದು ದಿನಗಳು ಸಮೇತ ಎಷ್ಟು ಅದ್ಭುತ ಹೋಗುತ್ತೆ ಅಂದ್ರ ನನಗನ್ಸುದು ಇವತ್ತಿನಷ್ಟು ನಾನು ಯಾವತ್ತೂ ಖುಷಿ ಪಡ್ಲಿಲ್ಲ, ಅಷ್ಟು ಖುಷಿ ನನಗ್ ಸಿಗುತ್ತೆ. ಸೊ ಹಾಗಾಗಿ ನಿಮ್ಮೆಲ್ಲರಿಗೆ ಹೇಳೋದೇನು ಅಂದ್ರ, ನಿಜವಾದ ಸಾಧನೆ ಅಂದ್ರೆ ಏನು ಅಂದ್ರ ನನ್ನ ಸುತ್ತ ಇರುವಂತ ಸಮಾಜಕ್ಕೆ ನನ್ನ ಕೊಡುಗೆ ಏನು ಅನ್ನೋದದ ನೋಡ್ರಿ, ಅದು ಸಾಧನೆ ಇದೆ ನೋಡ್ರಿ. ನಮ್ ಸಲಿಂದ ನಾವೆಲ್ಲಾರು ಬಡದಾಡ್ತೀವಿ, ಗಂಡ ಹೆಂಡತಿ ಮನೆ ಮಕ್ಕಳು ಸಂಸಾರ ಅದು ಇದು ಎಲ್ಲಾರು ಬಡದಾಡ್ತಾ ಇದೀವಿ. ಅದ್ರ ಜೊತೆಗೆ ಪ್ಲಸ್ ಸಮಾಜಕ್ಕೂ ನಾವು ನೋಡ್ತೀವಿ ನೋಡ್ರಿ, ನೊಂದವರಿಗೂ ಬೆಂದವರಿಗೂ ಇಲ್ಲದವರಿಗೂ ತುಳಿತಕ್ಕೆ ಒಳಪಟ್ಟವರಿಗೂ ಅದು ಎಷ್ಟೋ ಸಮಸ್ಯೆಗಳಿಂದ ಹೋರಾಟ ಮಾಡೋರಿಗೆ ನಾವೇನಾದ್ರೂ ಕೈ ಹಿಡಿದ್ರ ಅದರಷ್ಟು ದೊಡ್ಡ ಸಮಾಜ ಸೇವೆ ಯಾವುದೂ ಇಲ್ಲ. ಹಾಗಾಗಿ 7 ಏರಿಯಾದಲ್ಲಿ ಈ ಏರಿಯಾನು ಸಮೇತ ಒಂದು ಬರುತ್ತೆ. ಈ ಜಾಗೃತ ಮನಸ್ಥಿತಿ ಯಾವಾಗ ಬರುತ್ತೆ ಅಂದ್ರ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು ನೋಡ್ರಿ. ನನ್ ಮೈಂಡ್ ಚೇಂಜ್ ಆಯ್ತು, ನಾನು ಏನೋ ಒಂದ್ ಮಾಡ್ಬೇಕು ಅಂತ ನಿಂತ ನನ್ಗೆ ಇಡೀ ನಂಗೆ ಯೂನಿವರ್ಸ್ ನನ್ಗೆ ಸಪೋರ್ಟ್ ಮಾಡ್ತು. ಪ್ರತಿಯೊಬ್ರು ನನಗೆ ಸಹಾಯ ಸಹಕಾರ ಮಾಡಿದ್ರು. ಪ್ರತಿಯೊಂದು ಕೋರ್ಸ್ಗಳು ಸಮೇತ ನಂದು 100% ಸಕ್ಸಸ್ಫುಲಿ ನಂದು ನಡೀತಾ ಇರ್ತಾವ್. ಸೊ ಹಾಗಾಗಿ ನಿಮ್ಗೆ ಹೇಳೋದೇನಂದ್ರೆ ಈ ಏರಿಯಾದ ಮೇಲೆ ನೀವು ಸಮೇತ ಫೋಕಸ್ ಮಾಡಿ. ನಿಮ್ಗೊಂದ್ ಮಾತನ್ನ ಹೇಳ್ತೀನಿ ನೋಡ್ರಿ, ನಾವು ನಮ್ಮ ಮಕ್ಕಳಿಗಾಗಿ ನೀವು ಎಷ್ಟು ಕೋಟಿದು ಮಾಡ್ರಿ, ಆದ್ರೆ ಒಂದ್ ಬಡು ಮಗುವಿಗೆ ಒಂದ್ ಪೆನ್ ಕೊಡ್ರಿ. ನೀವು ಒಂದ್ ಪೆನ್ ಕೊಟ್ರು ಸಮೇತ ಸಾಯೋ ತನಕ ನಿಮ್ ಹೆಸರು ಹೇಳುತ್ತೆ, ಅದು ಪೆನ್ ಕೊಟ್ರೆ ನನ್ಗ ಅಂಕಲ್ ಅಂತೇಳಿ. ಸೊ ಹಾಗಾಗಿ ನಿಜವಾದ ಸೇವೆ ಇದೆ ನೋಡ್ರಿ, ಅದು ಸಾಮಾಜಿಕ ಸೇವೆ ಇದೆ. ಈ ಏರಿಯಾನ ನಾವು ಕವರ್ ಮಾಡ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ
ಸ್ಪಿರಿಚುವಲ್ ಗೋಲ್. ಸ್ಪಿರಿಚುವಲ್ ಅಂದ್ರೆ ಆತ್ಮ ಮತ್ತು ಪರಮಾತ್ಮರೊಂದಿಗೆ ಕನೆಕ್ಟ್ ಆಗೋದು, ಜೋಡಿಸಿಕೊಳ್ಳೋದು. ನನ್ ಒಳಗ್ ಒಂದು ಎನರ್ಜಿ ಇದೆ, ಒಂದು ಫ್ರೀಕ್ವೆನ್ಸಿ ಇದೆ, ಅದು ಆತ್ಮ ಅನ್ನುವಂಥದ್ದು. ಆ ಆತ್ಮಕ್ಕೆ ಚೈತನ್ಯ ಶಕ್ತಿಯಾಗಿ ನಿಂತಿರುವಂತ ಯೂನಿವರ್ಸ್ ನ ಪರಮಾತ್ಮ ಅನ್ನುವಂಥ ಪಾವರ್ ಇದೆ ನೋಡಿ, ಶಕ್ತಿ. ಅದ್ರ ಜೊತೆಗೆ ನಾವು ಜೋಡಿಸ್ಕೊಂಡಾಗ ನಾವ್ ಏನ್ ಸಂಕಲ್ಪ ಮಾಡ್ತೀವಿ ನೋಡ್ರಿ ಅದೆಲ್ಲಾನು ಸಿದ್ಧ ಆಗುತ್ತೆ. ನೆನ್ಪಿಡ್ರಿ ಇದು ಮಾತು. ನಿಮ್ಗೆ ಯಾವಾಗ ಯೂನಿವರ್ಸ್ ಸಪೋರ್ಟ್ ಮಾಡುತ್ತೆ ನೋಡ್ರಿ, ನೀವು ಬರೀ ಮೈಂಡ್ ನೊಳಗ್ ಡಿಸೈಡ್ ಮಾಡಿದ್ರೆ ಸಾಕು, ನೀವು ಸಕ್ಸಸ್ ಆಗ್ತೀರಿ. ಅಷ್ಟು ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಮತ್ತೆ ಪರಮಾತ್ಮ ಯಾವಾಗ ಸಪೋರ್ಟ್ ಮಾಡ್ತಾನೆ ಹೇಳ್ತೀನಿ ನೋಡ್ರಿ, ಯಾರ ಭಾವಗಳು ನಿಸ್ವಾರ್ಥ ಇರುತ್ತೆ ನೋಡ್ರಿ ಅವ್ರಿಗೆ ಪರಮಾತ್ಮ ಸಪೋರ್ಟ್ ಮಾಡ್ತಾನೆ. ಸ್ಪಷ್ಟವಾಗಿ ಬರೀ, ನಿಸ್ವಾರ್ಥತೆಯಲ್ಲಿ ಏನು ಇಲ್ಲ, ಭಾವ ಏನಿಲ್ಲ, ನಿಸ್ವಾರ್ಥತೆ. ಇನ್ನೊಬ್ರದ್ದು ಒಳ್ಳೇದಾಗ್ಲಿ ಅಂತ ಯಾವಾಗ ಅನ್ಕೋತೀವಿ ನೋಡ್ರಿ ಅವಾಗ ನಮ್ಗೆ ಪರಮಾತ್ಮ ಸಪೋರ್ಟ್ ಮಾಡ್ತಾನೆ. ನಿಮ್ಗೆ ಹೇಳ್ತೀನಿ, ನನ್ ಜೊತೆಗೆ ಸುಮಾರು ಸಾವಿರಾರು ಜನ ಟ್ರೈನರ್ಸ್ ಹೊರಗ್ ಬಂದರು. ಇವತ್ತು ಒಬ್ರು ಕಾಣ್ತಾ ಇಲ್ಲ, ಎಲ್ಲರಂತ ಯಾರಿಗೂ ಗೊತ್ತಿಲ್ಲ. ಯಾಕೆ ಅವ್ರೆಲ್ಲರೂ ಮರೆಯಾಗಿ ಹೋದ್ರು ಅಂದ್ರೆ ಅವ್ರು ಸ್ವಾರ್ಥದಿಂದ ಶುರು ಮಾಡಿರುವಂತ ಫೀಲ್ಡ್ ಇದು. ದುಡ್ಡು ಮಾಡ್ಬೇಕು ಅಂತ ಶುರು ಮಾಡಿರುವಂತದ್ದು, ಹಂಗಾಗಿ ಅವ್ರು ಬೆಳಿಲಿಲ್ಲ. ನಾವು ನಿಸ್ವಾರ್ಥದಿಂದ ಶುರು ಮಾಡಿದೀವಿ. ನಮ್ ಕೈಲಾದಷ್ಟು ಮಾಡೋಣ ಅಂತ ಪ್ರಯತ್ನ ಮಾಡ್ಲಕ್ ಶುರು ಮಾಡಿದೆವು. ಹಂತ ಹಂತವಾಗಿ ಮಾಡೋದಕ್ ಶುರು ಮಾಡಿ ಇವತ್ತು 10,000 ಜನರ ಜೀವನದಲ್ಲಿ ನಾವು ಪರಿವರ್ತನೆ ಮಾಡಿ. ಸೊ ಯಾರ್ಯಾರಿಗೆ ಅನಿಸುತ್ತೆ ಈ ರೀತಿ ನಾವು ಮಾಡ್ಬೋದಂತ ಒಂದ್ಸಲ ಮೀ ಅಂತ ಟೈಪ್ ಮಾಡ್ರಿ. ಮತ್ತೆ ಇವತ್ತೇ ಡಿಸೈಡ್ ಮಾಡಿ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ನೀವು ಅನ್ಕೊಂಡಿರ್ಬೋದು, ನಿಮ್ದು ಕನಸಿರ್ಬೋದು ಏನೋ ಮಾಡ್ಬೇಕಂತ, ಇವತ್ತಿಗೆ ನಿಮ್ಗೆ ಸಾಧ್ಯ ಆಗ್ಲಿಲ್ಲ, ಆದ್ರೆ ಈಗ ಅದು ಆಗುತ್ತೆ. ಎಸ್, ಎಲ್ರು ಮಾಡೋಣ. ಮತ್ತೆ ಯಾವಾಗ್ಲೂ ನೆನ್ಪಿಟ್ಕೋರಿ, ನಾವಿಲ್ಲಿ 60 ಜನ ಇದ್ದೀವಿ ಅಂದ್ರ ಯಾರು ಸುಖಿಗಳಿಲ್ಲ. ಇದ್ದೀವೇನೆ ಹೇಳ್ರಿ? 100ಕ್ಕೆ 100 ಯಾರಾದ್ರೂ ಸುಖಿ ಇದ್ದೀವ? ನೋ. ಪ್ರತಿಯೊಬ್ಬರಿಗೂ ಸಮೇತ ತನ್ನದೇ ಆಗಿರುವಂತ ನೋವುಗಳಿವೆ, ಸಂಘರ್ಷ ಇದೆ, ಹೋರಾಟ ಇದೆ, ಮಾನಸಿಕ ತೊಂದರೆಗಳಿವೆ, ದೈಹಿಕ ತೊಂದರೆ. ಇಷ್ಟ ಎಲ್ಲವುಗಳ ಒಳಗೂ ಸಮೇತ ನಾವು ಒಟ್ಟಾಗಿ ಒಗ್ಗಟ್ಟಾಗಿ ಏನಾದ್ರೂ ಮಾಡಿದ್ರೆ ಪರಿವರ್ತನೆ ಆಗುತ್ತಾ? ಆಗ್ಬೋದಲ್ಲ? ಹಾ, ನಾನು ಈ ಫೀಲ್ಡಿಗೆ ಒಳಗ್ ಕಾಲಿಟ್ಟಾಗ ನಿಮ್ಗೆ ನಂದ್ ಘಟನೆ ಹೇಳ್ತೀನಿ. ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಹೇಳ್ತಿರು, ಹೇಳ್ರಿ ಅದೆಲ್ಲ ಏನ್ ಆಗೋದಿಲ್ಲ, ಹೋಗೋದಿಲ್ಲ, ಯಾರ್ ಫೀಸ್ ಕಟ್ತಾರ, ಯಾರ್ ಇದು ಮಾಡ್ತಾರ, ಈ ಫೀಲ್ಡ್ ನಾಗ ಯಾರು ಬೆಳೆಯೋದಿಲ್ಲ, ಆಗೋದಿಲ್ಲ. ನನ್ಗೆ ಫೋನ್ ಮಾಡಿ ಹೇಳ್ತೀರಿ, ಮೇಡಮ್ ಯಾಕೆ ಸುಮ್ಮನ್ ಕೂಡ್ರಿ, ಮಗಳು ಸತ್ತು ಹೋದಳು, ಯಾಕೆ ಇವೆಲ್ಲ ಟೆನ್ಷನ್ ತಗೊಳತ್ತೀರಿ, ಇದು ಎಲ್ಲ ಯಾಕೆ ಮಾಡ್ತೀರಿ ನೀವು? ಅವಾಗ ನಾನು ಅವ್ರಿಗೆ ಹೇಳ್ತಿದ್ದೆ ಯಾವಾಗ್ಲೂ, ನೋಡ್ರಿ ಬೆಂಕಿ ಹತ್ತಿದೆ ಅಂತ ನೋಡೋರ್ ಒಂದ್ ಕಡೆ ಆದ್ರ ಆರ್ಸೋರ್ ಒಂದ್ ಕಡೆ ಇರ್ತಾರ. ಬೆಂಕಿ ಹತ್ತಿದೆ ಯಾರ್ದೋ ಮನೆಗೆ ಎಲ್ಲೋ ಒಂದ್ ಕಡೆ XYZ ಬೆಂಕಿ ಹತ್ಬಿಟ್ಟೆ, ಅದು ನೋಡೋರ್ 100 ಜನ ಇರ್ಬೋದು, ಆರ್ಸೋರ್ 10 ಜನ ಇರ್ತಾರ. ಇತಿಹಾಸದಲ್ಲಿ ಯಾರ್ ಇಡ್ತಾರ ಹೇಳ್ರಿ? ನೋಡೋರಿಗೆ ನೆನ್ಪಿಡ್ತಾರ, ಆರ್ಸೋರಿಗೆ ನೆನ್ಪಿಡ್ತಾರ? ಯಾರಿಗೆ ನೆನ್ಪಿಡ್ತಾರ? ಸಿಂಪಲ್ ಇದೆ, ಆರ್ಸೋರಿಗೆ ನೆನ್ಪಿಡ್ತಾರ. ಸೇಮ್ ಅದೇ ರೀತಿ ಪೃಥ್ವಿಯ ಮೇಲೆ ನಡೆಯುವಂತ ಈ ಭೂಮಂಡಲದಲ್ಲಿ ನಾವೇನಾದ್ರೂ ಒಳ್ಳೇದ್ ಮಾಡೋದಕ್ಕೆ ನಿಲ್ತಾ ಇದ್ದೀವಿ ಅಂದ್ರ ನಾವು ಆರ್ಸೋದಕ್ಕೆ ನಿಂತೀವಿ, ಒಳ್ಳೇದ್ ಮಾಡೋದಕ್ಕೆ ನಿಂತೀವಿ. ಅವಾಗ ನಾವು ಒಂದು ಇತಿಹಾಸವನ್ನ ನಿರ್ಮಾಣ ಮಾಡ್ಬೋದು. ಸೊ ಹಾಗಾಗಿ ನೆನ್ಪಿಡ್ರಿ, ಈ 7 ಏರಿಯಾಗಳಿವೆ ನೋಡ್ರಿ, ಇವುಗಳನ್ನ ನಾವು ಫೋಕಸ್ ಮಾಡ್ತೀವಿ. ಎಲ್ಲಿ ಅಂದ್ರೆ ಆಫ್ಲೈನ್ ನಲ್ಲಿ ಮಾತ್ರ. ಇದು ಆಕ್ಟಿವಿಟಿ ಬೇಸ್ ಇರುವಂತ ಕೋರ್ಸ್. ಇದು ನಿಮ್ಗೆ ಕೆಲವರು ನಮ್ಮ ಟ್ರೈನರ್ಸ್ ಇದ್ದಾರೆ, ಅವರೆಲ್ಲರೂ ನಿಮ್ಗೆ ಮಾತಾಡ್ತಾರೆ, ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾರ, ಮತ್ತೆ ನಿಮ್ಗೆ ಕಾಲ್ನು ಮಾಡ್ತಾರ. ನಂದು ಕೋರ್ಸ್ ಮುಗಿದ ಮೇಲೆ ಒಂದ್ 30 ಮಿನಿಟ್ಸ್ ನೀವು ವೇಟ್ ಮಾಡ್ರಿ, ನಿಮ್ಗೆ ಕರೆ ಮಾಡಿ ಇನ್ನೊಂದಿಷ್ಟು ಏನಾದ್ರೂ ಮಾಹಿತಿಗಳು ಬೇಕಿದ್ರು ಸಮೇತ ನಿಮ್ಗೆ ನಮ್ ಟೀಮ್ ಏನ್ ಮಾಡುತ್ತೆ ಅಂದ್ರ ಸಪೋರ್ಟ್ ಮಾಡುತ್ತೆ. ಸೊ ಇಷ್ಟೆಲ್ಲರಿಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ. ಯಾರ್ಯಾರಿಗೆ ಅರ್ಥ ಆಗಿದೆ ಸ್ವಲ್ಪ ಈ ರೀತಿ ಕೈ ಮಾಡ್ರಿ. ಅದಕ್ಕೆ ಹೇಳ್ತೀನಿ, ಜೀವನ ಅಂದ್ರೆ ಸಾಧನೆ. ನಾನ್ ಹಿಂಗೆ ಬಂದ್ ಹಿಂಗೆ ಹೋದ್ರೆ ಏನ್ ಬರೋದಿಲ್ಲ ನೋಡ್ರಿ, ಸಾಧಿಸ್ಬೇಕು ನಾವು. ಜೀವನವನ್ನ ಸವಾಲಾಗಿ ಸ್ವೀಕಾರ ಮಾಡ್ಬೇಕು. ಯಾರ್ ನಮ್ಗೆ ನೋವು ಕೊಟ್ಟಾರ ನೋಡ್ರಿ, ಒಂದ್ ದಿನ ಅವ್ರ ಎದುರಿಗೆ ನಾವು ನಗುವಂತೆ ಬೆಳಿತೀವಿ ನೋಡ್ರಿ, ಅದು ನಿಜವಾದ ಸಕ್ಸಸ್ ಇದೆ. ನೀವು ಮೂಲೆ ಗುಂಪಾದ್ರಿ, ಅಯ್ಯೋ ನನ್ ಜೀವನದಲ್ಲಿ ಹಿಂಗಾಯ್ತು ಅಂದ್ರೆ ಯಾರ್ ಕೈ ಹಿಡಿತಾರ ನಮ್ಗೆ ಹೇಳ್ರಿ? ಒಂದು ಡಿಸ್ಚಾರ್ಜ್ ಆಗಿರುವಂತ ಮೊಬೈಲ್ ಇದೆ ನೋಡ್ರಿ, ಅದು ನಡೀತದೇನೋ? ನಡೆಯೋದಿಲ್ಲ. ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಡಿಸ್ಚಾರ್ಜ್ ಆಗಿರುವಂತ ವ್ಯಕ್ತಿಗಳ ಜೊತೆಗೆ ಕನೆಕ್ಟ್ ಆಗೋ ಪ್ರಯತ್ನ ಮಾಡ್ತೀವಿ, ಆಗೋದಿಲ್ಲ. ಹಾಗಾಗಿ ಅವನ್ ಜೊತೆ ಕನೆಕ್ಟ್ ಆದ್ರು, ಪರಮಾತ್ಮನ್ ಜೊತೆಗೆ ಆಗ್ ನೋಡ್ರಿ, ಅವಾಗ ನಿಮ್ಗೆ ಸಕ್ಸಸ್ ಇದೆ ನೋಡ್ರಿ, ಅದು 100% ಅರ್ಥ ಆಗುತ್ತೆ. ಸೊ ಇಷ್ಟು ಎಲ್ಲರಿಗೂ ತಿಳಿದಿದಂತ ಅನ್ಕೊಂಡಿನಿ. ಎಲ್ಲರಿಗೂ ಅರ್ಥ ಆಗಿದೆನಾ? ನಮ್ಮ ಉದ್ದೇಶ ಇಷ್ಟೇ, ನೀವೆಲ್ಲರೂ ಬೆಳಿಬೇಕು. ನಿಮ್ದೇನ್ ನೋವಿದೆ, ಸಂಘರ್ಷ ಇದೆ, ಹೋರಾಟ ಇದೆ, ಅದೆಲ್ಲ ಸೈಡಿಂಗ್ ಮಾಡ್ರಿ, ಹೆಜ್ಜೆ ಇಡೋದಕ್ಕೆ ಕಲೀರಿ. ಒಂದ್ ವರ್ಡ್ ಅನ್ನ ಬರ್ಕೋರಿ, ಹಿಮ್ಮತ್ ಕಾ ಏಕ್ ಕದಂ ಬಡಾವೋ ತೋ ಭಗವಾನ್ ಆಪ್ಕೆ ಸಾಥ್ 100 ಕದಂ ಬಡಾಯೇಗಾ. ನೀವು ಧೈರ್ಯದ ಒಂದೇ ಹೆಜ್ಜೆ ಇಡ್ರಿ. ನಾನ್ ಧೈರ್ಯದ ಒಂದೇ ಹೆಜ್ಜೆ ಇಟ್ಟ, 3.5 ಲಕ್ಷ ಇತ್ತು ನನ್ ಕಲಿಯುವಾಗ. ಹಿಮ್ಮತ್ ಹಚ್ಚದನ ಏನ್ ಹೆಂಗು ಸಾಯಕಿದೀನಿ ನೋಡ್ರಿ, ನನ್ ಮೈಂಡ್ ಸೆಟ್ ಹೆಂಗು ಸಾಯೋದೇ ಇದೇನಾ, ಹೆಂಗು ಆತ್ಮಹತ್ಯೆ ಮಾಡ್ಕೊಳಕ ರೆಡಿನೇ ಇದ್ದೀನಿ. ಇನ್ನೊಂದ್ 3.5 ಲಕ್ಷ ಸಾಲ ಮಾಡ್ಕೊಂಡು ಸಾಯ ಮತ್ ಪ್ಲಾನ್ ಹಾಕಿ ಹೋಗಿದ್ದನ. ನನ್ಗೇನ್ ಗೊತ್ತಿರ್ಲಿಲ್ಲ ಹಿಂಗೆಲ್ಲ ಟ್ರೈನರ್ ಆಗ್ತೀನಿ, ಇರ್ ದೊಡ್ಡ ಮಿರಾಕಲ್ ಆಗುದ ಏನ್ ಇರ್ಲಿಲ್ಲ.
ಸಾಯದಿ ಒಂದಿಟ್ ಸಾಲ ಮಾಡ್ಕೊಂಡೆ ಸಾಯರ್ ಆಮೇಲೆ ಗಂಡ ಕಟ್ಟಲ್ಲ ಯಾಕಂತ ಹಿಂಗ್ ತಿಳ್ಕೊಂಡಿದ್ದೆ. ಅಷ್ಟು ಧೈರ್ಯ ನನ್ನ ಹತ್ರ. ಇವತ್ ನಿಮ್ ಎದ್ರಿಗೆ ಕುಂತೀನಿ. ಸೊ ಹಾಗಾಗಿ ಹಿಮ್ಮತ್ ಹಚ್ಚೋದ್ ಕಲೀರಿ, ಧೈರ್ಯ ಮಾಡೋದ್ ಕಲೀರಿ. ನೀವ್ ಎಷ್ಟೆಷ್ಟು ಕುಗ್ಗತ್ರಿ ನೋಡ್ರಿ, ಅಷ್ಟಷ್ಟು ನೀವ್ ಏನಾಗ್ತೀರಿ ಅಂದ್ರೆ ಫೇಲ್ ಆಗೋದಕ್ ಶುರು ಆಯ್ತ್ರಿ, ಸಕ್ಸಸ್ ಆಗೋದಿಲ್ಲ. ನೀವ್ ಹಿಮ್ಮತ್ ಹಚ್ಚಿದ್ರಿ, ಧೈರ್ಯ ಮಾಡಿದ್ರಿ ಅಂದ್ರ ಒಂದೊಂದೇ ಹೆಜ್ಜೆಗಳನ್ನ ಇಡ್ತಾ ಹೋದ್ರ ನೀವು ಅನಂತವಾಗಿರುವಂತದ್ದನ್ನ ಪಡೆದುಕೊಳ್ಳೋದಕ್ಕೆ ನಿಮ್ಗೆ ಸಾಧ್ಯ ಇದೆ. ಹಾಗಾಗಿ ಇಷ್ಟು ಎಲ್ಲರಿಗೂ ತಿಳಿದದ ಅಂತ ಹೇಳಿ ಅನ್ಕೊಂಡಿನಿ. ನನ್ಗೆ ಸಮಯ ಆಗ್ತಾ ಇದೆ. ಎಸ್, ಸೊ ನೆಕ್ಸ್ಟ್ ಬರೋಣ. ಹಾ, ಸೊ ಇಲ್ಲಿ ಬರ್ಕೋರಿ ಒಂದಿಷ್ಟು, ಇದು ಬಹಳ ಇಂಪಾರ್ಟೆಂಟ್. ನಮ್ಮ ಸುತ್ತ ಎರಡು ಪ್ರಕಾರದ ವಿಚಾರಗಳಿರುವಂತಹ ವ್ಯಕ್ತಿಗಳಿರ್ತಾರೆ. ಒಂದು ಪಾಸಿಟಿವ್ ಥಾಟ್ಸ್ ಗಳಿರುವವರು, ಮತ್ತೆ ಒಂದು ನೆಗೆಟಿವ್ ಥಾಟ್ಸ್ ಗಳಿರುವವರು. ಗೊತ್ತಲ್ಲ ನಿಮ್ಗೆ? ಸಕಾರಾತ್ಮಕ ವ್ಯಕ್ತಿಗಳು ಮತ್ತೆ ನಕಾರಾತ್ಮಕ ವ್ಯಕ್ತಿಗಳಂತ ಎರಡು ಪ್ರಕಾರದ ವ್ಯಕ್ತಿಗಳು ಇದ್ದಿರ್ತಾರೆ. ಹಾ, ಸೊ ಈ ಇಬ್ಬರ ನಡುವೆ ಇರುವಂತ ವ್ಯತ್ಯಾಸವನ್ನ ನೀವ್ ಇವತ್ತು ಗುರುತಿಸ್ರಿ. ಈಗ ನೀವು ಯಾವ ಪಾರ್ಟಿದಾಗ ಸೇರ್ಬೇಕು ಅನ್ನೋದು ನೀವ್ ಇವತ್ತು ಡಿಸೈಡ್ ಮಾಡ್ಬೇಕು. ಪಾಸಿಟಿವ್ ಮೈಂಡೆಡ್ ಮತ್ತೆ ನೆಗೆಟಿವ್ ಮೈಂಡೆಡ್ ಎರಡು ಪ್ರಕಾರದ ಜನ ಇದ್ದಿರ್ತಾರೆ. ಸೊ ಅದರಲ್ಲಿ ಸಕಾರಾತ್ಮಕ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ಯಾವಾಗ್ಲೂ ಖುಷಿಯಾಗಿರ್ತಾನವ, ಹ್ಯಾಪಿನೆಸ್. ಜೀವನದಲ್ಲಿ ಏನಾದ್ರೂ ಬರುತ್ತೆ, ಏನಾದ್ರೂ ಹೋಗುತ್ತೆ, ನೋವು, ಸಂಘರ್ಷ, ಹೋರಾಟ ಎಲ್ಲ ಮಾಡ್ತಾನ, ಆದ್ರೂ ಅವ್ನ್ ಬೆಳಿತಾನ, ಅವ್ನ್ ಖುಷಿಯಾಗಿರ್ತಾನ. ಅದೇ ನಕಾರಾತ್ಮಕ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ಯಾವಾಗ್ಲೂ ಬೇಜಾರ್ನಲ್ಲಿ ಇರ್ತಾನ, ಟೆನ್ಷನ್ ಮಾಡ್ಕೊಳಕ್ ಶುರು ಮಾಡ್ತಾನ. ಸೊ ಹಾಗಾಗಿ ಇವ್ ಎರಡನ್ನ ನೀವು ಗಮನಿಸ್ರಿ. ಅದಾದ್ಮೇಲೆ ಬರುತ್ತೆ, ಒಂದ್ ಸೆಕೆಂಡ್. ಹಾ, ಸೊ ನಮ್ಮ ಒಳಗೆ ಬೌದ್ಧಿಕ ಶಕ್ತಿ ಯಾವ ರೀತಿ ಕೆಲಸ ಮಾಡುತ್ತೆ ನೋಡ್ರಿ, ಅದೇ ರೀತಿ ಭಾವನಾತ್ಮಕ ಶಕ್ತಿನೂ ಕೆಲಸ ಮಾಡುತ್ತೆ. ಇಲ್ಲಿ IQ ಅಂತಿದೆ. IQ ಅಂದ್ರೆ ನಮ್ ಜಾಣತನವನ್ನ ಅಳಿಯೋದು. IQ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ನೋಡ್ರಿ, EQ ಸಮೇತ ಅಷ್ಟೇ ಇಂಪಾರ್ಟೆಂಟ್. EQ ಅಂದ್ರೆ ಇಮೋಷನಲಿ ಕನೆಕ್ಟ್ ಆಗೋದು, ಅಂದ್ರೆ ಭಾವನಾತ್ಮಕವಾದ ಅಂಕಗಳು. ಸೊ ಇವತ್ ಏನಾಗಿದೆ ನಮ್ ಪ್ರಾಬ್ಲಮ್, ನಮ್ದು ಸಮಸ್ಯೆ ಏನು ಅಂದ್ರ, ನಮ್ದು ತಲೆಗಳೆಲ್ಲ ತುಂಬ ಹೋಗಿವೆ, ಮೆದುಳೆಲ್ಲ ತುಂಬಿವೆ, ಹೃದಯ ಎಲ್ಲ ಖಾಲಿ ಆಗ್ಬಿಟ್ಟಿವೆ. ಎಸ್ ಆರ್ನು? ಹೃದಯದಲ್ಲಿ ಏನ್ ಉಸಿರಿಲ್ಲ, ಯಾರು ಕೇಳೋದಿಲ್ಲ, ಹೇಳೋದಿಲ್ಲ, ಎಲ್ಲರ ಸ್ವಾರ್ಥ ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಸೊ ಹಾಗಾಗಿ ನಾನ್ ಹೇಳ್ತೀನಿ, ನೀವು ಪುನಃ ಮತ್ತೆ ಮಾನವೀಯ ಮೌಲ್ಯಗಳಿವೆ ನೋಡ್ರಿ, ಅವುಗಳ ಜೊತೆಗೆ ನಾವು ಕನೆಕ್ಟ್ ಆಗ್ಬೇಕು. ಅದು ನಮ್ದು ನಿಜವಾದ ಸಕ್ಸಸ್ ಆಗಿರುತ್ತೆ. ಸೊ ಹಾಗಾಗಿ ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಬರ್ಕೋರಿ, ನಿಮ್ಗೆ ಬಹಳ ಇಂಪಾರ್ಟೆಂಟ್. ಹಾ, ಇಲ್ಲಿದೆ ನೋಡ್ರಿ, ನಮ್ಮ ಕಾನ್ಸಿಯಸ್ ಮೈಂಡ್ ಅಂತ ಏನಿದೆ ನೋಡ್ರಿ, ಜಾಗೃತ ಮನಸ್ಸು, ಅದು 10% ಈ ರೀತಿ ಮೇಲಿದೆ. ಇದು ಒಂದು ಐಸ್ಬರ್ಗ್ ಇದೆ, ಅಂದ್ರೆ ಮಂಜುಗಡ್ಡೆಯ ಬೆಟ್ಟ ಸಮುದ್ರದಲ್ಲಿ ಇದ್ದಿರ್ತಾವ್ ನೋಡ್ರಿ, ಸಾಗರ ಸಮುದ್ರದಲ್ಲಿ. ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಇದು 90% ಇದೆ, ಇದು ಫುಲ್ ಆಳಕ್ಕೆ ಕೆಲಸ ಮಾಡ್ತಾ ಇದೆ. ಈಗ ಇದು ಎಲ್ಲರಿಗೂ ಕಾಣುತ್ತೆ, ಇದು ಫೀಲ್ ಆಗುತ್ತೆ, ಆದ್ರೆ ಇದರ ಆಳಕ್ಕೆ ನಾವು ಹೋದಾಗ ಮಾತ್ರ ನಮ್ಗೆ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ಅರ್ಥ ಆಗುತ್ತೆ. ಹಾಗಾಗಿ ಸಕ್ಸಸ್ ಅನ್ನುವಂಥದ್ದಿದೆ ನೋಡ್ರಿ, ಅದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಇರುವಂತ ಅರ್ಹತೆ. ಮತ್ತೆ ಇವಾಗ ಪೂರ್ತಿ ಕ್ಲಿಯರ್ ಮಾಡುವಂತ ಹೇಳ್ತೀನಿ, ನಮ್ಮ ಜಾಗೃತ ಮನಸ್ಸಿದೆ ನೋಡ್ರಿ, ಅದ್ರ ಹತ್ರ 10% ಮಾತ್ರ ಎನರ್ಜಿ ಇದೆ. ಬರ್ಕೋರಿ, ಜಾಗೃತ ಮನಸ್ಸಲ್ಲಿ 10% ಮಾತ್ರ ಶಕ್ತಿ ಇದೆ, ಆದ್ರೆ ಅದ್ರ ಕನಸುಗಳು ಬಹಳ ಇವೆ ಪಾಪ. ಸಕ್ಸಸ್ ಆಗೋದಕ್ಕೆ ಯಾರು ಇಷ್ಟಪಡ್ತಾರಂದ್ರೆ ಜಾಗೃತ ಮನಸ್ಸು ಇಷ್ಟಪಡುತ್ತೆ. ಆದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ಸಕ್ಸಸ್ ಆಗೋದಕ್ಕೆ ಇಷ್ಟಪಡೋದಿಲ್ಲ. ರೀಸನ್ ಏನು ಅಂದ್ರೆ ಅದಕ್ಕೆ ಸಕ್ಸಸ್ ನ ರುಚಿ ಗೊತ್ತಿಲ್ಲ, ಅದ್ರ ಭಾವ ಗೊತ್ತಿಲ್ಲ. ಅದು ಏನ್ ಮಾಡಿದೆ, ಇಡೀ ಬಾಡಿ ಸಂಭಾಳಿಸ್ಬೇಕು, ಟೈಮ್ ಟು ಟೈಮ್ ಊಟ ಬರುತ್ತೆ, ಊಟದೆಲ್ಲ ವ್ಯವಸ್ಥೆಯನ್ನ ಮಾಡ್ಬೇಕು, ನಿದ್ದೆ ಆಗುತ್ತೆ, ಮತ್ ಬೆಳಗಾಗಿ ಹೇಳ್ಬೇಕು. ಇದು ಒಂದ್ ಸರ್ಕ್ಯುಲರ್ ನೊಳಗೆ ಏನಾಗ್ತಾ ಇದೆ, ಹೋರಾಟ ಮಾಡ್ತಾ ಇದೆ. ಹಾಗಾಗಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ನಾವು ಆಕ್ಟಿವ್ ಮಾಡ್ಬೇಕು ಅಂದ್ರ ಅದು ಮಾತಿನಿಂದ ಆಗೋದಿಲ್ಲ ನೋಡ್ರಿ, ನೆನ್ಪಿಡ್ರಿ. ನಿಮ್ಗೆ ಗೊತ್ತದಲ್ಲ, ಮೋಟಿವೇಶನ್ ಗಳು ಇರ್ತಾವ ನೋಡ್ರಿ, ಬರ್ಕೋರ್ಬೇಕಾದ್ರೆ ಮೋಟಿವೇಶನ್ 3 ದಿನನೇ ಕೆಲಸ ಮಾಡುತ್ತೆ. ನಿಮ್ಗೆ ನಾನ್ ಪ್ರಾಮಿಸ್ ಮಾಡಿ ಹೇಳ್ತೀನಿ, 4ನೇ ದಿನಕ್ಕೆ ನಮ್ ಟೀಮ್ನವ್ರು ನಿಮ್ಗೆ ಫೋನ್ ಮಾಡಿದ್ರ ನಾವ್ ಎಷ್ಟೋ ಸಲ ಕುಂತ ನಗ್ತೀವಿ, ಯಾ ಶ್ರೀದೇವಿ ಹೋಗಾರು ಅಂತ ಕೇಳ್ತಾರ ಅವ್ರು. ನಮ್ 2 ತಾಸು ಬಡದಾಡಿರ್ತೀನಿ, ಅಯ್ಯಯ್ಯೋ ಪರಮಾತ್ಮ ನಂದು ಹೈರಾಣ ಆಗಿರ್ತದ. 3ನೇ ದಿನಕ್ಕೆ ಕೇಳ್ತಾರೆ, ಹೋಗಾರು, ಶ್ರೀದೇವಿ. ಅವಾಗ ನಮ್ಮ ಹುಡುಗಿಯರ್ ನೆನ್ಕೊಡ್ಬೇಕು, ಸರ್ ಮೊನ್ನೆ ದಿವ್ಸ ರಾತ್ರಿ 7ರಿಂದ 8 ಗಂಟೆ ತನಕ ಕ್ಲಾಸ್ ಇತ್ತು. ಹೌದಾ, ಹೌದೌದ್ರಿ ಮೇಡಮ್, ನೆನ್ಪ. 3 ದಿನಕ್ಕೆ ನೆನ್ಪೋಗ್ಬಿಡುತ್ತೆ. ಇದು ಯಾವ್ದು ಅಂದ್ರ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್. ಅದು ಯಾವ್ದು ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದನ್ನೇ ನಾವು ಏನಾದ್ರೂ ಫೇಸ್ ಟು ಫೇಸ್ ನೋಡ್ದಿವಿ ಅಂತ ತಿಳ್ಕೊರ್, ನೆನ್ಪು ಹೋಗುತ್ತಾ ನಮ್ಗೆ? ಒಂದ್ಸಲ ನನಗೆ ನೀವು ಫೇಸ್ ಟು ಫೇಸ್ ನೋಡಿದ್ರಿ, ಮರಿತ್ರಿ? ಸಾಧ್ಯ ಇಲ್ಲ, ಅಸಾಧ್ಯವಾಗಿರುವಂತ ಮಾತು. ಕಾರಣ ಏನು ಅಂದ್ರ ಫ್ರೀಕ್ವೆನ್ಸಿ ಮತ್ತು ಎನರ್ಜಿ ಇರುತ್ತೆ ನೋಡ್ರಿ, ಅದು ಫೇಸ್ ಟು ಫೇಸ್ ಬಂದಾಗ ಕನೆಕ್ಟ್ ಆಗುತ್ತೆ. ಬರ್ಕೋರಿ,
ಫೇಸ್ ಟು ಫೇಸ್ ಯಾಕೆ ನಾವು ಕೋರ್ಸ್ ಗಳನ್ನ ಮಾಡ್ಬೇಕು, ಆಫ್ಲೈನ್ ಕೋರ್ಸ್ ಯಾಕೆ ಮಾಡ್ಬೇಕಂದ್ರ ಫ್ರೀಕ್ವೆನ್ಸಿ ಮತ್ತು ಎನರ್ಜಿ ನಮ್ದು ಕನೆಕ್ಟ್ ಆದಾಗ ನಮ್ಮ ಔರಾ ಇರುತ್ತೆ ನೋಡ್ರಿ, ಔರಾ ಅಂದ್ರೆ ನಮ್ಮ ಒಳಗಿರುವಂತ ಪ್ರಭಾವಳಿ ಇರುತ್ತೆ ನೋಡ್ರಿ, ಅದು ಸ್ಟ್ರಾಂಗ್ ಆಗುತ್ತೆ. ಯಾವಾಗ್ಲೂ ನೆನ್ಪಿಡ್ರಿ, ಸಕ್ಸಸ್ಫುಲ್ ವ್ಯಕ್ತಿ ಜೊತೆಗೆ ಇದ್ದಾಗ ಮಾತ್ರ ನಾವು ಸಕ್ಸಸ್ ಆಗ್ತೀವಿ. ನಾವು ಸಕ್ಸಸ್ಫುಲ್ ವ್ಯಕ್ತಿಗಳ ಜೊತೆಗೆ ಇರ್ಲಿಲ್ಲ ಅಂದ್ರೆ ಸಕ್ಸಸ್ ಆಗೋದಿಲ್ಲ, ನೆನ್ಪಿಡ್ರಿ. ಎರಡು ಆಪ್ಷನ್ ನಮ್ಮ ಹತ್ರನೇ ಇವೆ. ನಿಮ್ಮ ಸುತ್ತ ಏನಾದ್ರೂ ನೋಡ್ರಿ, ಬೇಕಾದ್ರೂ 100 ಜನರನ್ನ ನೀವು ಗಮನಿಸ್ರಿ, ಅವ್ರು ಯಾರು ಸಕ್ಸಸ್ ಆಗ್ಲಿಲ್ಲ, ಅದಕ್ಕೆ ನೀವು ಸಕ್ಸಸ್ ಆಗಿಲ್ಲ. ಅದಕ್ಕೆ ಈಗ ಹೇಳ್ತೀನಿ, ನೀವು ಯಶಸ್ಸಿನ ಹಾದಿಯಲ್ಲಿ ಬರ್ಬೇಕು, ನೀವು ಯಶಸ್ವಿ ಆಗ್ಬೇಕಂದ್ರ ಯಶಸ್ವಿ ಆದವ್ರ ಜೊತೆಗೆ ನೀವು ಕೂಡ್ಬೇಕು, ಅವ್ರ ಹತ್ರ ಕಲಿಬೇಕು, ಅದನ್ನ ಅರ್ಥ ಮಾಡ್ಕೊಳ್ಬೇಕು, ನಿಮ್ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಅನ್ನ ನೀವು ನಡೆಸಬೇಕು. ಅವಾಗ ಮಾತ್ರ ಏನಾಗುತ್ತೆ ಅಂದ್ರೆ ನಾವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ಈ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಇದು ಯಾವ ರೀತಿ ಇದೆ ಅಂತ ಹೇಳ್ತೀನಿ ನೋಡ್ರಿ, ಇಲ್ಲಿ ಬರ್ಕೋರಿ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಇದು ಒಂದ್ ಖಾಲಿ ಬಂಜರ ಭೂಮಿ ಇದ್ದಂಗಿದು, ಭೂಮಿ ಇದ್ದಂಗಿದು, ದೊಡ್ಡದಾಗಿದೆ ಇದು. ಈ ಸಬ್ ಕಾನ್ಶಿಯಸ್ ಮೈಂಡಿಗೆ ಟ್ರೈನಿಂಗ್ ಅನ್ನುವಂತಹ ಜ್ಞಾನವನ್ನ ನಾವೇನಾದ್ರೂ ಬೀಜ ಬಿತ್ತಿದ್ದೇ ಆದ್ರೆ ಅದು ಏನ್ ಮಾಡುತ್ತೆ ಅಂದ್ರ ಪ್ರಫುಲ್ಲವಾಗಿ ಬೆಳೆಯುತ್ತೆ. ಟ್ರೈನಿಂಗ್ ಏನ್ ಕೆಲಸ ಮಾಡುತ್ತೆ ಅಂದ್ರ ಬಂಜರು ಭೂಮಿಗೆ ಬೆಳೆ ಕೊಡುವ ಸಾಮರ್ಥ್ಯ ಇದೆ. ನಾನು ಹೇಳ್ದಲ್ಲ, ಟ್ರೈನಿಂಗ್ದು ಟೀ ಗೊತ್ತಿರ್ಲಿಲ್ಲ ನನ್ಗೆ 4 ವರ್ಷದ ಹಿಂದೆ. ಸ್ವಯಂ ನಾನೇ ಡಿಪ್ರೆಷನ್ ಪೇಷಂಟು, ಏನೇನೋ ಇತ್ತು ಲೈಫ್ ನಲ್ಲಿ, ಬಿಡೋಣ ಅದು. ಅಂತೋಳು ಇವತ್ ನಿಮ್ ಎದುರಿಗೆ ಇಷ್ಟು ಪರಿವರ್ತನೆ ಆಗೀನಿ ಅಂದ್ರ ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ಇತ್ತು ನೋಡ್ರಿ, ಓನ್ಲಿ 3 days ನಲ್ಲಿ ವರ್ಕ್ ಮಾಡಿ ನಾನ್ 3 ದಿನದಲ್ಲಿ ನನ್ನ ಎಲ್ಲಾ ನೋವುಗಳಿಂದ ಹೊರಗೆ ಬಂದ, ನನ್ನೆಲ್ಲಾ ಸಂಘರ್ಷಗಳು, ನನ್ಗೆ ರಿಯಾಲಿಟಿ ಗೊತ್ತಾಯ್ತು, ಜೀವನದ ಸತ್ಯತೆ ಗೊತ್ತಾಯ್ತು. ಯಾವುದನ್ನ ನಾನು ಸತ್ಯ ಅನ್ಕೊಂಡಿದ್ದ ಅದು ಶುದ್ಧ ಸುಳ್ಳಿತ್ತು, ಯಾವುದು ಸುಳ್ಳು ಅನ್ಕೊಂಡಿದ್ದ ನೋಡ್ರಿ ಅದು ನಿಜವಾಗ್ಲೂ ಅದು ಸತ್ಯವಾಗಿತ್ತು. ಇದು ನನ್ಗೆ ಅರ್ಥ ಆಯ್ತು ಯಾವಾಗ ಅಂದ್ರೆ ಫ್ರೀಕ್ವೆನ್ಸಿ ಜೊತೆಗೆ ಮ್ಯಾಚ್ ಆದಾಗ. ಅದಾದ್ಮೇಲೆ ಟ್ರೈನಿಂಗ್ ದೊಳಗೆ ಏನಾಗುತ್ತೆ ಅಂದ್ರ ಸೇಮ್ ಮೈಂಡೆಡ್ ವ್ಯಕ್ತಿಗಳು ಬಂದಿರ್ತಾರೆ. ಅಹುಜಾ ಮೇಡಮ್ ಗೊತ್ತಿದೆ ಇದು. ಸೇಮ್ ಅಂದ್ರೆ ಎಲ್ಲಾರ್ದು ಈಕ್ವಲ್ ಮೈಂಡ್ ಸೆಟ್ ಇರುತ್ತೆ. ನಮ್ ಪ್ರಶಾಂತ್ ಸರ್ ಇದ್ದಾರೆ, ಸಾಕಷ್ಟು ಜನ ಟ್ರೈನರ್ಸ್ ಎಲ್ಲ ಇದ್ದಾರೆ, ಮಂಜುಳಾ ಮ್ಯಾಮ್ ಇದ್ದಾರೆ. ನಿಮಗೆ ಕೊನೆಗೆ ಅವ್ರೆಲ್ಲರೂ ಸಮೇತ ಮಾತಾಡ್ತಾರೆ, ಅವ್ರ ಅನುಭವಗಳನ್ನ ಕೇಳ್ರಿ ನೀವು, ಅವ್ರು ಏನ್ ಪರಿವರ್ತನೆ ಆದ್ರು ಅಂತ ಹೇಳಿ. ಸೊ ಹಾಗಾಗಿ ಸೇಮ್ ಫ್ರೀಕ್ವೆನ್ಸಿ ಇರುವಂತ ಜನರ ಜೊತೆಗೆ ನಾವು ಕುಂತಾಗ ಏನಾಗುತ್ತೆ ಅಂದ್ರ ಯೂನಿವರ್ಸ್ ನಮ್ಗೆ ಸಪೋರ್ಟ್ ಮಾಡುತ್ತೆ. ಈ ಸಪೋರ್ಟಿವ್ ಸಿಸ್ಟಮ್ ಇದೆ ನೋಡ್ರಿ, ಇದು ನಿಮ್ಗೆ ಇಲ್ಲಿ ಸಿಗುತ್ತೆ. ಹಾ, ಸೊ ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ. ಎಸ್, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ರಡಾರ್ ತರ ಕೆಲಸ ಮಾಡುತ್ತೆ. ಇದೊಂದು 6ನೇ ಇಂದ್ರಿಯ ಅಂತ ಹೇಳಿ ಕರಿತೀವಿ ನಾವು, 6th ಸೆನ್ಸ್, 6ನೇ ಇಂದ್ರಿಯ. ಅದು ಯಾವುದು ಅಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್. ಇದಕ್ಕೆ ಒಂದು ಉದಾಹರಣೆಯನ್ನ ಕೊಡ್ತೀನಿ ನೋಡ್ರಿ ನಿಮ್ಗೆ. ಈಗ ವಿಕಲಚೇತನರು ಇರ್ತಾರೆ ನೋಡ್ರಿ, ಕಣ್ಗಳಿರೋದಿಲ್ಲ ನೋಡ್ರಿ, ಕಣ್ಗಳಿರೋದಿಲ್ಲ. ಹಾ, ಅವ್ರಿಗೆ ನಾವು ಅಂಧರು ಅಂತ ಹೇಳಿ ಕರಿತೀವಿ. ಇವತ್ತಿಗೂ ನೀವು ಬೇಕಾದ್ರೆ ಪರೀಕ್ಷೆ ಮಾಡ್ರಿ, ಒಂದಾದ್ರೂ ಅವ್ರಿಗೆ ಆಕ್ಸಿಡೆಂಟ್ ಆಗ್ಯವ? 2 ಕಣ್ಣಿಲ್ಲ ಅವ್ರಿಗೆ, ಸಿಂಗಲ್ ಒಂದ್ ಆಕ್ಸಿಡೆಂಟ್ ಆಗಿಲ್ಲ. ರೀಸನ್ ಏನು? 6ನೇ ಇಂದ್ರಿಯ ಜಾಗೃತಿ ಇದೆ, 6ನೇ ಇಂದ್ರಿಯ ಅವ್ರ ಕೆಲಸ ಮಾಡ್ತಾ ಇದೆ. ನಮ್ದು 6ನೇ ಇಂದ್ರಿಯ ಸ್ಟಾಪ್ ಅದ, ಮುಚ್ಚೋಗಿ ಅದ, ಹೋಗಾರು ದಾಡಲ್ಲ ಅಂತ ಹೊಡೇರಿ, ಕಾಲ್ ಮುರ್ಕೊಂಡು ಹೋಗಿ ಹಾಸ್ಪಿಟಲ್ದಾಗ ಬಿಡ್ರಿ. ಅದಕ್ಕೆ ಹೇಳ್ತಾ ಇದ್ದೀನಿ, ವಿಕಲಚೇತನರು ಯಾರ್ಯಾರಿದ್ದಾರೆ, ಯಾರಿಗ್ ಕಣ್ಣಿನ ಸಮಸ್ಯೆ ಇದೆ, ಯಾರಿಗ್ ಕಿವಿ ಕೇಳಿಸೋದಿಲ್ಲ, ಯಾರಿಗ್ ಮಾತಾಡೋದಕ್ ಬರೋದಿಲ್ಲ ನೋಡ್ರಿ, ಅವ್ರು ನಮ್ಕಿಂತಾನು 10 ಪಟ್ಟು ಹುಷಾರ ನೋಡ್ರಿ. ನಿಮ್ಗೆ ಗೊತ್ತಲ್ಲ, ಮೊಬೈಲ್ ನೊಳಗ ಅದ್ ಎಷ್ಟೋ ಆಪ್ ಗಳನ್ನ ಅವ್ರು ಬಳಸ್ತಾರ, ನಮ್ಗೆ ಗೊತ್ತಿಲ್ಲ ಅದು. ನಿಮ್ಗೆ ಹೇಳ್ತೀನಿ, ನಾವು ನಮ್ದು ಟ್ರಸ್ಟ್ ಇದೆ, ಟ್ರಸ್ಟ್ ನಲ್ಲಿ ಅಂತವ್ರಿಗೆಲ್ಲ ನಾವು ಕರೆಸ್ತಿರ್ತೀವಿ. ಅವ್ರದೆಲ್ಲ ಸ್ಪೀಚ್ ಗಳನ್ನ, ಕಣ್ ಕಾಣಲಾರ್ದವ್ರದ್ದು ಕಡೆಯಿಂದ ಹಾಡುಗಳನ್ನ ಹಾಡ್ಸೋದಕ್ಕೆ ಬರ್ತಿರ್ತಾರ. ಅವ್ರು ಎಷ್ಟು ಅದ್ಭುತವಾಗಿ ಗಾಯನ ಮಾಡ್ತಾರಂದ್ರ ಯಾರಿಗೂ ಸಾಧ್ಯ ಇಲ್ಲ, ಕಣ್ಣಿದ್ದವ್ರಿಗಂತೂ ಆಗದೇ ಇಲ್ಲ. ನೀವ್ ಇವತ್ತಿಗೂ ನೋಡ್ರಿ, ಆ ಕಣ್ ಕಾಣಾದ್ರು ಇದ್ದಿರ್ತಾರ ನೋಡ್ರಿ, ನೀವು ಹೋಗಿ ಅವ್ರಿಗೆ ಕೈ ಹಿಡೀರಿ, ನೀವು ಹೋಗಿ ಅವ್ರಿಗೆ ಕೈ ಹಿಡೀರಿ, 1 ಸೆಕೆಂಡ್ದಾಗೆ ಅವ್ರ ಕೈ ಬಿಡಿಸ್ಕೊಂಡ್ ನಿಮ್ ಕೈ ಅವ್ರು ಹಿಡಿತಾರ. ಯಾರ್ಯಾರಿಗ ಅನುಭವ ಇದೆ? ನೀವು ಅವ್ರ ಕೈ ಹಿಡೀರಿ, ತಕ್ಷಣ ಮಿಲಿ ಸೆಕೆಂಡ್ ಒಳಗೆ ಹಿಂಗ್ ಬಿಡಿಸ್ತಾರ. ಅವ್ರು ಬಿಡಿಸಿ ಏನ್ ಮಾಡ್ತಾರ, ಅವ್ರು ನಿಮ್ ಕೈ ಹಿಡಿತಾರ. ಪಕ್ಕ ಕುನ್ನಾಗ ನನ್ ಕೈ ಹೆಚ್ಚಿ ಕೊಡ್, ನೀನೇ ಇದ್ದಿತ್ತಮ್ಮ, ನಾ ಹಿಡಿತೀನಿ ಬಾ ಅಂತ ಹಿಡಿತಾರ ಅವ್ರ ಕೈ. ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ. ಸೊ ಹಾಗಾಗಿ ಇದು ಯಾವ್ದು ಅಂದ್ರ ಸಬ್ ಕಾನ್ಶಿಯಸ್ ಮೈಂಡ್, ಅವ್ರು ಜಾಸ್ತಿ ಆಕ್ಟಿವ್ ಆಗಿರುತ್ತೆ, ಅದಕ್ಕೆ ರಡಾರ್ ತರ ಕೆಲಸ ಮಾಡುತ್ತೆ ಅಂತ ಹೇಳ್ತಾರ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೊಳ್ಳೋಣ. ನಾವು ಬಾಲ್ಯದಲ್ಲಿದ್ದಾಗ ಟೆಲಿಪ್ಯಾಥಿ ಅಂತ ಇರುತ್ತೆ ನೋಡ್ರಿ, ಇದು ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಮಾಡುತ್ತೆ ಅಂದ್ರ ಮೈಂಡ್ ಟು ಮೈಂಡ್ ಕನೆಕ್ಷನ್ ಇರುತ್ತೆ, ಕಮ್ಯುನಿಕೇಶನ್ ಇರುತ್ತೆ. ನಿಮ್ಗೆ ಗೊತ್ತಾ ಇನ್ನೊಂದು, ಇವತ್ತಿನ ಲಿಂಕ್, ಇವತ್ತಿಲ್ಲ 3 ದಿನದಿಂದ ನಾವು ಕ್ಲಾಸ್ ಮಾಡ್ತಾ ಇದ್ದೀವಿ. ಈ 3 ದಿನಗಳಲ್ಲಿ ಕೆಲವರು ಇವತ್ತೇ ಕನೆಕ್ಟ್ ಆಗಿರಿ, ಕೆಲವರು ನಿನ್ನೆ ಬಂದಿರಿ, ಕೆಲವರು ಮೊನ್ನೆ ಬಂದಿರಿ. ರೀಸನ್ ಏನು ಅಂದ್ರ ನನ್ನ ಫ್ರೀಕ್ವೆನ್ಸಿ ಮತ್ತೆ ನಿಮ್ಮ ಫ್ರೀಕ್ವೆನ್ಸಿ ಈಕ್ವಲ್ ಆಗಿವೆ ಅಂತ ಅರ್ಥ.
ಲಿಂಕ್ ನಿಮ್ಗಷ್ಟೇ ಬಂದಂತ ತಿಳ್ಕೊಬೇಡ್ರಿ. ಸುಮಾರು 2,000 ಜನರಿಗೆ ಲಿಂಕ್ ಹೋಗಿರುತ್ತೆ ನಮ್ದ, ಹೆಚ್ಚು ಕಡಿಮೆ. ಅಷ್ಟು ಜನರಲ್ಲಿ ನೀವೇ ಯಾಕೆ ಬಂದಿರಿ ಅಂದ್ರ ನಿಮ್ಮ ಫ್ರೀಕ್ವೆನ್ಸಿ, ನಿಮ್ಮ ಎನರ್ಜಿ ಇದೆ ನೋಡ್ರಿ, ನನ್ನ ಎನರ್ಜಿ ಜೊತೆಗೆ ಈಕ್ವಲ್ ಆಗಿ ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಇದೆ ಅದಕ್ಕೆ. ಸೊ ಹಾಗಾಗಿ ಯಾವಾಗ್ಲೂ ನೋಡ್ರಿ ಫ್ರೆಂಡ್ಶಿಪ್ ಹೆಂಗ್ ಬೆಳೆಯುತ್ತೆ? ಈಕ್ವಲ್ ಮೈಂಡ್ ಸೆಟ್. ಜಾತಿ ಯಾವ್ದೋ, ಧರ್ಮ ಯಾವ್ದೋ, ಭಾಷೆ ಯಾವ್ದೋ, ಕ್ಲಾಸ್ ಸಮೇತ ಒಂದಿರೋದಿಲ್ಲ ಫ್ರೆಂಡ್ಸ್ಗಳದು, ಆದ್ರೂ ಅವ್ರದ್ದು ಇಬ್ಬರು ಫ್ರೆಂಡ್ಶಿಪ್ ಬೆಳೆಯುತ್ತೆ. ರೀಸನ್ ಏನು ಅಂದ್ರ ಮೈಂಡ್ ಟು ಮೈಂಡ್ ಒಂದು ಕನೆಕ್ಷನ್ ಇದೆ. ಸಾಕಷ್ಟು ಸಲ ನೀವು ಇದ್ರ ಬಗ್ಗೆ ಒಂದು ಉದಾಹರಣೆ ಕೊಡ್ತೀನಿ. ಕೆಲವರಿಗೆ ನೋಡಿದ್ರೆ ನಮ್ಗೆ ಆಗೋದಿಲ್ಲ, ಹೆಸರ್ನು ನೋಡದ್ ಬಾಳ ದೂರಿನ ಮಾತು, ಅವ್ರ ಹೆಸರು ತೆಗೆದ್ರು ನಮ್ಗೆ ಆಗೋದಿಲ್ಲ. ಈ ಅನುಭವ ಯಾರಿಗಾದ್ರೂ ಇದೆನಾ? ಅವ್ರೆಲ್ಲ ಹಂಗ್ ಮಾಡಿರ್ತಾರ, ಅದು ಸೆಕೆಂಡ್ರಿ. ಅವ್ರು ನಮ್ಗ ಅಷ್ಟು ನೋವು ಕೊಟ್ಟಿರ್ತಾರ, ದುಃಖ ಕೊಟ್ಟಿರ್ತಾರ, ಅವ್ರ ಬಗ್ಗೆ ನಮ್ಗಷ್ಟು ಸಂಘರ್ಷ ಇರುತ್ತೆ, ಹಂಗಾಗುತ್ತೆ. ನಮಗಷ್ಟೇ ಅದ ಆಗೋದಿಲ್ಲ, ಅವ್ರಿಗೂ ನಮಗ್ ನೋಡಿದ್ರೆ ಆಗೋದಿಲ್ಲ. ಮೈಂಡ್ ಟು ಮೈಂಡ್ ಕನೆಕ್ಷನ್ ನೀವು ತಿಳ್ಕೊಬೇಡ್ರಿ, ನಮ್ಗೆ ಆಗೋದಿಲ್ಲ, ನಮ್ಗಿಂತ ಜಾಸ್ತಿ ಅವರಿಗೂ ಆಗೋದಿಲ್ಲ. ಇನ್ನೂ ಕೆಲವರಿಗೆ ನೆನಪು ಮಾಡಿದ್ರೆ ಭಾರಿ ಖುಷಿ ಆಗುತ್ತೆ ನಮ್ಗೆ. ಅವ್ರಿಗೂ ನಮ್ಗೆ ಕೆಲವೊಂದ್ಸಲ ಫೋನ್ ನಂಬರ್ ಸಮೇತ ನಮ್ದು ಅವ್ರ ಹತ್ರ ಇರೋದಿಲ್ಲ. ಅವ್ರನ್ನ ಏನು ಒಟ್ಟು ಅವ್ರಿಗೆ ನೋಡಿದ್ರೆ ಬಹಳ ಖುಷಿ ಆಗುತ್ತೆ. ಅಂತವ್ರಿಗೆ ನೋಡಿದ್ರಿ, ಅವರಿಗೂ ನಮಗ್ ನೋಡಿ ಖುಷಿ ಆಗುತ್ತೆ. ಸೇಮ್ ಫ್ರೀಕ್ವೆನ್ಸಿ, ಮೈಂಡ್ ಟು ಮೈಂಡ್ ಕನೆಕ್ಷನ್. ಸೊ ಹಾಗಾಗಿ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಆದಾಗ ನಿಮ್ಮ ಮೈಂಡ್ ನ ಕಮ್ಯುನಿಕೇಶನ್ ಏನಿರುತ್ತೆ ನೋಡ್ರಿ, ಅದು ಜಬರ್ದಸ್ತ್ ಆಗಿ ಹೆಚ್ಚಾಗುತ್ತೆ ನಿಮ್ ಹತ್ರ. ಸೊ ಹಾಗಾಗಿ ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಅದಾದ್ಮೇಲೆ ನೆಕ್ಸ್ಟ್ ಬರೋಣ, ಇನ್ನೊಂದ್ 2 ಸ್ಲೈಡ್ ಇವೆ, ಅದನ್ನ ಹೇಳ್ತೀನಿ. ಎಸ್, ಸೊ ಇದು ಹಾಕೋರಿ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಇದು ಒಂಥರ ಮೆಮೊರಿ ಹೌಸ್ ಇದ್ದ ದೊಡ್ಡದಾಗಿ, ಇದ್ರಲ್ಲಿ ಎಲ್ಲವೂ ಸೇವ್ ಇದೆ, ಯಾವುದು ಮರೆಯೋದಿಲ್ಲ ಅದು ಸಬ್ ಕಾನ್ಶಿಯಸ್ ಮೈಂಡ್. ಇವತ್ತಿಗೂ ಹೇಳ್ತೀನಿ ನೋಡ್ರಿ, 10 ವರ್ಷದ ಹಿಂದೆ ನಿಮ್ಗೆ ಯಾರೋ ಒಬ್ರು ಬೈದಾರ, ಏನೋ ಒಂದ್ ಮಾತಿಗೆ ಬೈದಾರ, ಸಿಟ್ಟು ಮಾಡ್ಯಾರ, ಇವತ್ತಿಗೂ ನೆನ್ಪರ ಅವ್ರು, ನೆನ್ಪಿದ್ದಾರ? 10 ವರ್ಷದಿಂದ ಯಾರ ಜೊತೆಗೂ ಜಗಳ ಆಗಿದೆ, ಏನೋ ಒಂದ್ ಮಾತು ಬಂದದ, ಒಂದ್ ಎಚ್ಚರ ಆಗಿರ್ಬೇಕು, ಒಂದ್ ಕಮ್ಮಿ ಆಗಿರ್ಬೇಕು, ಆದ್ರೆ ಇವತ್ತಿಗೂ ಅವ್ರು ಎಲ್ಲಾರ ಇಲ್ಲಿದ್ದಾರೆ. ಆದ್ರೆ ಅದೇ 10 ವರ್ಷದಿಂದ ಓದಿರುವ ಪಾಠ ನೆನ್ಪದನ? ಸರ್ಟಿಫಿಕೇಟ್ ಮಾತ್ರ 80%, 70%. ಈಗ ಏನಾರ ಎಕ್ಸಾಮ್ ಬರೀರ್ ನೀವು 50% ಬರಲ್ಲ, 30% ಪಾಸ್ ಆದ್ರೆ ದೊಡ್ಡದಾಯ್ತು. ರೀಸನ್ ಏನು ಅಂದ್ರೆ ಬರ್ಕೋರಿ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡು ಯಾವುದನ್ನ ನೆನಪಿಡ್ಬೇಕು ಅದನ್ನ ಮರ್ತ್ ಬಿಡುತ್ತೆ, ಯಾವುದನ್ನ ಮರಿಬೇಕು ಅದು ಜಬರ್ದಸ್ತ್ ನೆನ್ಪಿಡುತ್ತೆ. ಇದರ ಅರ್ಥ ಏನು? ನೆಗೆಟಿವ್ ಅನ್ನ ಸೇವ್ ಮಾಡ್ಕೊಳ್ಳುತ್ತೆ, ಪಾಸಿಟಿವ್ ಅನ್ನ ಡಿಲೀಟ್ ಮಾಡುತ್ತೆ. ಯಾರು? ನಮ್ ಸಬ್ ಕಾನ್ಶಿಯಸ್ ಮೈಂಡ್. ಸೊ ಹಾಗಾಗಿ ಅದೇ ಮೈಂಡಿಗೆ ನಾವೇನ್ ಮಾಡ್ತೀವಿ ಅಂದ್ರೆ ಟ್ರೈನಿಂಗ್ ಕೊಡ್ತೀವಿ, ಅದಕ್ಕೆ ತರಬೇತಿ ಮಾಡ್ತೀವಿ, ಯಾವ್ದು ನೆನ್ಪಿಡ್ಬೇಕು, ಯಾವುದನ್ನ ಮರಿಬೇಕು. ಸೊ ಹಾಗಾಗಿ ಫರ್ಗಿವ್ ಅಂಡ್ ಫರ್ಗೌಟ್ ಇದೆ ನೋಡ್ರಿ, ಇದು ಜಬರ್ದಸ್ತ್ ಜಾಸ್ತಿಯಾಗಿ ನಾವು ಮಾಡೋ ಕೆಲಸ ಇಲ್ಲೇ ಇದೆ. ಸೊ ಹಾಗಾಗಿ ಜೀವನದಲ್ಲಿ ನೀವು ಸಕ್ಸಸ್ ಆಗ್ಬೇಕು ಅಂದ್ರ ನಿಮ್ಮ ಮೈಂಡ್ ಪವರ್ ಇದೆ ನೋಡ್ರಿ, ಅದನ್ನ ನೀವು ಜಾಸ್ತಿ ಮಾಡ್ಬೇಕು. ಅದಾದ್ಮೇಲೆ ಇದು ಬರ್ಕೋರಿ, ಇಮೋಷನಲಿ ಅಂದ್ರೆ ಭಾವನಾತ್ಮಕವಾಗಿ. ಇವ್ರು 3 ಜನ ಇದಾರೆ ನೋಡ್ರಿ, ಇವ್ರು 3 ಆತ್ಮಹತ್ಯೆ ಮಾಡ್ಕೊಂಡವ್ರು, ದಿವ್ಯ ಭಾರತಿ, ಗುರುದತ್ ಮತ್ತೆ ಹಿಟ್ಲರ್. ಇವ್ರಿಗೆ ಏನ್ ಕೊರತೆ ಇತ್ತು ಹೇಳ್ರಿ? ಇವ್ರ ಹತ್ರ ಹಣ ಇತ್ತು, ಆಸ್ತಿ ಇತ್ತು, ಅಂತಸ್ತಿತ್ತು, ಹೆಸರಿತ್ತು, ಎಲ್ಲಾನು ಇತ್ತು, ಆದ್ರೆ ಭಾವನಾತ್ಮಕವಾಗಿ ಬಹಳ ಕಮ್ಜೋರ್ ಇದ್ರು ಅವ್ರು. ನಿಮ್ಗೆ ಗೊತ್ತಾ? ಇನ್ನೂ ಒಂದ್ ವಿಷಯ ಹೇಳ್ತೀನಿ ನೋಡ್ರಿ, ಹಿಟ್ಲರ್ ಅವ್ನ ಹೆಂಡತಿ ಮೇಲೆ ಡೌಟ್ ಮಾಡ್ತೀನಂತವ, ಯಾಕಂದ್ರೆ ಅಕ್ಕಿ ಏನಾರ ಮಾಡ್ಕೊಳ್ತಾಳ ನನ್ಗಂತ ಡೌಟ್ ಆ ಮನುಷ್ಯ, ಅಷ್ಟು ನೆಗೆಟಿವ್ ಮೈಂಡೆಡ್ ಆ ವ್ಯಕ್ತಿ. ಸೊ ಹಾಗಾಗಿ ಇವೆಲ್ಲ ಯಾವಾಗ ಆಗುತ್ತೆ ಅಂದ್ರ ಇಮೋಷನಲಿ ನಾವೇನಾದ್ರೂ ಸ್ಟ್ರಾಂಗ್ ಇರ್ಲಿಲ್ಲ ಅಂದ್ರ ನಾವ್ ಏನ್ ಮಾಡ್ತೀವಿ ಅಂದ್ರ ಮತ್ತೆ ಮತ್ತೆ ಸೋಲ್ತೀವಿ, ಮತ್ತೆ ಮತ್ತೆ ನಾವು ನೆಗೆಟಿವ್ ಎನರ್ಜಿ ಜೊತೆಗೆ ಏನ್ ಮಾಡ್ತೀವಿ ಅಂದ್ರೆ ಕನೆಕ್ಟ್ ಆಗ್ತೀವಿ. ಸೊ ಹಾಗಾಗಿ ನಿಮ್ಗೆಲ್ಲರಿಗೂ ಹೇಳೋದೇನು ಅಂದ್ರ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಬರ್ಕೋರಿ, ರಿಯಲ್ ಡೈಮಂಡ್ ಯಾವ್ದಾದ್ರು ನಿಮ್ ಹತ್ರ ಇದೆ ಅಂದ್ರೆ ಅದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ. ಆದ್ರೆ ಪ್ರಾಬ್ಲಮ್ ಏನು ಅಂದ್ರ ಆ ಡೈಮಂಡ್ ಮೇಲೆ ಏನಾಗಿದೆ? ಧೂಳು ಕುಂತದ. ಧೂಳು ಗೊತ್ತಲ್ಲ? ಸೊ ಟ್ರೈನಿಂಗ್ ದೊಳಗ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ಅದನ್ನ ಸ್ವಚ್ಛ ಮಾಡ್ತೀವಿ. ಸ್ವಚ್ಛ ಮಾಡಿ ನಿಮ್ಮ ಲೈಫ್ ನ ಎಲ್ಲಾ ಏರಿಯಾಗಳಿಗೆ ಕವರ್ ಮಾಡೋದಕ್ಕೆ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಓಕೆನಾ? ಇಷ್ಟ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಎಸ್, ಸೊ ಈಗ ನಮ್ಮ ಒಂದಿಬ್ರು ನಿಮ್ಗೆ ಟ್ರೈನರ್ಸ್ ಮಾತಾಡ್ತಾರ, ಅದಾದ್ಮೇಲೆ ನಾನು ಇದನ್ನ ಕಂಟಿನ್ಯೂ ಮಾಡ್ತೀನಿ. ಮಂಜುಳಾ ಮ್ಯಾಮ್, ಒಂದ್ 2 ನಿಮಿಷ ಮಾತಾಡ್ರಿ. ಸೊ ಟ್ರೈನಿಂಗ್ ಬಂದಾಗ ನಿಮ್ಗೆ ಏನ್ ಅನುಭವ ಆಯ್ತು? ಒಂದ್ 2 ನಿಮಿಷ ಹೇಳ್ರಿ. ಹಾ, ನಿಮ್ಗೆ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ನಮಸ್ಕಾರ, ನಮಸ್ತೆ. ನಾನು ಬೆಳಗಾವಿ ಡಿಸ್ಟ್ರಿಕ್ಟ್ ರಾಯಬಾಗದಿಂದ ಮಂಜುಳಾ ಹಾರಗಿರಿ ಅಂತ ಮಾತಾಡೋದು. ನಮ್ದು ಮೇಡಮ್ ಇವತ್ತು ಇಲ್ಲಿ ಸಪ್ತಾಹ ಐತ್ರಿ, ಅದಕ್ಕ ಸ್ವಲ್ಪ ನಾನು ಆಗ ಸ್ವಲ್ಪ ರಶ್ದಾಗಿದ್ದೇರಿ, ಮನಿಗ್ ಬಂದೇರಿ ಇವಾಗ್ರಿ. ಇಟ್ಸ್ ಓಕೆ, ಹೇಳ್ರಿ. ಹಾ, ನಾನು ಅಲ್ಲಿ ಟ್ರೈನಿಂಗ್ ದೊಳಗ ಆಮೇಲೆ ಇಲ್ಲಿ ನಾನು 3 ತಿಂಗಳ ಕೋರ್ಸ್ ಏನ್ ಕಲ್ತಪ್ಪ ಅಂತಂದ್ರ ರೀ, ಮೊದಲು ನನಗೆ ಏನು ಗೊತ್ತಿಲ್ಲ ಇತ್ತು. ನನಗ ಬಿಸ್ನೆಸ್ ನಲ್ಲಿ ಕೊರತೆ ಇತ್ತು,
ನನಗ ಫ್ಯಾಮಿಲಿ ಒಳಗೂ ಸಮಸ್ಯೆ ಇತ್ತು. ಆಮೇಲೆ ನಾನು ಸಮಾಜ ಒಳಗ್ ಹೆಂಗ್ ನಾ ಬೆಳಿಬೇಕು ಅನ್ನೋದು ನನಗೆ ಏನು ಗೊತ್ತಿಲ್ಲ ಇತ್ತು. ನಾನು ಏನಾದ್ರೂ ಮಾಡ್ಬೇಕಂತ ನನಗ ಆಸೆ. ಅದ್ ನನ್ನ ಮಾರ್ಗದರ್ಶನ ಎಲ್ಲಿ ನನಗೆ ಸಿಗ್ತಾ ಇಲ್ಲ. ನಾನು ಬಾಳ ಅಂದ್ರೆ ಬಾಳ ಕಡೆ ಅಡ್ಡಾಡಿನಿ, ಯಾರು ಏನ್ ಹೇಳ್ತಾರ ಅಂತೇಳಿ, ಆದ್ರೂ ಸಿಗ್ಲಿಲ್ಲ. ಯೂನಿವರ್ಸ್ ಮೂಲಕವಾಗಿ ಯೂಟ್ಯೂಬ್ ಮೂಲಕ ನನಗ ಅಮ್ಮವ್ರನ್ನ ಸಿಕ್ರಿ. ಆಮೇಲೆ ನನ್ನ ಕಾಲ್ ಮಾಡಿದೆ. ಅವ್ರಿಲ್ಲ ಹಿಂಗ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂತಂದ್ರು. ಆಯ್ತು ಮೇಡಮ್ ಮತ್ತ ಅವತ್ತನ ನಾ ರಿಜಿಸ್ಟ್ರೇಷನ್ ಮಾಡಿಸಿದೆ. ನಾನು 3 ತಿಂಗಳ ಕೋರ್ಸ್ ನಿಜವಾಗ್ಲೈತಿನ ಇದು ನನಗ ಇದು ಈ ಕ್ಲಾಸ್ ನಲ್ಲಿ ಏನ್ ನೋಡಿದೆಪ್ಪ ಅಂತಂದ್ರ, ಅವ್ರು ಹೇಳಿದ್ರು ಇಲ್ಲಿ ನೀವೇನ್ ಮಾಡ್ತಿರಲ್ಲ ಅದ 3 ದಿವಸ ನೀವಾಗಿ ಅಲ್ಲಿ ಮಾಡ್ತೀರಿ ಅಂತ ಹೇಳಿದ್ರು. ಅಲ್ಲಿ ಏನ್ ಮಾಡ್ತಿರ್ಬೋದಪ್ಪ ಅಂತ ನಾನು ವಿಚಾರ ಮಾಡಿದೆ. ಹೋಗಿದ್ದೆ. ನಾನ್ ನಿಮ್ಗೆ ಹೇಳ್ತೀನಿ, ನಿಜವಾಗ್ಲೂ ಹೇಳ್ತೀನಿ, ಅದು ಬಾಳ ಅಂದ್ರ ಬಾಳ ವಂಡರ್ಫುಲ್ ಮಾಡಿಸ್ತಾರ ನಮ್ಮ ಕೈಯಿಂದ. ಅದ್ ಎಲ್ಲಿದ ಧೈರ್ಯ ಬರ್ತೈತೆ ಗೊತ್ತಿಲ್ಲ. ಈಗ ಹೇಳಿದ್ರು ಭಾವನಾತ್ಮಕ ಯಾವ ರೀತಿ ನಮಗ್ ಧೈರ್ಯ ಇದೆ, ನಮ್ ಜಗತ್ತನ್ನ ಗೆಲ್ಲಿಕ್ ಸಾಧ್ಯತೆ ಹೇಳಿ ಅದನ್ನ ಆಟೋಮೆಟಿಕ್ ಮೇಡಮ್ ನಮ್ಮ ಮೈಂಡಿನಲ್ಲಿ ಮೂಡಿಸೇ ಬಿಡ್ತಾರೆ. ಅಲ್ಲಿ 3 ದಿನ ಇದ್ರೆ ನನಗೆ 6 ತಿಂಗಳು ಇದ್ದಂಗ ಆಯ್ತು ಮೇಡಮ್. ಯಾಕಂತಂದ್ರೆ ಬಿಟ್ಟು ಬರಾಕ್ ಮನಸ್ಸಿಲ್ಲ. 3 ದಿನ ಹೆಂಗ್ ಹೋಯ್ತು ಗೊತ್ತಿಲ್ಲ. ಅದೇ 3 ತಿಂಗಳದೆಲ್ಲ 3 ದಿವಸ ಕಲಿಸ್ಕೊಡ್ರಲ್ಲ. ಬಾಳ ಅಂದ್ರ ಬಾಳ ಖುಷಿ ಆಯ್ತು ಮೇಡಮ್. ಹಂಗಾಗಿ ಎಲ್ರು ಕಲೀರಿ. ಅದನ್ನ ನೀವು ಬರೀ ಇದು ಫ್ರೀ ಸೆಷನ್ ಒಳಗೆ ಮಾಡಿದ್ರ ಅರ್ಥ ಆಗೋದಿಲ್ಲ. ಇದು ಜಸ್ಟ್ ಊಟದಲ್ಲಿ ಉಪ್ಪಿನಕಾಯಿ ಮಾತ್ರ. ನಾವು ಊಟ ಮಾಡ್ಬೇಕಾದ್ರೆ ಒಳಗನ ಎಂಟರ್ ಆಗ್ಬೇಕು. ಎಸ್ ಯಾಕೆ ಎಲ್ಲಾ ತರ ಟೇಸ್ಟ್ ನೋಡ್ಬೇಕಾದ್ರೆ ಎಂಟರ್ ಆಗ್ಲೇಬೇಕು. ಈ ಜಸ್ಟ್ ನಾವ್ ಅಂತಿರ್ತೀವಿ ಇಲ್ಲ 3 ದಿನ ಸೆಷನ್ ಹೇಳ್ತಾರೆ ಇದ್ರೊಳಗ ನಾವ್ ಮಾಡ್ಬೋದತ್ತ, ಅದೇನು ಗೊತ್ತಾಗೋದಿಲ್ಲ. ಜಸ್ಟ್ ನಾವ್ ರೆಡಿ ಆಗಿ ಹೋಗ್ಬೇಕಷ್ಟ. ಎಂಟ್ರಿ ಆಗೋದು ಹೆಂಗ್ ಗೊತ್ತಾಗೋದು? ಅದಕ್ಕೆ ಎಲ್ಲಾರು ಅದ್ರೊಳಗ ಫ್ರೀ ಸೆಷನ್ ದಲ್ಲಿ ಮಾಡುವುದಕ್ಕಿಂತ ರಿಜಿಸ್ಟರ್ ಮಾಡ್ಕೊಂಡು ಅಡ್ಮಿಷನ್ ಆಗಿ, ನಿಜವಾಗ್ಲೂ ಹೇಳ್ತೀನಿ, ಯೂನಿವರ್ಸ್ ಮೂಲಕ ನೀವು ಶಕ್ತಿ ಪಡ್ಕೊಡ್ರಿ, ಜ್ಞಾನ ಪಡ್ಕೊಡ್ರಿ. ಜೀವನದಾಗ ಯಾವ್ದು ನಿಮಗ ಸಿಗಂಗಿಲ್ಲ ಇಲ್ಲಿ ಸಿಗ್ತೈತಿ ಅಂತ ನಾನು 100% ನಾನು ಹೇಳ್ತೀನಿ. ಯಾಕಂದ್ರೆ ನನಗೆ ಸಿಕ್ಕಿದೆ, ನಿಜವಾಗ್ಲೂ ನನಗೆ ಸಿಕ್ಕಿದೆ. ಮತ್ ಇನ್ನೊಂದು ಮೇಡಮ್ ಅವರು ಬರೀ ಕ್ಲಾಸ್ ನಲ್ಲಿ ಅಷ್ಟ ಹೇಳ್ತಾರಪ್ಪ, ಮುಂದೆ ಹೆಂಗ್ ಕೇಳ್ಬೇಕು ಇಲ್ಲ. ಲೈಫ್ ಲಾಂಗ್ ನಮ್ ತಂದೆ ತಾಯಿ ಜೊತೆ ಇರ್ತಾರಿಲ್ಲ ಮಾರ್ಗದರ್ಶನ ಕೊಡ್ಲಿಕ್ಕೆ. ಅದ್ ನಮ್ಮ ಅಮ್ಮ ಮಾತ್ರ ನಮ್ಗೆ ಸಿಕ್ಕೈತಿ, ನಮಗ್ ಧೈರ್ಯ ಐತಿ. ಅದಕ್ಕೆ ಏನೈತ್ರಿ, ಎಲ್ರು ಕಲೀರಿ, ಅದ್ ನಿಮ್ ಶಕ್ತಿ ಪಡ್ಕೊಡ್ರಿ, ಜ್ಞಾನ ಪಡ್ಕೊರಿ. ಸಮಾಜಕ್ಕೆ ಬೆಳಿಲಿಕ್ಕೆ ಅವರಿಂದ ನಮಗೊಂದು ಅವಕಾಶ ಕೊಟ್ಟಿರೋಕ್ಕಾಗಿ ಮೇಡಮ್ ನಿಮ್ಗೆ ಧನ್ಯವಾದಗಳು ಹೇಳ್ತೀವಿ. ಥ್ಯಾಂಕ್ ಯು ನಮ್ಮ ಮಂಜುಳಾ ಮ್ಯಾಮ್ಗೆ. ನಮ್ದು ಹೆಂಗಿದೆ ಅಂದ್ರೆ ನಾನ್ ಮೊದ್ಲೇ ಹೇಳಂಗಿಲ್ಲ ನೀವು ಮಾತಾಡ್ರಿ ಅಂತ, ಇಲ್ಲೇ ನೇರವಾಗಿ ಮಾತಾಡ್ಬೇಕು ಅವ್ರು. ಅಂದಾಗ ಮಾತ್ರ ನಿಮ್ಗೂ ಅರ್ಥ ಆಗುತ್ತೆ. ಒಂದು ಮಾತನ್ನ ಹೇಳ್ತೀನಿ ನೋಡ್ರಿ, ಪರಮಾತ್ಮ ನಮ್ಗೆ ಅವಕಾಶಗಳನ್ನ ಕೊಟ್ಟಿರ್ತಾನೆ. ಅವಕಾಶ ಚಾನ್ಸ್ ಕೊಟ್ಟಿರ್ತಾನೆ. ಅದನ್ನ ಯಾರ್ ಬಳಸ್ಕೊಳ್ತೀವಿ ಅವ್ರು ಬೆಳಿತೀವಿ. ಮತ್ತೆ ಯಾರ್ ಬಳಸ್ಕೊಳ್ಳೋದಿಲ್ಲ, ನಾವ್ ಎಲ್ಲಿದ್ದೀವಿ ಅಲ್ಲೇ ಇರ್ತೀವಿ. ಏನ್ ವ್ಯತ್ಯಾಸ ಆಗೋದಿಲ್ಲ. ನೀವ್ ಹಿಂಗ್ ತಿಳ್ಕೊಬೇಡ್ರಿ, ಟ್ರೈನಿಂಗ್ ಹೋಗ್ಲಿಲ್ಲ ಅಂದ್ರೆ ಏನಾಗುತ್ತೆ? ಏನಾಗೋದಿಲ್ಲ, ಎಲ್ಲಿದ್ರಿ ಅಲ್ಲೇ ಇರ್ತೀರಿ ಅಷ್ಟೇ. ಟ್ರೈನಿಂಗ್ ಬಂದ್ರೆ ಏನಾಗುತ್ತೆ, ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಆಗುತ್ತೆ. ಲೈಫ್ ನ ಎಲ್ಲಾ ಏರಿಯಾಗಳನ್ನ ಕವರ್ ಮಾಡ್ತೀರಿ, ಸಕ್ಸಸ್ ಆಗ್ತೀರಿ. ದುಡ್ಡು ಕಮಾಸೋಕೆ ಅಂದ್ರೆ ಹಣ ಮಾಡೋದಕ್ಕೆ ನಿಮ್ಗೆ ಐಡಿಯಾಗಳು ಬಂದಿರ್ತಾವ್. ರಿಲೇಷನ್ ಗಳನ್ನ ಬಾಂಡಿಂಗ್ ಮಾಡೋದು ಯಾವ ರೀತಿ ಅಂತ ಗೊತ್ತಾಗುತ್ತೆ. ಸೋಷಿಯಲ್ ವರ್ಕ್ ಯಾವ ರೀತಿ ಮಾಡ್ಬೇಕು, ಮತ್ತೆ ನಿಮ್ಗೊಂದು ಟೀಮ್ ಸಿಗುತ್ತೆ. ಇಲ್ಲಿ ಎಲ್ಲಾರು ಸಕ್ಸಸ್ ಆಗೋರೆ ನಿಮ್ಗೆ ಸಿಕ್ಕಿರ್ತಾರೆ. ಸೇಮ್ ಮೈಂಡೆಡ್ ಜನ ನಿಮ್ಗೆ ಇಲ್ಲಿ ಕನೆಕ್ಟ್ ಆಗಿರ್ತಾರೆ. ಹಾಗಾಗಿ ಇಲ್ಲಿ ಈ ಬೆನಿಫಿಟ್ ಇದೆ ನೋಡ್ರಿ. ಇದನ್ನ ನಾವು ಶಬ್ದಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇನ್ನೊಬ್ರು ಟ್ರೈನರ್ ಇದ್ದಾರೆ ನಮ್ದು, ಅಹುಜಾ ಪಾಟೀಲ್ ಮ್ಯಾಮ್ ಅಂತೇಳಿ. ಅವ್ರದ್ದು ಆಪರೇಷನ್ ಆಗಿತ್ತು, ರಿಯಲ್ ಒಳಗೆ ಹೇಳ್ತೀನಿ. ಆಪರೇಷನ್ ಆದ್ಮೇಲೆ ನಮ್ಗೇನ್ ಭಯ ಅಂದ್ರ, ಇವ್ರು ಹೆಂಗ್ ಮಾಡ್ತಾರ, ಇವ್ರ ಅಡ್ಮಿಷನ್ ತಗೊಳೋದಕ್ಕೆ ನಾವು ಭಯ ಪಟ್ಟಿದ್ದೇವು. ಅವ್ರದ್ದು ಆಗ್ಲೇ ಆಪರೇಷನ್ ಆಗಿತ್ತು, ಆದ್ರೆ ಅವ್ರು ಮಾಡೋ ಡಾನ್ಸ್ ನೋಡಿ ನಾವು ಹುಚ್ಚಾಗಿದ್ವಿ. ಅದ್ಭುತವಾಗಿರುವಂತ ಅವ್ರ ವ್ಯಕ್ತಿತ್ವ ಯಾವ ರೀತಿ ಹೇಳಿದ್ರು ಇಲ್ಲ ಅರ್ಥ ಆಗೋದಿಲ್ಲ. ಸೊ ಆಗ 1-2 ನಿಮಿಷ ಅವರು ನಿಮ್ಗೆ ಮಾತಾಡ್ತಾರ. ಅದಾದ್ಮೇಲೆ ನಮ್ಮ ಅನನ್ಯ ಮಾತಾಡ್ತಾಳ. ಮತ್ತೆ ಯಾರ್ಯಾರಿಗಿದು ಬೇಕು ಅಂತ ಇರುತ್ತೆ ನೋಡ್ರಿ, ಅವ್ರಿಗೆ ಮಾತ್ರ ನಾವು ಫೀಸ್ ಹೇಳ್ತೀವಿ. ನಮಗ್ ಬ್ಯಾಡ್ರಿ ಅಂದ್ರೆ ಇಷ್ಟು ಕಲ್ತ್ರಿ, ಎಲ್ರಿಗ್ ಶರಣಾರ್ಥಿ ಮಾಡ್ತೀವಿ. ನಮ್ಮ ಮನ್ಯಾಗ ನಾವು ಊಟ ಮಾಡಿ ಮಲಗ್ತೇವು, ನಿಮ್ ಮನ್ಯಾಗ ನೀವು ಮಲಗ್. ನಾವು ಯಾರಿಗೂ ಪ್ರೆಷರ್ ಮಾಡೋದಿಲ್ಲ ಇಲ್ಲಿ. ಓಕೆ, ಎಸ್ ಅಹುಜಾ ಮೇಡಮ್ 1-2 ನಿಮಿಷ ಹೇಳ್ರಿ. ನಮಸ್ತೆ ಮೇಡಮ್, ನಾನು ಅಹುಜಾ ಪಾಟೀಲ್ ಬಾಗಲಕೋಟೆಯಿಂದ. ನಾನು ಮೊದ್ಲಕ್ ಹಿಂಗ ಫೇಸ್ಬುಕ್ ನಾಗ ನೋಡಿ ಏನಾರ ಹೇಳ್ತಿರ್ಬೇಕ್ ಮೇಡಮ್ ಅಂತ ತಿಳ್ಕೊಂಡು ನಾನು ಬಂದೆ. ಇದೆಲ್ಲಾ ನಾನು 3 days ಎಲ್ಲ ಆನ್ಲೈನ್ ಹಿಂಗೆ ಕ್ಲಾಸ್ ಮಾಡಿದೆ. ಏನೋ ಒಂಥರ ಇಂಟ್ರೆಸ್ಟ್ ಬಂತ, ಏನೋ ಒಂದ್ ಕಲಿಬೇಕಲ್ಲ, ಹೊಸಾದ್ ಏನಾರ ಮಾಡ್ಬೇಕಲ್ಲ ಅಂತ ಹೇಳಿ ಫಸ್ಟ್ ಏನ್ ಮಾಡಿದೆ, ಒಮ್ಮೆ 90 days ಕೋರ್ಸ್ ಇತ್ತದು. ಅದಕ್ಕೆ ಇಂಟ್ರಡಕ್ಷನ್ ಕ್ಲಾಸಿಗೆ ನಾನು ಅಟೆಂಡ್ ಮಾಡಿದೆ. ಅದಕ್ ಅಷ್ಟಿಗೆ 1 ತಿಂಗಳು ನೋಡಿದ್ರ ಆತ, ಏನಾರ ಬೋಕಸ್ ಏನ್ರ ಹೇಳಿ ಸುಮ್ಮ ರೊಕ್ಕ ತಗೊಂತಾರಂತ ಹಿಂಗ ಮೈಂಡ್ ಸೆಟ್ ಇತ್ತು ನಂದು. ಅದಕ್ ಫಸ್ಟಿಗೆ 1 ತಿಂಗಳದ ಇದು ಇತ್ತ. ಆಮೇಲೆ ನಂದು ಮುಂದ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದು, ಏನ್ ಮಾಡ್ಲಿ ಏನ್ ಬಿಡ್ಲಿ ಇಂಟ್ರೆಸ್ಟ್ ಬಾಳ ಹೋತದ. ಇನ್ನ ಕಲಿಬೇಕು, ನಾನು ಚಲೋ ಹೇಳ್ತಾ ಇದ್ದಾರೆ ಕಲಿಬೇಕು. ಆಪರೇಷನ್ ಆದ್ರೆ ಏನಾತು, ಇಯರ್ ಫೋನ್ದಾಗ ಕಲ್ತರ ಆತಾಳ, ನೋಡಿದ್ರ ಆತು ಅಂತೇಳಿ ನಾ ಕಂಟಿನ್ಯೂ ಮಾಡಿದೆ.
ಆಮೇಲೆ ಅದೇ ಅಂದಿರಲ್ಲ ಎನರ್ಜಿ ಫ್ರೀಕ್ವೆನ್ಸಿ ಇರುತ್ತೆ ಒಬ್ರು ನೋಡಿ ಅಂತ, ಅದಕ್ ಮೇಡಮ್ ಅನ್ ನೋಡ್ಬೇಕು. ಹೆಂಗಾರ ನಾ ಏನೂ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಲ್ಲ ಅಂದ್ರು ಹೋತು, ಆದ್ರ ಮೇಡಮ್ ಅನ್ನು ಒಂದ್ಸಲ ನೋಡ್ಬೇಕು ನನಗ ಅಂತ ಆಸೆ ಆಯ್ತು. ಅದಕ್ಕೆ ನಾನು ಅಲ್ಲಿ ಆಫ್ಲೈನ್ ರಿಜಿಸ್ಟ್ರೇಷನ್ ಎಲ್ಲಾ ನನಗ ಅದನ್ನ ಮರ್ತ ಬಿಟ್ಟೆ. ನಂದ್ ಏನ್ ಹೆಲ್ತ್ ಇಶ್ಯೂ ಇತ್ತು ಎಲ್ಲಾ ಮರ್ತ್ ಫುಲ್ ನಾ ಸಣ್ಣ ಹುಡುಗಿಗತೆನ ಪಾರ್ಟಿಸಿಪೇಟ್ ಮಾಡಿದೆ. ನನಗ್ ತುಂಬಾ ಖುಷಿ ಆತ್. ಅಲ್ಲಿಂದ ಬಂದ್ರು ಅದ ಎನರ್ಜಿ ಫ್ಲೋ ಆಗಿತ್ತು ನನಗ. ನಾ ಇಷ್ಟ ನನ್ನ ಒಳಗ ಪರಿವರ್ತನೆ ಮಾಡ್ಕೊಂಡಿನಿ ಅಂದ್ರ ಖಾಲಿ ಪೀಲಿ 3-4 ತಾಸು ಹೋಗಿ ಗೆಳತಿಯರ್ ಜೋಡಿ ಪಂಟ್ ಹೊಡಿಯುದು, ನಗುದು, ಬಿಸಿ ಪಾರ್ಟಿ ಅದು ಇದು ಎಲ್ಲಾ ಬರೀ ಹಿಂಗ ಸಮಯ ಕಳೀತಿದ್ದೆ. ಈಗ ನಾನು ಯಾರ ಜೋಡಿ ಅನಾವಶ್ಯಕ ಮಾತಾಡ್ತಾ ಇದ್ದೀನಲ್ಲ, ಕಟ್ಟ ಮಾಡ್ಬಿಡೋನ್ ಇದನ್ನ ಅಂತೇಳಿ ಎಲ್ಲಾನು ಒಂದೊಂದ್ ನನ್ನ ಕಡೆ ಬದಲಾವಣೆ ಅಳವಡಿಸ್ಕೊತಾ ಇದ್ದೀನಿ. ಹಂಗೆ ನಾ ಎಲ್ಲಾ ಅಫರ್ಮೇಶನ್ಸ್ ಬರಿತೀನಿ, ನಂದ್ ಏನ್ ಹೇಳ್ಯಾರ ಮತ್ ಹೊಳ್ಳಿ ಕ್ಲಾಸ್ ನೋಡ್ತೀನಿ, ಮತ್ತೆಲ್ಲಾ ಮಾಡಿ ಹಿಂಗ ನಾ ಟೈಮ್ ನನ್ನಷ್ಟಕ್ ನಮ್ಮ ಮನ್ಯಾಗ ಎಲ್ಲಾರು ಫುಲ್ ಏನದ ಒಂದರೊಳಗ್ ಹೊಂಟ್ ಬಿಟ್ಟಾಳ ನೋಡಿಕಿ ಅಂತಂದು ಒಟ್ಟ ಖುಷಿ ಪಡ್ತಾ ಇದ್ದೀರಿ. ನನ್ ಇವತ್ ಬಾಳ ದಿವ್ಸನು ತಗೊಂಡಿಲ್ಲದ ನನ್ ಇವತ್ ಗ್ರೋತ್ನು ಚೆನ್ನಾಗ್ ಆಗತೈತಿ, ಬಿಸ್ನೆಸ್ ಚೆನ್ನಾಗ್ ಆಗತೈತಿ, ಮತ್ ಮಾತಾಡೋ ಸ್ಟೈಲ್ ಚೇಂಜ್ ಆಗೈತಿ, ವೇ ಆಫ್ ಲಿವಿಂಗ್ ಚೇಂಜ್ ಆಗೈತಿ. ಆಮೇಲೆ ಕರೆಕ್ಟ್ 4 ಗಂಟೆಗೆ ಎದ್ದು ನಂದ್ ಎಲ್ಲಾ ಅಫರ್ಮೇಶನ್ಸ್ ಮಾಡ್ಕೊಂಡು ನಾನು ಜಳಕ ಗಿಳಕ ಮಾಡಿ ಮತ್ 5:30 ಕುಂದಿರ್ತೀನಿ. ಅವಾಗ ಹೆಲ್ತ್ ಸಂಬಂಧ ಯೋಗಾಕ್ ಹೋಗ್ಬೇಕು, ವಾಕಿಂಗ್ ಹೋಗ್ಬೇಕ, ಜಿಮ್ ಹೋಗ್ಬೇಕ ಎಲ್ಲೆಲ್ಲಾ ಕನಸ್ ಕಾಣ್ತೆ. ಈಗ ಬರೇ ಮೆಡಿಟೇಷನ್ ಲಿಂದ ನನ್ 4 kg ವೇಟ್ ರೆಡ್ಯೂಸ್ ಆಗೈತಿ. ಅದ ನನ್ಗ್ ವಂಡರ್ ಆಗ್ಬಿಟ್ಟೈತಿ. ಆಮೇಲೆ ತಿನ್ನೋದ್ರಿಂದನು ಮೈಂಡ್ಫುಲ್ ಈಟಿಂಗ್, ಎಲ್ಲಾ ಮೈಂಡ್ಫುಲ್ ಡ್ರಿಂಕಿಂಗ್ ಎಲ್ಲಾ ಇದ್ರಲಿಂದ ಏನ್ ನನಗ್ ಅವಶ್ಯಕತೆ ಐತಿ, ಬ್ಯಾಡಾಗಿದ್ದು ಏನ್ ತಿನ್ಬಾರ್ದು ಅದೆಲ್ಲಾ ನನ್ ಮೈಂಡ್ನ್ಯಾಗ ಬರತ್. ಅದನ್ನ ಬಿಟ್ಟು ಹಾಕ್ಬಿಡ್ತೀನಿ. ಅಂತವೆಲ್ಲಾ ಗುಡ್ ಕ್ವಾಲಿಟೀಸ್ ನನ್ನಲ್ಲೆಲ್ಲಾ ಬಂದಿದಾವು. ಥ್ಯಾಂಕ್ ಯು ಮೇಡಮ್, ನಿಮ್ಗ್ ಪೂರಾ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಎಸ್ ಸೊ ಥ್ಯಾಂಕ್ ಯು ಅಹುಜಾ ಮೇಡಮ್. ನಮ್ಗೆ ಬಹಳ ಖುಷಿ ಆಗುತ್ತೆ ನಿಮ್ಮಿಂದ, ಬಹಳ. ಸೊ ಹಾಗಾಗಿ ನಿಮ್ಗೆ ಇನ್ನೊಂದ್ಸಲ ಅಭಿನಂದನೆಗಳನ್ನ ಹೇಳ್ತಾ, ಕೊನೆಗೆ ನಮ್ಮ ಅನನ್ಯ ಮಾತಾಡ್ತಾಳೆ. ಈ ರೀತಿ ಸಾಕಷ್ಟು ಟ್ರೈನರ್ಸ್ ಇದ್ದಾರೆ, ಬಟ್ ಕೊನೆಗೆ ನಮ್ಮ ಅನನ್ಯ ಒಬ್ಳು ಮಾತಾಡ್ತಾಳೆ. ಅದಾದ್ಮೇಲೆ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದ್ರೆ ನಾನು ಫೀಸ್ ಅನ್ನ ಇಲ್ಲಿ ಪ್ರೆಸೆಂಟ್ ಮಾಡ್ತೀನಿ. ಓಕೆನಾ? 1-2 ನಿಮಿಷ ವೇಟ್ ಮಾಡಿ. ಡನ್. ಎಲ್ಲರಿಗೂ ನಮಸ್ಕಾರ. ಈ ವಿಶೇಷವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಇವತ್ತು ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದಿರಿ ಅವ್ರಿಗೆಲ್ರಿಗೂ ನಾನು ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ನಾನು ಕೂಡ ಒಮ್ಮೆ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದಾಗ ಮೇಡಮ್ದು ಸೀಕ್ರೆಟ್ ಆಫ್ ಸಕ್ಸಸ್ ಅಂತೇಳಿ 1 ವೀಕ್ ಆನ್ಲೈನ್ ಕೋರ್ಸ್ ಇತ್ತು. ಸೊ ನಾ ಆ ಕೋರ್ಸಿಗೆ ಜಾಯ್ನ್ ಆದೆ. ಇಷ್ಟು ನನಗೆ ಸಂತೋಷ ಆಯ್ತು, ಇಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ, ನನ್ ಥಾಟ್ ಪ್ಯಾಟರ್ನ್ ಯಾವ ರೀತಿ ಇಟ್ಕೋಬೇಕು, ಲೈಫ್ ಸಕ್ಸಸ್ ಹೇಗ್ ರೀಚ್ ಆಗ್ಬೇಕು, ಇಲ್ಲಿವರೆಗೂ ಮಾಡಿದ್ದು ಪ್ರಯತ್ನಗಳು ಯಾಕೆ ಫೇಲ್ಯೂರ್ ಆಯ್ತು ಅನ್ನೋದು ನನ್ಗೆ ಅಲ್ಲಿ ಅರ್ಥ ಆಗ್ತಾ ಇತ್ತು. ಅದಾದ್ಮೇಲೆ ಆ ಕೋರ್ಸ್ ಮುಗಿಸ್ದೆ, ಬಹಳ ಖುಷಿ ಆಯ್ತು. ನನ್ಗೆ ಅವಾಗ ಅನ್ಸ್ಲಿಕ್ಕೆ ಶುರು ಆಯ್ತು, ನನ್ಗೆ ಆನ್ಲೈನ್ ಅಲ್ಲೇ ಇಷ್ಟೊಂದು ಎನರ್ಜಿ ಆಗ್ತಾ ಇದೆ, ಇಷ್ಟು ಖುಷಿ ಆಗ್ತಾ ಇದೆ, ಇಷ್ಟು ನನ್ಗೆ ಏನೋ ಒಂದು ನನ್ನ ಮೈಂಡ್ ಅಲ್ಲಿ ರಿಫ್ರೆಶ್ಮೆಂಟ್ ಅನಿಸ್ತಾ ಇದೆ. ಇನ್ನು ಆಫ್ಲೈನ್ ಅಲ್ಲಿ ಅಂದ್ರೆ ಎದುರುಗಡೆ ಮೇಡಮ್ ನೋಡಿದ್ರೆ ಹೆಂಗ್ ಅನ್ಸುತ್ತೆ ಅಂತೇಳಿ ನಾನು ಅನ್ಕೊಂಡೆ. ಆ ನಂದು ಗಾಡ್ ಗ್ರೇಸ್ ಅಂತ ಹೇಳ್ಬೇಕು. ಆ ಟೈಮಲ್ಲಿ ನನ್ಗೇನಾಯ್ತು ಅಂದ್ರೆ ಆಫ್ಲೈನ್ ಟ್ರೈನಿಂಗ್ ಇದೆ ಅಂತೇಳಿ ನನ್ಗೆ ಕಾಲ್ ಬಂತು ಟೀಮ್ ಇಂದ. ಸೊ ಅವಾಗ ನನ್ಗೂನು ಅವಾಗ ಏನಿತ್ತು ಅಂತ ಹೇಳಿದ್ರೆ, ಮನೇಲಿ ಹೇಳ್ದೆ, ಅಷ್ಟು ದೂರ ನಾ ಏನ್ ಬೇಡ ದಾವಣಗೆರೆ ನಂದು, ಅಲ್ಲಿ ಹೋಗೋದ್ ಬೇಡ, ಅಷ್ಟು ದೂರ ಹೋಗಿ ಮಾಡೋದೇನಿದೆ, ಆನ್ಲೈನ್ ಅಲ್ಲಿ ಇದ್ರೆ ಮಾಡು, ಇಲ್ಲಾಂದ್ರೆ ಬೇಡ ಅಂತ ಮನೇಲಿ ಎಲ್ಲರೂ ಹೇಳಿದ್ರು. ಆಮೇಲೆ ನಾನು ಯೋಚನೆ ಮಾಡ್ದೆ, ಒಂದ್ ಕಡೆ ಬೇಡ ಅನಿಸ್ತಿತ್ತು, ಎಷ್ಟು ದೂರ 3 ದಿನ ಹೋಗೇನು, ಮತ್ತೆ ಬಿಸಿಲು ಜಾಸ್ತಿ ಅಂತ ಹೇಳ್ತಿದ್ರು, ಹಿಂಗೆಲ್ಲ ಮಾತಾಡ್ತಿದ್ರು. ಮತ್ತೆ ಇಲ್ಲಿ ಇದೆಲ್ಲ ಪ್ಯಾಟರ್ನ್ ಎಲ್ಲ ಚೇಂಜ್ ಇರುತ್ತೆ, ಫುಡ್ ಪ್ಯಾಟರ್ನ್ ಅಂತ ಹೇಳಿ. ಅವಾಗ ನಾನು ಕಾಲ್ ಮಾಡಿ ಟೀಮ್ನವ್ರಿಗೆ ಕೇಳ್ದೆ, ನನ್ ಫುಡ್ ಪ್ಯಾಟರ್ನ್ ಎಲ್ಲ ಪ್ಯೂರ್ ಇದಿರುತ್ತೆ, ಅವಾಗ ನನ್ಗೇನ್ ಮಾಡ್ತೀವಿ, ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಅವಾಗ ಅನ್ಸ್ತು, ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಯಾಕೆ ಬಿಡ್ಬೇಕು ಅಂತ ಅನಿಸ್ತು. ಆಮೇಲೆ ನಾನು ಯೋಚನೆ ಮಾಡ್ದೆ, ಹೋಗ್ಲೇಬೇಕು ಅಂತ ಹೇಳಿ. ಬಟ್ ಏನಾಯ್ತು ಅಂತ ಹೇಳಿದ್ರೆ, ಮಂತ್ ಮಿಡಲ್ ಅಲ್ಲಿ ಇದ್ದಿದ್ದ ಕಾರಣ ನಂದು ಬ್ಯಾಲೆನ್ಸ್ ಅಕೌಂಟ್ ಬ್ಯಾಲೆನ್ಸ್ ಕಡಿಮೆ ಇತ್ತು. ಆಮೇಲೆ ಟ್ರೈ ಮಾಡ್ದೆ, ಆಗ್ಲಿಲ್ಲ. ಮತ್ತೆ ಮೇಡಮ್ಗೆ ಕಾಲ್ ಮಾಡ್ದೆ, ಮ್ಯಾಮ್ ನಾನು ನಿಮ್ಗೆ ಎಂಟ್ರಿ ಆಗ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ನನ್ಗೆ ಇದು ಅಕೌಂಟ್ ಬ್ಯಾಲೆನ್ಸ್ ಕಡಿಮೆ ಇದೆ, ಏನ್ ಮಾಡ್ಲಿ ಅಂತೀವಿ. ನಾನ್ ಅನ್ಕೊಂಡೆ ಬೇಡ ಅಂತ ಡಿಸೈಡ್ ಮಾಡೋಣ ಅನ್ಕೊಂಡು. ಮೇಡಮ್ ಒಂದ್ ಮಾತು ಹೇಳಿದ್ರು, ನೀವು ಬರ್ಬೇಕು ಅಂತ ಇದ್ರೆ ಯೂನಿವರ್ಸಿಟಿ ಕ್ವಶನ್ ಮಾಡಿ, ನೀವು ಖಂಡಿತ ನಿಮ್ ಸಪೋರ್ಟ್ ಸಿಕ್ಕೇ ಸಿಗುತ್ತೆ ಅಂತ. ಅವ್ರು ಹೇಳಿ 5 ನಿಮಿಷಕ್ಕೇನೆ ನಾನ್ ನಮ್ಮ ಆಂಟಿಗೆ ಯಾವಾಗೋ ಅಮೌಂಟ್ ಕೊಟ್ಟಿದ್ದೆ, ಅವ್ರು ನನಗೆ ಫೋನ್ ಪೇ ಮಾಡಿ ಎದುರುಗಡೆ ಮತ್ತೆ ಫೋನ್ ಮಾಡಿ ಹೇಳಿದ್ರು, ನೀನ್ ಅಮೌಂಟ್ ಕೊಟ್ಟಿದ್ಯಲ್ಲ, ಅದ್ ನಾನು ಅಮೌಂಟ್ ನಿನ್ಗೆ ಹಾಕಿದೀನಿ ನೋಡು. ನಂಗೆ ಇಷ್ಟು ಮಿರಾಕಲ್ ಅನ್ಸ್ತು. ಮತ್ತೆ ತಕ್ಷಣ ಕಾಲ್ ಮಾಡಿದೆ, ಮ್ಯಾಮ್ ನಾನು ನಿಮ್ಗೆ ಅಮೌಂಟ್ ಹಾಕ್ತೀನಿ, ಇದ್ರದ್ದು ರಿಜಿಸ್ಟ್ರೇಷನ್ ಅಮೌಂಟ್ ಏನಿದೆಯೋ ಅದು ಪೇ ಮಾಡ್ತೀನಿ ಟ್ರೈನಿಂಗಿಗೆ ಅಂತ. ಹಿಂಗೆ ನನ್ಗದು ಟ್ರೈನಿಂಗಿಗೆ ಹೆಂಗ್ ಅಮೌಂಟ್ ಅಡ್ಜಸ್ಟ್ ಆಯ್ತು ನನ್ಗೆ ಗೊತ್ತಿಲ್ಲ, ಒಟ್ ಸಂಕಲ್ಪ ಮಾಡಿದ್ದೊಂದೇ. ಆಮೇಲೆ ಮನೇಲಿ ಏನ್ ಮಾಡಿದ್ರು, ಬೇಡ ಅಂತೇಳಿ 1 ವಾರ ನಾನು ಎಷ್ಟು ಫೋರ್ಸ್ ಮಾಡಿದ್ರು ಕೇಳಿಲ್ಲ. ಕೊನೆಗೆ ನಾನು ಹಠ ಹಿಡ್ದೆ. ಜೀವನದಲ್ಲಿ ಯಾವಾಗ್ಲೂ ಮೇಡಮ್ ಒಂದ್ ಮಾತು ಹೇಳ್ತಾರೆ, ಏನು ಅಂತ ಹೇಳಿದ್ರೆ, ಅಪ್ಗ್ರೇಡ್ ಆಗ್ಬೇಕು, ಅಪ್ಡೇಟ್ ಆಗ್ಬೇಕು ಅಂತೇಳಿ.
ಮತ್ತೆ ಆಕ್ಷನ್ ಟೇಕರ್ ಆಗಿ ಅಂತ ಹೇಳ್ತಾರೆ. ಫ್ರೀ ಕ್ಲಾಸ್ ನಾವ್ ಎಷ್ಟ್ ನೋಡಿದ್ರು ಏನು ಉಪಯೋಗ ಇಲ್ಲ. ಇವಾಗ ಮಂಜುಳಾ ಮೇಡಮ್ ಹೇಳಿದ್ರು ಉಪ್ಪಿನಕಾಯಿ ಇದ್ದಂಗೆ ಅಂತೇಳಿ. ನಾವು ಉಪ್ಪಿನಕಾಯಿಗೆ ಸಮಾಧಾನ ಪಟ್ಕೊಂಡ್ವಿ ಅಂದ್ರೆ ಹೊಟ್ಟೆ ತುಂಬೋದು ಯಾವಾಗ? ಲೈಫ್ ಸಕ್ಸಸ್ ಆಗದೆ ಯಾವಾಗ? ಈ ಮಾಸ್ಟರ್ ಕ್ಲಾಸ್ ಇಲ್ಲ ಅಂದ್ರೆ ಅಲ್ಪಕಾಲಿಕ ನಮ್ಗೇನು ಸಮಾಧಾನ ಕೊಡ್ತಾರೆ, ನೋಡಿದ್ವಿ ಖುಷಿ ಆಯ್ತು ಚಪ್ಪಾಳೆ ಹೊಡೆದ್ವಿ ಅಂತೇಳಿ. ಬಟ್ ನಾನ್ ಲೈಫಲ್ಲಿ ಮುಂದೆ ಬರ್ಬೇಕು, ಸಕ್ಸಸ್ ಆಗ್ಬೇಕು ಅಂದ್ರೆ ನಮ್ಗೊಬ್ಬ ಗುರು ಬೇಕಾಗುತ್ತೆ. ಸೊ ನಾನು ಡಿಸೈಡ್ ಮಾಡಿದೆ, ಯೂನಿವರ್ಸಿಟಿ ಕ್ವಶನ್ ಮಾಡಿದೆ, ನನ್ಗೆ ಅಮೌಂಟ್ ಯಾವಾಗ ನನ್ನ ಅಕೌಂಟಿಗೆ ನಾನು ಮಾಡ್ಬೇಕು ಅಂತ ಅನ್ಕೊಂಡಿದ ತಕ್ಷಣನೇ ಬಂತು. ಅವತ್ತೇ ಡಿಸೈಡ್ ಮಾಡಿದೆ ಯೂನಿವರ್ಸ್ ಬ್ಲೆಸ್ಸಿಂಗ್ ಇದೆ. ಏನು ಅಂದ್ರೆ ನಾನು ಈ ಟ್ರೈನಿಂಗ್ ಮುಗಿಸ್ಕೊಂಡ್ರೆ ನನ್ಗೆ ಫ್ಯೂಚರ್ ಇದೆ ಅಂತೇಳಿ ಗೊತ್ತಾಯ್ತು. ಮನೇಲಿ ನಾನು ಹೋಗಿ ಹೇಳ್ದೆ ನನ್ನ ಅಕ್ಕ ಅಮ್ಮ ಅವ್ರಿಗೆಲ್ಲ, ನಾನು ಹೋಗ್ತೀನಿ, ನೀವು ಸಪೋರ್ಟ್ ಮಾಡ್ದಿದ್ರು ಹೋಗ್ತೀನಿ, ಹೋಗದೆ ಇಲ್ಲ ಅಂದ್ರೂ ಹೋಗ್ತೀನಿ ಅಂತ ಹೇಳಿ. ಅವ್ರಿಗೆ ಇದೇ ಇಲ್ಲ. ನಮ್ಮ ಅಕ್ಕನೇ ನನ್ಗೆ ಬಸ್ ಇದು ರಿಸರ್ವೇಶನ್ ಮಾಡಿ ನನ್ಗೆ ಸರ್ಪ್ರೈಸ್ ಕೊಟ್ರು, ಅವರೇ ಬಂದ್ಬಿಟ್ರು. ಇಷ್ಟು ಖುಷಿ ಆಯ್ತು ನನ್ಗೆ. ಇಲ್ಲಿಗೆ ಬಂದ ಮೇಲೆ ಮೇಡಮ್ ನ ಮೀಟ್ ಮಾಡಿದೆ, ನಮ್ಗೆ ರೂಮ್ಗಳು ಬುಕ್ ಮಾಡಿದ್ರು. ಆ ಎನರ್ಜಿ ಫಸ್ಟ್ ಡೇ ಅವ್ರನ್ನ ನೋಡಿದ್ದು ಆನ್ಲೈನ್ ಅಲ್ಲಿ ನೋಡ್ತಿದ್ದೆ, ಖುಷಿ ಆಗ್ತಿತ್ತು. ಬಟ್ ಎದುರುಗಡೆ ಬಂದಾಗ ಆ ವೈಬ್ರೇಷನ್ ರಿಯಲಿ ನನ್ಗೆ ಇವತ್ತು ಮರಿಲಿಕ್ಕಾಗಲ್ಲ. ಅಷ್ಟು ನನ್ಗೆ ಎನರ್ಜಿ ಫೀಲ್ ಆಯ್ತು. ಆಮೇಲೆ ಆ ಡೇ ಸೆಷನ್ ಸ್ಟಾರ್ಟ್ ಆಯ್ತು. ಹೆಂಗಿತ್ತು ಅಂತ ಹೇಳಿದ್ರೆ ನನ್ನ ಲೈಫಲ್ಲಿ ಬಹಳ ಕನ್ಫ್ಯೂಷನ್ಸ್ ಇತ್ತು, ಡೈಲಮಾ ಜಾಸ್ತಿ ಇತ್ತು. ನಾನೊಂದು ಪ್ರೊಫೆಷನಲ್ ಇದ್ದೆ, ಅದ್ರದ್ದು ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸೊ ನಾನು ಚೇಂಜ್ ಮಾಡ್ಬೇಕು ಅಂತೇಳಿ, ಪ್ರೊಫೆಷನ್ ಚೇಂಜ್ ಮಾಡ್ಬೇಕು, ಬೇರೆ ಕಡೆಗೆ ನಾನು ಜಾಬ್ ಟ್ರೈ ಮಾಡ್ಬೇಕು ಅಂತ ಬಹಳ ಹುಡ್ಕಾಡ್ತಿದ್ದೆ. ಯಾವ ಸಿಕ್ಕರೂ ನನ್ ಕನ್ಫ್ಯೂಷನ್ ಜಾಸ್ತಿ ಇತ್ತು. ಇದು ಮಾಡ್ಲಾ ಅದು ಮಾಡ್ಲಿ, ಯಾರು ಕೇಳಿದ್ರು ಅದು ಮಾಡಿ ಇದು ಮಾಡಿ ಇದು ಮಾಡು ಅದು ಮಾಡು ಅಂತೇಳಿ ಇನ್ನೂ ಟೋಟಲಿ ಕನ್ಫ್ಯೂಷನ್ಸ್ ಇತ್ತು. ಆಮೇಲೆ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಆ ಕನ್ಫ್ಯೂಷನ್ ಮೈಂಡ್ ಅಲ್ಲೇ ಲೀವ್ ತಗೊಂಡು ನಾನು ಟ್ರೈನಿಂಗಿಗೆ ಬಂದೆ. ನನಗೆ ಯೂನಿವರ್ಸ್ ಏನ್ ನನ್ನಿಂದ ಎಕ್ಸ್ಪೆಕ್ಟ್ ಮಾಡುತ್ತೆ, ಯೂನಿವರ್ಸ್ ಜೊತೆ ಮಾತಾಡೋದು ಹೇಗೆ, ಯೂನಿವರ್ಸ್ ಜೊತೆ ಹೇಗೆ ಕನೆಕ್ಟ್ ಆಗ್ಬೇಕು, ನಮ್ದು ಪಾಸ್ಟ್ ಲೈಫ್ ಅಲ್ಲಿ ನೆಗೆಟಿವ್ ಎನರ್ಜಿ ಓರ ಏನಿರುತ್ತೆ ಅದು ಹೇಗೆ ಕ್ಲೆನ್ಸಿಂಗ್ ಮಾಡ್ಕೋಬೇಕು ಅನ್ನೋದನ್ನ ರಿಯಲಿ ನಾನು ಇಲ್ಲಿ ಟ್ರೈನಿಂಗ್ ಬಂದಾಗ ನನ್ಗೆ ಅದು ರಿಯಲೈಸ್ ಆಗ್ತಾ ಇದೆ. ರಿಯಲಿ ಅದು ಆ ಮೆಡಿಟೇಷನ್ಸು ನಮ್ಗೆ ಗೊತ್ತಾಗಲ್ಲ. ಒಂದು ಅರ್ಧ ಗಂಟೆ ಮೆಡಿಟೇಷನ್ ಮಾಡಿದಾಗ್ಲೇ ಕೈಕಾಲು ನೋವು ಬಂದಿರುತ್ತೆ. ಬಟ್ ಮೂರ್ ತಾಸು ಗಟ್ಲೆ ನಾವ್ ಇಲ್ಲಿ ಮೆಡಿಟೇಷನ್ ಮಾಡಿದ್ದು, ಆ ಹೊತ್ತು ಹೋಗುದ್ ಗೊತ್ತಾಗಲ್ಲ. ಆ ವೈಬ್ರೇಷನ್ಸು ಪ್ರತಿಯೊಂದು ಸೆಷನ್ ರಿಯಲಿ ನನ್ನ ಲೈಫಲ್ಲಿ ಬಹಳ ಚೇಂಜ್ ತಂತು. ಇವಾಗ್ಲೂ ನಾನು ಹೇಳ್ತೀನಿ, ಯಾರು ಬೇಕಾದ್ರೂ ಕೊಟ್ರು ಬಾಂಡ್ ಅಲ್ಲಿ ಬರ್ಕೊಡ್ತೀನಿ. ನನ್ನಷ್ಟು ಹ್ಯಾಪಿಯೆಸ್ಟ್, ನನ್ನಷ್ಟು ಖುಷಿ, ನನ್ನಷ್ಟು ಸಂತೋಷವಾಗಿರೋರು ಯಾರು ಇಲ್ಲ ಅಂತ ಹೇಳ್ತೀನಿ. ರಿಯಲಿ ನಾನು ಬೇಕಾದ್ರೆ ಬರ್ಕೊಡ್ತೀನಿ, ಅಷ್ಟು ಸಂತೋಷವಾಗಿದ್ದೀನಿ. ಯಾಕೆ ಅಂದ್ರೆ ನನಗೆ ಯೂನಿವರ್ಸ್ ಇಂದ ನಾನೆಲ್ಲ ಪಡ್ಕೊಂಡೆ. ಯೂನಿವರ್ಸ್ ಹತ್ರ ಹೇಗ್ ಕೇಳ್ಬೇಕು, ಫಿನಾನ್ಷಿಯಲಿ ಹೇಗ್ ಫಿಟ್ ಆಗ್ಬೇಕು, ಪ್ರತಿಯೊಂದು ರಿಲೇಶನ್ಶಿಪ್. ಇವಾಗೆಲ್ಲ ಮೇಡಮ್ ಏನೋ ಈಗ ಕ್ಲಾಸ್ ಅಲ್ಲಿ ಹೇಳಿದ್ರಲ್ಲ, ರಿಲೇಶನ್ಶಿಪ್ ಆಗಿರ್ಬೋದು, ಮನಿ ರಿಲೇಟೆಡ್ ಇರ್ಬೋದು, ಹೆಲ್ತ್ ರಿಲೇಟೆಡ್, ಮೆಂಟಲ್ ಹೆಲ್ತ್ ರಿಲೇಟೆಡ್, ಇದು ಎಲ್ಲಾದು ನೀಡ್ಸ್ ಏನಾಗುತ್ತೆ ಅಂದ್ರೆ ನಮ್ದು ಫುಲ್ಫಿಲ್ ಆಗುತ್ತೆ ಈ ಒಂದು ಟ್ರೈನಿಂಗ್ ಅಲ್ಲಿ. ಯಾಕೆಂದ್ರೆ ಅದಕ್ಕೋಸ್ಕರನೇ ಮಾಡಿರುವಂತ ಇದು ಒಂದು ಮಾಸ್ಟರ್ ಮೈಂಡ್ ಅಡ್ವಾನ್ಸ್ ಮೈಂಡ್ ಮಾಸ್ಟರಿ ಕೋರ್ಸ್ ಅನ್ನುವಂಥದ್ದಾಗಿದೆ. ರಿಯಲಿ ನನ್ಗೆ ಅನ್ಕೊಂಡಿದ್ದೆ ಸುಮಾರು ಸರಿ ಏನೋ ಒಂದ್ ಹೇಳ್ತಾರೆ ಮಾಡ್ತಾರೆ, ಯಾರನ್ನೋ ಕೋರ್ಸ್ ಎಕ್ಸ್ಪೀರಿಯನ್ಸ್ ಹೇಳ್ತಾರೇನೋ ಅಂತೇಳಿ. ಬಟ್ ನನ್ಗೆ ಗೊತ್ತಿರ್ಲಿಲ್ಲ ನಾನು ಈ ಪ್ಲೇಸ್ ಅಲ್ಲಿ ಇರ್ತೀನಿ, ನಾನು ಒಂದಿನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ತೀನಿ ಅಂತ ನನ್ಗೆ ಅವತ್ತು ಗೊತ್ತಿರ್ಲಿಲ್ಲ. ಬಟ್ ಆ ಒಂದು ಹಂತಕ್ಕೆ ನನಗೆ ಮೇಡಮ್ ಇವತ್ತು ತಂದಿದ್ದಾರೆ. ಇನ್ನೊಂದು ಹೇಳೋದೇನು ಅಂತ ಹೇಳಿದ್ರೆ, ಇದು ಫೀಸ್ ಸ್ಟ್ರಕ್ಚರ್ ಹೇಳ್ತಾರೆ. ನಿಮ್ಗೆ ಅನ್ಸ್ಬೋದು ಏನ್ ಇಷ್ಟೊಂದು ದೊಡ್ಡ ಇಷ್ಟ ಅಷ್ಟ ಅಂತೇಳಿ. ರಿಯಲಿ ಹೇಳ್ಬೇಕು ಅಂತ ಹೇಳಿದ್ರೆ, ನಾವು ಫಸ್ಟ್ ಡೇ ಟ್ರೈನಿಂಗ್ ಅಟೆಂಡ್ ಮಾಡ್ತೀವಲ್ಲ, ಒಂದೇ ದಿನದಲ್ಲಿ ನಮ್ ಫೀಸ್ ಕಟ್ಟಿದ್ದೆಲ್ಲ ಅಲ್ಲಿನೇ ಕ್ಲಿಯರ್ ಆಗ್ಬಿಟ್ಟಿರುತ್ತೆ. ಅಷ್ಟು ಇಲ್ಲಿ ಏನು ಅಂತ ಹೇಳಿದ್ರೆ ಒಂದು ಟ್ರಸ್ಟ್ ಆಗಿರೋದ್ರಿಂದ. ಮೇಡಮ್ ನಿಮ್ಗೆ ಹೇಳಿಲ್ಲ, ಅವರು ಈ ಕೋರ್ಸ್ ನ 3.5 ಲಕ್ಷ ಕೊಟ್ಟು ಮುಗಿಸ್ಕೊಂಡ್ ಬಂದಿದ್ದು ಬಾಂಬೆನಲ್ಲಿ. 3.5 ಲಕ್ಷ ಕೊಟ್ಟು ಮುಗಿಸ್ಕೊಂಡ್ ಬಂದಿರೋ ಟ್ರೈನಿಂಗ್ ನ ನಮ್ಗೆ ಬಹಳ ಕಡಿಮೆ ರೇಟ್ ಅಲ್ಲಿ ಕೊಡ್ತಾ ಇದ್ದಾರೆ. ಅದು ಯಾವ್ದು ಅಂತ ಹೇಳಿದ್ರೆ, ಏನ್ ಪ್ಯಾಕೇಜ್ ಹೇಳ್ತಾರಲ್ಲ, ಆ ಕಡಿಮೆ ಅಮೌಂಟ್ ಅಲ್ಲಿ ನಮ್ಗೆ ಊಟ, ವಸತಿ ಪ್ರತಿಯೊಂದು ಇರುತ್ತೆ, ಇನ್ಕ್ಲೂಡಿಂಗ್ ಸರ್ಟಿಫಿಕೇಟ್ ಇರುತ್ತೆ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ಈ ಟ್ರಸ್ಟಿಗೆ ಯಾರು ನೀವು ರಿಜಿಸ್ಟ್ರೇಷನ್ ಆಗ್ತೀವೋ ನಾವು ಸದಸ್ಯತ್ವ ತಗೊಂಡಂಗಿರುತ್ತೆ. ಲೈಫ್ ಟೈಮ್ ನಮ್ ಸದಸ್ಯತ್ವ ಅನ್ನುವಂಥದ್ದು ಇಲ್ಲಿ ಸಿಗುತ್ತೆ. ಯಾವಾಗ ಏನ್ ಬೇಕಿದ್ರು ಮೇಡಮ್ ನಿಮ್ ಜೊತೆ ಕನೆಕ್ಟ್ ಅಲ್ಲಿ ಇರ್ತಾರೆ. ರಿಯಲಿ ನಾನ್ ಬಹಳ ಒಳ್ಳೆ ಗುರುವಿನ ಹುಡುಕಾಟಕ್ಕೆ ಬಹಳ ನಡೆಸ್ತೆ. ಎಲ್ಲಿ ಹೋದ್ರು ಏನ್ ಮಾಡಿದ್ರು ಬೇರೆ ಬೇರೆ ಕೋರ್ಸ್ ಎಲ್ಲ ಮಾಡ್ತಿದ್ದೆ. ಹಿಂದಿನಲ್ಲಿ ಇಂಗ್ಲಿಷ್ ಅಲ್ಲಿ ಇರ್ತಿತ್ತು, ಇದ್ ಮಾಡ್ರಿ ಅದ್ ಮಾಡ್ರಿ ಅಂತ ದುಡ್ಡೆಲ್ಲ ಕಟ್ತಿದ್ದೆ, ಗೈಡೆನ್ಸ್ ಸರಿಗೆ ಸಿಗ್ತಿರ್ಲಿಲ್ಲ. ಆಮೇಲೆ ಹೇಳಿದ್ರು ನೀವ್ ಈ ತರ ಇರ್ಬೇಕು, ನೀವ್ ಹಿಂಗೇ ಇರ್ಬೇಕು, ನೀವು ಹಂಗೇ ಮಾಡ್ಬೇಕು ಅಂತ ಹೇಳ್ತಿದ್ರು. ಅದು ಕೂಡ ಏನಾಗ್ತಿತ್ತು ಅಂದ್ರೆ, ವರ್ಕ್ ಪ್ರೊಫೆಷನ್ ಇರೋದ್ರಿಂದ ಅವ್ರು ಹೇಳಿದ್ದೆಲ್ಲ ಫಾಲೋ ಮಾಡಕ್ ಆಗ್ತಿರ್ಲಿಲ್ಲ. ಹಂಗಾಗಿ ಎಷ್ಟ್ ಸರಿ ಏನಾಗ್ತಿತ್ತು ಅಂದ್ರೆ ಕ್ವಿಟ್ ಮಾಡ್ತಿದ್ದೆ. ಹುಡುಕಾಟ ನಡೆಸಿ ಯಾರು ಸರಿಯಾದ ಗುರು, ಹೆಂಗ್ ಹುಡುಕ್ಬೇಕು ಅಂತೇಳಿ ಯೂನಿವರ್ಸಿಟಿ ಕ್ವಶನ್ ಮಾಡಿದಾಗ ನಂಗೆ ಸಿಕ್ಕಿದ್ದು ಫೇಸ್ಬುಕ್ ಇಂದ ಅಂದ್ರೆ ಶ್ರೀದೇವಿ ಮ್ಯಾಮ್. ರಿಯಲಿ ನಾನು ಬಹಳ ವಂಡರ್ಫುಲ್ ಹೇಳ್ತೀನಿ. ಮತ್ತೆ ಇನ್ನೊಂದು ಏನು ಅಂದ್ರೆ, ಈ ಕೋರ್ಸ್ ಫೀಸ್ ಇದೆಯಲ್ಲ ಬಹಳ ಕಡಿಮೆ ಫೀಸ್ ಇದೆ. ಕೇಳಕ್ ದೊಡ್ಡದು ಅನ್ಸುತ್ತೆ, ಬಟ್ ಇದ್ರಲ್ಲಿ ಏನು ಅಂತ ಹೇಳಿದ್ರೆ ಇದ್ರಲ್ಲೆಲ್ಲ ಬರೋ ಅಂತದ್ದು ಏನ್ ಪ್ಯಾಕೇಜ್ ಇದೆಯಲ್ಲ ಅದು ಬಹಳ ಕಾಸ್ಟ್ಲಿಯೆಸ್ಟ್ ಫೀಸ್ ಇದೆ ಹೇಳ್ಬೇಕು ಅಂತ ಹೇಳಿದ್ರೆ. ನಂಗೆ ಅನ್ಸುತ್ತೆ ಕರ್ನಾಟಕದಲ್ಲಿ ಇಷ್ಟು ಕಡಿಮೆಗೆ ಇಂತಹ ಒಂದು ಟ್ರೈನಿಂಗ್ ಕೊಡೋರು ಟ್ರಸ್ಟ್ ಅಂತ ಹೇಳಿದ್ರೆ ಇದು ಒಂದೇ ಅಂತ ಹೇಳ್ತೀನಿ. ಯಾಕೆಂದ್ರೆ ಇದು ಸೇವಾ ಭಾವನೆಯಿಂದ ಕೊಡ್ತಿರುವಂತ ಒಂದು ಟ್ರಸ್ಟ್ ಆಗಿದೆ. ಮತ್ತೆ ಇನ್ನೊಂದು, ನಾವು
ಏನ್ ಮಾಡ್ತೀವಿ ಅಂದ್ರೆ ಹೊರಗಡೆ ಹೋಗ್ತೀವಿ, ಪಾರ್ಟಿ ಮಾಡ್ಕೊಳ್ತೀವಿ, ಬರ್ಡೇ ಮಾಡ್ತೀವಿ, ಮತ್ತೆ ಆನಿವರ್ಸರಿಗಳು ಮಾಡ್ತೀವಿ ಅಪ್ಪ ಅಮ್ಮಂದು, ಈ ತರ ಮಾಡಿ ಹೆಂಗ್ ನಮ್ ದುಡ್ಡು ಖರ್ಚು ಮಾಡ್ತೀವೋ ಗೊತ್ತಿಲ್ಲ. ಮತ್ತೆ ಟ್ರಿಪ್ ಹೋಗ್ತೀವಿ, ಫ್ಯಾಮಿಲಿ ಟ್ರಿಪ್ ಹಾಗೆ ಹೀಗ್ ಮಾಡಿ ಹೆಂಗೆಂಗೋ ಅಮೌಂಟ್ ಕಳಿತೀವಿ. ಅದ್ ನಮ್ಗೆ ಗೊತ್ತಾಗಲ್ಲ, ಲೆಕ್ಕಕ್ಕೆ ಬರಲ್ಲ. ಬಟ್ ಇಂಥದ್ದು ಏನಾದ್ರು ಮಾಡ್ಬೇಕು ಅಂತ ಇಷ್ಟೊಂದ ಮೆಡಿಟೇಷನ್ಗೆ ಇಷ್ಟ, 3 ದಿನ ಟ್ರೈನಿಂಗಿಗೆ ಅಷ್ಟ, ಬಹಳ ಕ್ವಶನ್ ಮಾಡ್ತೀವಿ. ಹಾಳಾಗ್ಲಿಕ್ಕೆ ಬಹಳ ಜನಕ್ಕೆ ನಾವು ಕಾಲ್ ಮಾಡ್ತಾ ಇರ್ತೀವಿ, ಇದಕ್ ಬನ್ನಿ ಕೋರ್ಸಿಗೆ ಜಾಯ್ನ್ ಆಗಿ ಅಂತ ಹೇಳಿದ್ರೆ, ಮೇಡಮ್ ನಾವು ಅಷ್ಟ್ ಕಳ್ಕೊಂಡ್ವಿ, ಇಷ್ಟ್ ಕಳ್ಕೊಂಡ್ವಿ, ಲಕ್ಷ ಹೋಯ್ತು, ಇಷ್ಟ್ ಲಕ್ಷ ಲಾಸ್ ಆದೆ, ಬಿಸ್ನೆಸ್ ಅಲ್ಲಿ ಕೈ ಸುಟ್ಕೊಂಡೆ ಅಂತಾರೆ. ಹಾಳಾಗ್ಲಿಕ್ಕೆ ನಾವ್ ಎಲ್ಲೆಲ್ಲೋ ಏನ್ ಯೋಚನೆ ಮಾಡ್ದೆ ದಡಾಧನ್ ಮುಳುಗ್ ಬಿಡ್ತೀವಿ, ಅವ್ರಿಗೆ ಅಟ್ರಾಕ್ಟ್ ಆಗ್ಬಿಡ್ತೀವಿ, ಇನ್ವೆಸ್ಟ್ ಮಾಡ್ಬಿಡ್ತೀವಿ. ಆಮೇಲೆ ಗೊತ್ತಾಗುತ್ತೆ ದುಡ್ಡು ಕಳ್ಕೊಂಡ್ಮೇಲೆ, ಯಾರಿಗೋ ಇಂಟ್ರೆಸ್ಟ್ ಅಂತ ಕೊಡ್ತೀವಿ, ಅದ್ ಸಿಗಲ್ಲ, ನನ್ ದುಡ್ಡು ನನಗ್ ಬಂದ್ರೆ ಸಾಕಪ್ಪ ಅನ್ನೋಷ್ಟು ಇದಾಗ್ತದೆ. ಬಟ್ ಇಲ್ಲಿ ಏನು ಅಂತ ಹೇಳಿದ್ರೆ, ನಾವು ನೀವು ಹೇಳೋದು, ನಾನ್ ಹೇಳೋದು ಮತ್ ನಿಮ್ಗೂ ಹೇಳೋದು ಏನಂದ್ರೆ, ಆಕ್ಷನ್ ಟೇಕರ್ ಆಗ್ತೀರಾ, ನಿಮ್ ಲೈಫ್ ಅಲ್ಲಿ ಏನಾದ್ರು ಚೇಂಜಸ್ ತರಬೇಕಾ, ನಮ್ಗೆ ನಮ್ದೇ ಆದ ಬೆಲೆ ಸಿಗ್ಬೇಕು, ನಮ್ಮನ್ನೆಲ್ಲ ಐಡೆಂಟಿಫೈ ಮಾಡಿ. ಇಲ್ಲಿವರೆಗೂ ನಂಗೆ ಯಾರು ರೆಸ್ಪೆಕ್ಟ್ ಕೊಡ್ತಿಲ್ಲ, ಏನೇ ಸ್ಕಿಲ್ಸ್ ಇದ್ರು ಟ್ಯಾಲೆಂಟ್ ಇದ್ರು ಏನೋ ಒಂದು ಹೇಳ್ತಾರೆ ಅಂತೇಳಿ. ಬಟ್ ಟ್ರೈನಿಂಗ್ ತಗೊಂಡ್ಮೇಲೆ ನನ್ನಲ್ವಾ ಅದು ಪರ್ಸನಾಲಿಟಿ, ಇದ್ರಲ್ಲಿ ಜೊತೆಗೆ ಏನು ಅಂತ ಹೇಳಿದ್ರೆ, ಇಲ್ಲಿ ಮಾಡಿಸುವಂತ ಮೆಡಿಟೇಷನ್ ಇಂದ ಏನಾಗುತ್ತೆ ಅಂದ್ರೆ, ನಮ್ಮಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ. ನಮ್ಗೆ ಸರಿ ತಪ್ಪಿನ ಅರಿವು ಗೊತ್ತಾಗ್ತದ, ಯಾವ್ದು ಸತ್ಯ ಯಾವ್ದು ಸರಿ ಅನ್ನೋದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಮತ್ತೆ ನಮ್ದು ಫ್ಯೂಚರ್ ರೂಟ್ ಏನಿದೆಯಲ್ಲ ಅದು ಕ್ಲಿಯರ್ ಆಗಿ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ನನ್ಗೆ ಯೂನಿವರ್ಸ್ ಇದಕ್ಕೆ ಆರಿಸ್ಕೊಂಡಿರೋದು, ನಾನು ಇದನ್ನೇ ಮಾಡ್ಬೇಕು ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅವಾಗ ನಮ್ಗೆ ಗೊತ್ತೇ ಆಗ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಅದ್ರ ತಕ್ಷಣನೇ ನಮ್ಗೆ ಏನೇನ್ ಗೈಡೆನ್ಸ್ ಬೇಕೋ ಮೇಡಮ್ ಕೂಡ ನಮ್ಗೆ ಕೊಡ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿವರೆಗೂ ನನ್ನ ಲೈಫಲ್ಲಿ ಮತ್ತೆ ತುಂಬಾ ಚೆನ್ನಾಗಿದ್ದೀನಿ, ತುಂಬಾ ಖುಷಿಯಾಗಿದೆ. ನಾ ಅನ್ಕೊಂಡಿರೋದೆಲ್ಲ ಸಿಕ್ಕಿದೆ, ಎಲ್ಲ ಸಿಕ್ಕಿದೆ. ಬಂದಿರೋ ಟ್ರೈನಿಂಗ್ ನಲ್ಲಿ ಯಾರ್ಯಾರು ಅಂದ್ರೆ, ಇಲ್ಲಿ ಏನು ಅಂತ ಹೇಳಿದ್ರೆ ಮೇಡಮ್ ಒಂದು ಹೇಳ್ತಾರೆ, ಇಲ್ಲೇನೋ ಕುತ್ಕೊಂಡು ಮೇಡಮ್ ಜಾದು ಮಾಡಿ ಚೂ ಮಂತ್ರ ಮಾಡಿ ನಮ್ಗೇನೋ ಇದ್ ಮಾಡ್ತಾರೆ, ಏನು ಮಾಡಲ್ಲ. ಸಿಲೆಬಸ್ ವೈಸ್ ಪ್ರಾಕ್ಟಿಕಲ್ ಥಿಯರಿಟಿಕಲ್ ಇದು ಒಂದು ಸೆಷನ್ ಆಗಿರುತ್ತೆ ಆಫ್ಲೈನ್. ಯಾವ್ದ್ಯಾವ್ದು ನೆನ್ಪಿರ್ಲಿ ಎಲ್ಲರಿಗೂ, ಯಾವ್ದ್ಯಾವ್ದು ಆನ್ಲೈನ್ ಅಲ್ಲಿ ಮೆಡಿಟೇಷನ್ ಮಾಡಿಸ್ಲಿಕ್ಕೆ ಆಗಲ್ವೋ ಆ ಎಲ್ಲ ಮೆಡಿಟೇಷನ್ಸು ಆಕ್ಟಿವಿಟೀಸು ಆ ಸೆಷನ್ಸ್ ಎಲ್ಲ ಆಫ್ಲೈನ್ ಅಲ್ಲಿ ಇಲ್ಲಿ ಮೇಡಮ್ ಮಾಡಿಸ್ತಾರೆ. ಯಾಕೆ ಅಂದ್ರೆ, ಕೆಲವೊಂದು ನಾವು ಕೋರ್ಸ್ ನ ಮಾಡ್ಬೇಕು, ಕೆಲವೊಂದು ಮೆಡಿಟೇಷನ್ ಮಾಡ್ಬೇಕು ಅಂದ್ರೆ ಗುರು ಸಾನ್ನಿಧ್ಯ ಬೇಕೇ ಬೇಕು. ಇಲ್ಲಿ ಬರೀ ಎಕ್ಸಾಂಪಲ್ ಚಕ್ರ ಧ್ಯಾನ ಅಂತ ಬರುತ್ತೆ, ಸಪ್ತಚಕ್ರ ಧ್ಯಾನ, ಅದೆಲ್ಲ ನಾವು ಸರಿಯಾಗಿ ಗುರುವಿನ ಗೈಡೆನ್ಸ್ ಇಲ್ಲ, ನಾವು ಏನಾದ್ರು ಅದು ದೀಕ್ಷೆ ತಗೊಂಡಿಲ್ಲ, ಕೆಲವೊಂದು ರೇಖೆ ಎಲ್ಲ ಯಾರ್ದೋ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ವಿ, ಹೆಂಗೆಂಗೋ ಮಾಡಿದ್ವಿ ಅಂದ್ರೆ ಅದು ಉಲ್ಟಾ ಹೊಡಿತು ಅಂತ ಹೇಳಿದ್ರೆ ಕೋಮಾ ಸ್ಟೇಜ್ಗೆ ಹೋಗುವಂತ ಸಾಧ್ಯತೆನೂ ಇರುತ್ತೆ. ಬಹಳಷ್ಟು ಕೇಸ್ ಈ ತರ ಆಗಿದೆ. ಏನಂದ್ರೆ ಗೈಡೆನ್ಸ್ ಇಲ್ಲ, ಯೂಟ್ಯೂಬ್ ಅಲ್ಲಿ ಎಲ್ಲ ಸಿಗುತ್ತೆ ಅಂತೇಳಿ ಆ ಉಲ್ಟಾ ಪಲ್ಟಾ ಮಾಡ್ಕೊಂಡು ಹೆಂಗೆಂಗೋ ಮಾಡ್ಕೊಂಡು ಸ್ಟ್ರಕ್ ಆಗ್ಬಿಡುತ್ತೆ. ಈ ಬ್ಯಾಲೆನ್ಸ್, ಈ ಚಕ್ರಗಳು ಏನಾಗುತ್ತೋ ಇಂಬ್ಯಾಲೆನ್ಸ್ ಆಗಿ ಅದೇನಾದ್ರು ಸ್ಟ್ರಕ್ ಆಯ್ತು ಅಂತ ಹೇಳಿದ್ರೆ ಅದು ಕೋಮಾ ಸ್ಟೇಜ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಏನು ಅಂತ ಹೇಳಿದ್ರೆ ಅರಪ್ರಜ್ಞಾವಸ್ಥೆ ಅಂತ ಹೇಳ್ತಾರೆ, ಆ ರೀತಿ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಲ್ಲಿ ಹೇಳೋದೇನು ಅಂತ ಹೇಳಿದ್ರೆ, ನಾವ್ ಏನೇ ಮಾಡ್ಬೋದು ಆದ್ರೆ ಒಬ್ಬ ಗುರು ಬೇಕಾಗುತ್ತೆ. ನನ್ ಲೈಫಲ್ಲಿ ಇದೇ ಆಗಿದ್ದು, ಬಹಳ ಹುಡುಕಾಟ ನಡೆಸ್ದೆ, ಬಹಳ ಏನೆಲ್ಲ ಪ್ರಯತ್ನ ಮಾಡಿದೆ. ಕೊನೆಗೆ ಅಲ್ಟಿಮೇಟ್ ನನ್ಗೆ ಏನಂತಂದ್ರೆ, ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆದಿದ್ದು ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ನಾನು ಬಂದೆ. ನನ್ ಲೈಫ್ ವಂಡರ್ಫುಲ್ ಆಗಿದೆ, ಬೇಕಾಗಿ ಸಿಕ್ಕಿದೆ. ಯಾವ ರೀತಿ ಹೋಗ್ಬೇಕು, ಏನ್ ಮಾಡ್ಬೇಕು, ಪ್ರತಿಯೊಂದು ನಂಗೆ ಸಿಕ್ಕಿದೆ ಅಂತ ಹೇಳ್ತೀನಿ. ನನ್ಗೆ ಇಷ್ಟೆಲ್ಲ ಒಂದು ಅವಕಾಶ ಮಾಡಿಕೊಟ್ಟಿರುವಂತ ಯೂನಿವರ್ಸ್ಗೆ, ಮತ್ತೆ ಶ್ರೀದೇವಿ ಅಮ್ಮನ ಕೊಟ್ಟಿರುವಂತ ಯೂನಿವರ್ಸ್ಗೆ, ನಾನು ಶ್ರೀದೇವಿ ಅಮ್ಮನ್ಗೆ ಕೋಟಿ ಕೋಟಿ ಧನ್ಯವಾದಗಳನ್ನ ಹೇಳ್ತೀನಿ. ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ, ನೀವು ಚಾನ್ಸ್ ತಗೊಂಡ್ ನೋಡಿ. ಮತ್ತೆ ಇನ್ನೊಂದ್ ಏನ್ ಹೇಳ್ತಾರೆ, ಒಂದು ಆಫರ್ ಕೊಡ್ತಾರೆ, ಮ್ಯಾಮ್ ನಿಮ್ಮಲ್ಲಿ ಬದಲಾವಣೆ ಆಗ್ಲಿಲ್ವಾ ಅಂತ ಹೇಳಿದ್ರೆ ನೀವ್ ಹೇಳಿ, ನಿಮ್ದು ಅಮೌಂಟ್ ರಿಫಂಡ್ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ಹೇಳೋದೇನು ಅಂತ ಹೇಳಿದ್ರೆ, ಅವಕಾಶ ಬಳಸ್ಕೊಳ್ಳಿ, ಆಕ್ಷನ್ ಟೇಕರ್ ಆಗಿ. ಲೈಫ್ ಅಲ್ಲಿ ತುಂಬಾ ಜನರಿಗೆ ಕನಸಿರುತ್ತೆ, ನಂತರನೇ ಎಲ್ರಿಗೂ ದೊಡ್ಡ ದೊಡ್ಡ ಕನಸು. ಆ ಕನಸು ನನಸಾಗ್ಬೇಕು ಅಂದ್ರೆ ನಾವು ಒಂದು ನಿರ್ಧಾರ ಮಾಡ್ಲೇಬೇಕಾಗುತ್ತೆ. ಅವಕಾಶ ಪ್ರತಿ ಸರಿ ಬರೋದಿಲ್ಲ, ಒಮ್ಮೆ ಮಾತ್ರ ಬರುತ್ತೆ. ಅದನ್ನ ಮಿಸ್ ಮಾಡ್ಕೊಳ್ಳದೆ ಇದನ್ನ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಎಲ್ರಿಗೂ ಈ ಟ್ರೈನಿಂಗ್ ಪ್ರೋಗ್ರಾಮ್ಗೆ ನಾನು ಅಡ್ವಾನ್ಸ್ ಆಗಿ ಎಲ್ರನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಮತ್ತೆ ಮೇಡಮ್ಗೆ ತುಂಬಾ ತುಂಬಾ ತುಂಬ ಹೃದಯ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಎಸ್, ಸೊ ಇಲ್ಲಿಯವರೆಗೂ ಮಾತನಾಡಿರುವಂತ ನಮ್ಮ ಅನನ್ಯಗೆ ಮೊದಲ ಶರಣಾರ್ಥಿಯನ್ನ ಹೇಳ್ತಾ, ಅನನ್ಯ ಈಗ ಸದ್ಯಕ್ಕೆ ನಮ್ಮ ಹತ್ರನೇ ಇದ್ದಾಳೆ. ಈ ಟ್ರೈನಿಂಗ್ ಅನ್ನ ತಗೊಂಡು ಹೋದ್ಮೇಲೆ 1 ವಾರಕ್ಕೆ ಬ್ಯಾಗ್ ಸಮೇತ ಪ್ಯಾಕಪ್ ಮಾಡ್ಕೊಂಡು, ನಾನು ಸಾಮಾಜಿಕವಾಗಿ ಏನಾದ್ರೂ ಒಂದ್ ಕೆಲಸ ಮಾಡ್ತೀನಿ ನಿಮ್ ಜೊತೆಗೆ, ನನಗ್ ಏನ್ ಮಾಡ್ಲಿ ಅಂದ್ರೆ ನಾನಂದ ಬಂದ್ರೆ ನಾನ್ ಟ್ರಸ್ಟ್ ನಲ್ಲಿ ಮ್ಯಾನೇಜರ್ ಪೋಸ್ಟ್ನು ಕೊಡ್ತೀನಿ, ಇಬ್ಬರಾಗಿ ಏನಾದ್ರೂ ಮಾಡೋಣ. ನಾನು ಒಬ್ಳೆ ಮಾಡ್ತಾ ಇದ್ದೀನಿ, ನನ್ ಜೊತೆಗೆ ನೀವು ಬರ್ರಿ, ನೀವು ಇಬ್ಬರಾಗಿ ಮಾಡೋಣ. ಇವತ್ ನಾವ್ ಇಬ್ಬರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಯಾವಾಗ್ಲೂ ನೆನ್ಪಿಟ್ಕೋರು, ಒಳ್ಳೆ ಕೆಲಸವನ್ನ ಮಾಡುವಾಗ ಪರಮಾತ್ಮ ನಮ್ಗೆ ಸಾಕಷ್ಟು ಕೈಗಳ ಮೂಲಕ ಸಪೋರ್ಟ್ ಮಾಡ್ತಾರೆ. ನಾವು ಟ್ರಸ್ಟ್ ಅನ್ನ ಹುಟ್ಟಾಕಿದಾಗ ನಾವು ಅದನ್ನ ಬಹಳ ಇಲ್ಲ 1 ತಿಂಗಳು ನಡೆಸ್ತೀವಂತ ಯಾರಿಗೂ ಭರವಸೆ ಇರ್ಲಿಲ್ಲ. ಬಟ್ ಇವತ್ತು ನಾವು ಸುಮಾರು 7-8 ವರ್ಷಗಳಿಂದ ನಮ್ಮ ಟ್ರಸ್ಟ್ ಅನ್ನ ನಾವು ನಡೆಸ್ತಾ ಇದ್ದೀವಿ. ಸೊ ಹಾಗಾಗಿ ಯಾರ ಮನಸ್ಸು ಶುದ್ಧವಾಗಿರುತ್ತೆ, ಯಾರ ಭಾವನೆಗಳು ನಿರ್ಮಲವಾಗಿರ್ತಾವ್ ನೋಡ್ರಿ, ಅವ್ರು ಯಾವತ್ತೂ ಸಕ್ಸಸ್ ಆಗಿರ್ತಾರೆ. ಸೊ ಹಾಗಾಗಿ ಈಗ ನಾನು ಪ್ರಶ್ನೆ ಮಾಡೋದೇನು ಅಂದ್ರೆ, ಸ್ವಲ್ಪ 10 ನಿಮಿಷದಲ್ಲಿ ಮುಗಿಯುತ್ತೆ.
ಎಲ್ಲರೂ ಅಲರ್ಟ್ ಝೋನ್ ಅಲ್ಲಿ ಕೂಡ್ರಿ. ಎಲ್ಲಾರು ಈ ರೀತಿ ಕೈ ಮಾಡ್ರಿ ನೋಡೋಣ. ಸ್ವಲ್ಪ ಅಲರ್ಟ್ ಆಗ್ರಿ. ಇಲ್ಲಿ ತನಕ ನಿಮ್ಗೂ ಸಾಕಾಗಿರ್ಬೇಕಂತ ಅನ್ಕೊಂಡಿನಿ. 2 ತಾಸ ನಡೀತಾ ಇದೆ. ನನ್ಗೂ ಅರ್ಥ ಆಗುತ್ತೆ ಎದುರಿನವ್ರ ಪರಿಸ್ಥಿತಿ ಏನಿರುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೆ ಹೇಳೋದೇನು ಅಂದ್ರೆ, ನಮ್ಮಲ್ಲಿ 2 ಪ್ರಕಾರದ ಜನ ಇರ್ತಾರೆ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. 2 ಪ್ರಕಾರದ ಜನರಲ್ಲಿ ಒಂದು ಪ್ರಕಾರ ಇರುತ್ತೆ. ಅದು ಯಾರು ಅಂದ್ರೆ ಇಂಟ್ರೆಸ್ಟೆಡ್ ಪರ್ಸನ್ ಅಂತ, ಆಸಕ್ತಿದಾಯಕ ವ್ಯಕ್ತಿಗಳು. ಬರ್ಕೋರಿ ಸ್ವಲ್ಪ. ನಮ್ಮಲ್ಲಿ 2 ಪ್ರಕಾರದವ್ರು ನಾವ್ ಇದ್ದಿರ್ತೀವಿ, ನಾವು ಬರ್ತೀವಿ ಇನ್ಕ್ಲೂಡಿಂಗ್. ಒಂದನೇದ್ ಬರುತ್ತೆ ಯಾರು ಅಂದ್ರೆ ಆಸಕ್ತಿದಾಯಕ ವ್ಯಕ್ತಿಗಳು ಅಂದ್ರೆ ಇಂಟ್ರೆಸ್ಟೆಡ್ ಪರ್ಸನ್. ಇಂಟ್ರೆಸ್ಟೆಡ್ ಪರ್ಸನ್ ಅಂದ್ರೆ ಬಹಳ ಆಸಕ್ತಿ ಇರುತ್ತೆ ಅವ್ರಿಗೆ. ಈಗ ಈ ಸೆಷನ್ ಅನ್ನ ಬೆಳಗಿನ ತನಕ ಮಾಡ್ತೀನಿ ಅಂದ್ರೆ ಎಸ್ ಅನ್ನೋರು ಇರ್ತಾರ. ಅವ್ರು ಬೆಳಗಾಗ ತನಕ ಮಾಡಮ್ ಕ್ಲಾಸ್ ಅಂದ್ರೆ ಆಯ್ತ್ರಿ ಮೇಡಮ್ ನೀವು ಮಾಡ್ರಿ, ನಾವು ಕೂಡ್ಲಿಕ್ಕೆ ರೆಡಿ ಇದ್ದೇವು. ಇವ್ರು ಯಾರು ಅಂದ್ರೆ ಇಂಟ್ರೆಸ್ಟೆಡ್ ಪರ್ಸನ್. ಆದ್ರೆ ಇಂಟ್ರೆಸ್ಟೆಡ್ ಪರ್ಸನ್ ನ ಪ್ರಾಬ್ಲಮ್ ಏನು ಅಂದ್ರೆ, ಯಾವಾಗ ಆಕ್ಷನ್ ತಗೊಳಕ್ ಬರುತ್ತೆ ನೋಡ್ರಿ ಅವಾಗ ಕ್ವಿಟ್ ಮಾಡ್ತಾರ. ಸೊ ಹಾಗಾಗಿ ಇನ್ನು ಒಂದು 2ನೇ ಕ್ಯಾಟಗರಿ ಬರುತ್ತೆ. ಅವ್ರು ಯಾರು ಅಂದ್ರೆ ಕಮಿಟೆಡ್ ಪರ್ಸನ್. ಬರ್ಕೋರಿ. ಕಮಿಟೆಡ್ ಅಂದ್ರೆ ಕಮಿಟ್ಮೆಂಟ್. ಜೀವನದಲ್ಲಿ ನಾನು ನನ್ನ ಸ್ವಪರಿವರ್ತನೆಗಾಗಿ, ಇವತ್ತು ನಮ್ಮ ಮಗುವಿಗೆ ಬರೀ LKG UKG ಅಡ್ಮಿಷನ್ ಮಾಡ್ಬೇಕಂದ್ರು ಮಿನಿಮಮ್ 50,000 ಇದೆ, ಗೊತ್ತಲ್ಲ ನಿಮ್ಗೆ. ಆ ಮಗು ABCD 4 ಕಲಿಯುತ್ತೆ. 4 ಅಕ್ಷರ ಕಲಿಯೋದಕ್ಕೆ 40,000 ರಿಂದ 50,000 ರೂಪಾಯಿ ಹಾಕ್ತಿವಿ. ಆದ್ರೆ ನಮ್ಮ ಸಲುವಾಗಿ ನಾವು ಖರ್ಚು ಮಾಡೋದಿಲ್ಲ ಅಂದ್ರ ಇದು ಖರ್ಚಲ್ಲ. ಇದಕ್ಕೆ ಏನಂತಾರ ಅಂದ್ರೆ ಇನ್ವೆಸ್ಟ್ಮೆಂಟ್ ಅಂತಾರ. ಬರ್ಕೋರಿ. ನೀವು ನಮ್ಮ ಟ್ರೈನಿಂಗ್ಗೆ ಕೊಡ್ತಾ ಇರೋದು ಖರ್ಚಲ್ಲ. ನಿಮ್ ಅಕೌಂಟ್ ಖಾಲಿ ಆಗುತ್ತೆ ಅಂತ ತಿಳ್ಕೊಬೇಡ್ರಿ. ಮತ್ ಯಾವ್ದೋ ರೀತಿಯಿಂದ ಅದರಲ್ಲಿ ಭರ್ತಿ ಆಗುತ್ತೆ. ನಿಮ್ಮ ಮೈಂಡ್ ಒಂದ್ಸಲ ಚೇಂಜ್ ಆದ್ರೆ, ಇದ್ರ ಫ್ರೀಕ್ವೆನ್ಸಿ ಒಂದ್ಸಲ ಬದಲಾದ್ರೆ, ನಿಮ್ಮ ಎನರ್ಜಿ ಇದೆ ನೋಡ್ರಿ ಅದು ಹೈ ಫ್ರೀಕ್ವೆನ್ಸಿಯಲ್ಲಿ ಏನಾದ್ರೂ ವರ್ಕ್ ಮಾಡಿದ್ರೆ, ನೀವು ಕೊಟ್ಟಿರೋ ಹಣ ಇದೆ ನೋಡ್ರಿ ಅದು 2 ದಿನ ಇಲ್ಲ 3 ದಿನದೊಳಗೆ ಬಂದಿರುತ್ತೆ. ಸೊ ಹಾಗಾಗಿ ನನಗೆ ಬೇಕಾಗೋರು ಯಾರು ಅಂದ್ರ, ನನಗೆ ಇಂಟ್ರೆಸ್ಟೆಡ್ ಇದ್ದವ್ರು ಬೇಕು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನನ್ ಜೊತೆಗೆ ಸಕ್ಸಸ್ ಆಗೋರು ಯಾರು ಇರ್ತಾರ ಅಂದ್ರ ಕಮಿಟೆಡ್ ವ್ಯಕ್ತಿಗಳು ಇರ್ತಾರ. ಎಸ್, ಯಾರಿಗೂ ಸಮಯ ಇರೋದಿಲ್ಲ. 3 ದಿನ ತೆಗಿಯೋದು ಕಷ್ಟ ಇದೆ, ನನಗೆ ಗೊತ್ತಿದೆ, ಇಲ್ಲ ಅಂತಿಲ್ಲ. ಆದ್ರೆ ಯಾರ್ ಸಲಿಂದ ತೆಗಿತಾ ಇದ್ದೀವಿ? ಯಾರ್ ಸಲಿಂದು? ನಮ್ ಸಲುವಾಗಿ. ಎಸ್, 15-20 ಸಾವಿರ ರೂಪಾಯಿ ಭರ್ತಿ ಮಾಡೋದು ಕಷ್ಟದ ಕೆಲಸ ಇದೇವೆ. ಆದ್ರೆ ಅಷ್ಟು ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಲೈಫ್ ನಲ್ಲಿ ತಿರುಗಿ ನೋಡೋದ್ ಬೇಕಾಗೋದಿಲ್ಲ. ಜನ ನಿಮ್ಮ ಸಕ್ಸಸ್ ನ ರಹಸ್ಯ ಕೇಳ್ತಾರೆ, ಹೆಂಗ್ ಸಕ್ಸಸ್ ಆದ್ರೆ. ನಿಮ್ ಗೊತ್ತಾ ಮಂಜುಳಾ ಮೇಡಮ್ ಇಲ್ಲಿ ತನಕ ಮಾತಾಡಿದ್ರು ನೋಡ್ರಿ, 3 ದಿನದ ಟ್ರೈನಿಂಗ್ ದಾಗ 3 ಮಾತಾಡಿಲ್ಲ ಅವ್ರು. ನಾನು ಇಲ್ಲೇ ಹೇಳ್ತಾ ಇದ್ದೀನಿ ಅವ್ರ ಎದ್ರಿ. ಅವ್ರಿಗೆ ಮೈಕ್ ಕೊಟ್ರೆ ಸಾಕು ಅಂಜತಿರೋರು. ಅವ್ರು ಹೋಗಿ ಎಲ್ಲೋ ಒಂದ್ ಕಡೆ ಕೂಡ್ತೀರ, ನನಗೆ ಎಬ್ಬಿಸ್ತಾರೇನು ಅಂತ ಹೇಳಿ ಅಂಜಿ. ಅವರೇ ಇವತ್ತು ನಿಮ್ ಎದ್ರಿಗೆ ಇಷ್ಟು ಮಾತಾಡ್ರಿ, ಇನ್ನ ಬಿಟ್ರೆ ಅರ್ಧ ತಾಸು ಮಾತಾಡ್ತೀರಿ. ಇಲ್ಲಿ ನಮ್ ಪ್ರಶಾಂತ್ ಸರ್ ಅಂತ ಇದ್ದಾರೆ ಅವ್ರು, 3 ದಿನ ಮುಗಿಯ ತನಕ ಒಂದು ಮಾತಾಡಿರ್ಲಿಲ್ಲ ಅವ್ರು. ಇವತ್ತು ಅವ್ರು ಟ್ರೈನರ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರ, ಯೂನಿವರ್ಸ್ ನಮ್ಗೆ ಏನ್ ಮಾಡುತ್ತೆ ಅಂದ್ರ ಅವಕಾಶಗಳು ಕೊಟ್ಟಿರುತ್ತೆ. ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು, ಆಕಾಶಕ್ಕಿಂತ ದೊಡ್ಡದು ಯಾವ್ದಾದ್ರೂ ಇದ್ರ ಅವಕಾಶ. ನೀವ್ ಯಾವ ರೀತಿ ಕುಂತೀರಿ ನೋಡ್ರಿ, ನಿಮ್ ತರಾನೇ ಒಂದ್ ದಿವ್ಸ ನಾನು ಕುಂತಿದ್ದ ಆನ್ಲೈನ್ ದಾಗ, ಏನದ ನೋಡೋಣ. ನನಗೆ ಎಲ್ಲೋ ಒಂದ್ ಕಡೆ ಫ್ರೀಕ್ವೆನ್ಸಿ ಮ್ಯಾಚ್ ಆಯ್ತು. ನನಗೆ ನನ್ನ ಸ್ವಾರ್ಥ ಏನಿತ್ತು ಅಂದ್ರೆ, ನನ್ ಡಿಪ್ರೆಷನ್ ಇಂದ ಹೊರಗೆ ಬರೋದಿತ್ತು ಅಷ್ಟೇ. ನನ್ಗೆ ಅದು ತೊಂದ್ರೆ ಇತ್ತು. ಬಾರ್ ಮತ್ತೆ ನೆಗೆಟಿವ್ ಬಾಳ ಆಗ್ತಿದ್ದ ನಾನು. ನಮ್ಮ ಮನೇಲಿ ಜಗಳ ಕಿರಿಕಿರಿಗಳು ಜಾಸ್ತಿ ಆಗ್ತಿವ್. ನನ್ ಕಾಲ ಬರೀ ಹಾಸ್ಪಿಟಲ್ ಸುತ್ತಾಡೋದಿತ್ತು. ಇದ್ರಿಂದ ಏನಾದ್ರೂ ಮಾಡಿ ಹೊರಗ್ ಬರೋಣ ಅಂತ ನನ್ನ ಸ್ವಾರ್ಥಕ್ಕಾಗಿ ನಾನು ಹೋದ್ಮೇಲೆ ನನ್ಗೆ ಗೊತ್ತಾಯ್ತು, ಇದು ಬಹಳ ನಿಸ್ವಾರ್ಥವಾಗಿ ಮಾಡೋ ಫೀಲ್ಡ್ ಇದೆ ಇದು ಸ್ವಾರ್ಥಿಗಳ ಕೆಲಸ ಇಲ್ಲ ಅಂತೇಳಿ. ನಾನ್ ಕರ್ನಾಟಕದೊಳಗೆ ಯಾರು ಇಲ್ಲ ಇದು ಮಾಡೋದು ಅಂತೇಳಿ ಅನ್ಕೊಂಡು ಇವತ್ ನನ್ ಸರ್ಟಿಫಿಕೇಟ್ನು ಇದೆ, ಕರ್ನಾಟಕ ಫಾಸ್ಟ್ ಮಾಸ್ಟರ್ ಮೈಂಡ್ ಟ್ರೈನರ್ ಅಂತೇಳಿ. ನಾನ್ ಬಂದು 4 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನೀವ್ ಹೆಂಗ್ ಕುಂತೀರಿ, ನಿಮ್ ತರನೇ ಸಾಕಷ್ಟು ಜನ ಕುಂತಿ ಇವತ್ 10,000 ಜನರ ಜೀವನವನ್ನ ನಾವು ಪರಿವರ್ತನೆ ಮಾಡಿವಿ. ಇವತ್ ಆ ಅವಕಾಶ ನಿಮ್ಗೆ ಬಂದಿದೆ. ಮತ್ತೆ ಚಾಯ್ಸ್ ನಿಮ್ದಿದೆ, ನಂದಿಲ್ಲ. ನಮ್ಗೆ ಹೇಳೋದಿದೆ, ಸಮಯನು ನೀವೇ ತೆಗಿಬೇಕು, ಹಣನು ನೀವೇ ಹೊಂದಿಸ್ಬೇಕು, ಅದಕ್ಕೆ ಆಕ್ಷನ್ ನೀವೇ ತಗೋಬೇಕು. ಆಕ್ಷನ್ ಟೇಕರ್ ಆಗ್ಲೇಬೇಕು. ನೀವು ಆಗ್ಲಿಲ್ಲ ಅಂದ್ರೆ ನಡೆಯೋದಿಲ್ಲ. ಬರೀ ನೋಡೋಣ ಮಾಡೋಣ ಅಂತ ಇದೆ ನೋಡ್ರಿ, ನಿಮ್ಮ ಮೈಂಡ್ ಸೆಟ್ ಏನ್ ಮಾಡುತ್ತೆ ಅಂದ್ರ ಮತ್ತೆ ಡಿಮೋಟಿವೇಟ್ ಆಗುತ್ತೆ. ಮತ್ತೆ ಬೇರೆ ಬೇರೆ ವಿಚಾರಗಳು ಬಂದಿರ್ತಾವ. ಮತ್ತೇನೋ ಬಾಸ್ ಬೇಡ ಅಂದ್ರು, ಹೆಂಡತಿ ಬೇಡ ಅಂದ್ರು, ಮನ್ಯಾಗ ಮಕ್ಕಳು ಬೇಡ ಅಂದ್ರು, ಹಂಗಾಯ್ತು ಹಿಂಗಾಯ್ತು, ಪ್ರೋಗ್ರಾಮ್ ಬಂತು, ಮದ್ವೆ ಬಂತು, ಏನಾದ್ರೂ ಒಂದ್ ಕಾರ್ಯಕ್ರಮ, ಏನಾದ್ರೂ ಒಂದು ನಿಮಿತ್ತಗಳನ್ನ ಹುಡುಕಾಟ ಮಾಡುತ್ತೆ. ಯಾವುದು? ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್. ರೀಸನ್ ಏನು ಅಂದ್ರ, ಸಬ್ ಕಾನ್ಶಿಯಸ್ ಮೈಂಡ್ ಗೆ ಸಕ್ಸಸ್ ನ ರುಚಿ ಗೊತ್ತಿಲ್ಲ. ಸೊ ಹಾಗಾಗಿ ನಿಮ್ಗೆ ಎಲ್ಲಾ ಹೇಳೋದು ಏನು ಅಂದ್ರ, ಮೆರುನಿಸಾ ಮ್ಯಾಮ್ ಈಗ ಬಂದಿದ್ದಾರೆ ನೋಡ್ರಿ. ಗೂಗಲ್ ನಲ್ಲಿ ನೀವೇನಾದ್ರೂ ಸರ್ಚ್ ಮಾಡಿದ್ರೆ ಕರ್ನಾಟಕ ಫಸ್ಟ್ ಲೇಡಿ ಮಾಸ್ಟರ್ ಮೈಂಡ್ ಟ್ರೈನರ್ ಅಂತ ನೀವು ಹೊಡೆದ್ರ ನನ್ನ ಹೆಸರು ಪೂರ್ತಿ ಹಿಸ್ಟ್ರಿ ಎಲ್ಲ ನಿಮ್ಗೆ ತೋರಿಸುತ್ತೆ. ಸೊ ಹಾಗಾಗಿ ನಮ್ಮ ಮೆರುನಿಸಾ ಮ್ಯಾಮ್ ಈಗ ಬಂದಿದ್ದಾರೆ ಅಂತ ಅನಿಸ್ತದ. ನೋಡೋಣ ಅವ್ರು ಮಾತಾಡ್ತಾ ಏನೋ. ಈಗ ನಿಮ್ಗೆ ಯಾರ್ಯಾರಿಗೆ ಅನಿಸುತ್ತೆ ನನ್ ಫೀಸ್ ನಿಮ್ಗೆ ಹೇಳ್ಬೋದಂತ? ಫೀಸ್ ಯಾರಿಗ್ ಕೇಳ್ಬೇಕು ಅನ್ಸ್ತಿದೆ ನೋಡ್ರಿ, ಅವ್ರೆಲ್ಲಾರು ಎಫ್ ಅಂತ ಟೈಪ್ ಮಾಡಿ.